ವರ್ಷಂಪ್ರತಿ ಒಂದೊಂದು ವಿಷಯವನ್ನು ಆಯ್ದುಕೊಂಡು ಕಲಾವಿದರ ಬಳಗದ ಮಧ್ಯದಲ್ಲಿ ನಾವು ಚರ್ಚಾಗೋಷ್ಠಿಯನ್ನು ಇರಿಸಿಕೊಂಡು ಬರ್ತಾ ಇರುವುದು ಕಲಾರಂಗದ ಸಂಪ್ರದಾಯ. ಪ್ರಸಕ್ತ ನಡೀತಾ ಇರುವಂಥ ವಿದ್ಯಮಾನದಲ್ಲಿ ಅವಶ್ಯ ಅಂತ ಅನಿಸಿಕೊಳ್ಳಬಹುದಾದಂಥ ಒಂದು ಚರ್ಚೆಯ ವಿಷಯವನ್ನು ಆಯ್ದುಕೊಂಡು ಅದನ್ನು ಯಥಾಮತಿಯಾಗಿ ವಿಮರ್ಶಿಸುವ ಪ್ರಯತ್ನವನ್ನು ಕಲಾವಿದರ ಗಣನವನ್ನು ಇರಿಸಿಕೊಂಡು ಮಾಡುವಂಥದ್ದು ನಮ್ಮ ಸಂಕಲ್ಪ. ಅದರ ಉದ್ದೇಶ ಬಹಳ ಸುಸ್ಪಷ್ಟ. ಯಾವುದೋ ಒಂದು ಪರ ವಿರೋಧದ ಚರ್ಚೆಯನ್ನು ಮಾಡುತ್ತಾ ಅದು ಬೇಕು ಅದು ಬೇಡ ಅಂತ ಒಂದು ಬಿಸಿ ಬಿಸಿ ಚರ್ಚೆ ಆಗಬೇಕು ಅಂತಲೋ ಗಲಾಟೆ ಆಗಬೇಕು ಅಂತಲೋ ಒಂದಷ್ಟು ಸುದ್ದಿ ಆಗಬೇಕು ಅನ್ನೋದು ವಿಷಯ ಅಲ್ಲ. ಪ್ರಧಾನವಾಗಿ ಅದರಿಂದ ಏನಾದರೂ ಒಂದಷ್ಟು ಕಲಾವಿದ ಪಡೆದುಕೊಳ್ಳಬೇಕು, ಕಲಾವಿದ ಮುಂದೆ ನಡೆಯುವುದಕ್ಕೆ ಅದೊಂದು ದಾರಿದೀಪವಾಗಬೇಕು ಅನ್ನೋ ಆಶಯದೊಂದಿಗೆ ವಿಷಯವನ್ನು ಇರಿಸಿಕೊಳ್ಳುವಂಥದ್ದು. ಯಕ್ಷನಿಧಿಯನ್ನು 25 ವರ್ಷಗಳ ಹಿಂದೆ ಇರಿಸುವಾಗ ಇದ್ದಂತಹ ಒಂದು ಪರಿಸ್ಥಿತಿ ಹಾಗೂ 25 ವರ್ಷದ ಈಚೆ ಇರುವ ಪರಿಸ್ಥಿತಿಯನ್ನು ಒಂದು ತುಲನವನ್ನು ಮಾಡಿದವರು ನಾರಾಯಣ ಹೆಗಡೆಯವರಿದ್ದಾರೆ. ಅವರೇ ಹೇಳಿದ ಹಾಗೆ ಪೂರ್ಣಕಾಲಿಕವಾಗಿ ಉದ್ಯೋಗದಲ್ಲಿ ಅಥವಾ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ ಕಲಾವಿದರು ಮಳೆಗಾಲದಲ್ಲಿ ಅವರ ಕೃಷಿಯೇತರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡು ಕೆಲವರು ದೂರದ ಊರಿಗೆ ಹೋಗಿ ಯಾವುದೋ ಹೋಟೆಲ್ನಲ್ಲೋ ಇತ್ಯಾದಿಗಳಲ್ಲೋ ಬೇಕರಿಗಳಲ್ಲೋ ಕೆಲಸ ಮಾಡಿ ಮರಳಿ ಮೇಳ ಪ್ರಾರಂಭ ಆದ ತಕ್ಷಣ ಮರಳಿ ಮೇಳಕ್ಕೆ ಬಂದು ಸೇರಿಕೊಂಡು ಇಡೀ 6 ತಿಂಗಳು ಮೇಳದಲ್ಲಿ ದುಡಿತಾ ಇದ್ದ ಒಂದು ಪರಿಪಾಠ ಮಾಸ್ತಾ ಕ್ಷೀಣವಾಗುತ್ತಾ ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಕಲಾವಿದ ಅನೇಕ ರಂಗಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ ಅನೇಕ ಆಯಾಮಗಳಲ್ಲಿ ತನ್ನ ಜೀವನವನ್ನು ಕಟ್ಟಿಕೊಳ್ತಾ ಯಕ್ಷಗಾನವನ್ನು ಒಂದು ಭಾಗವಾಗಿ ಇರಿಸಿಕೊಂಡಿದ್ದಾನೆ. ಪ್ರಧಾನವಾಗಿ ಯಕ್ಷಗಾನ ಮೇಳದಲ್ಲಿ ದುಡಿಯುವ ವೃತ್ತಿಪರ ಕಲಾವಿದನಾದರೂ ಕೂಡ ಅವನಿಗೆ ಅವನದ್ದೇ ಆದ ಬದುಕಿನ ಒಂದು ಬೇರೆ ಆಯಾಮವನ್ನು ಅವ ಸುಸಜ್ಜಿತವಾಗಿ ಕಲ್ಪಿಸಿಕೊಂಡಿದ್ದಾನೆ. ಇದು ನಾವು ಕಾಣ್ತಾ ಇರುವ ಪರಮಸತ್ಯ. ಇದು ಬೇಕೋ ಬೇಡೋ ಅನ್ನುವ ಚರ್ಚೆ ಇಲ್ಲಿಗಿಂತಲೂ ಅಗತ್ಯವಾಗಿ ಇದು ಇದ್ದರೆ ಹೇಗೆ ಸಂಭಾಳಿಸಬೇಕು, ಇದಿಲ್ಲದೇ ಇದ್ದವರು ಹೇಗೆ ಬದುಕುತ್ತಾ ಇದ್ದಾರೆ, ಈ ಎರಡನ್ನು ಅರಿಯುವ ಪ್ರಯತ್ನವನ್ನು ನಾವಿಲ್ಲಿ ಮಾಡಬೇಕು ಅಂತ ಎಲ್ಲ ಯಕ್ಷಗಾನ ಕ್ಷೇತ್ರದ ದಿಗ್ಗಜರು ಒಟ್ಟಿಗಿದ್ದಾರೆ. ಪ್ರಸಕ್ತ ಯಕ್ಷಗಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದರೊಟ್ಟಿಗೆ ಬೇರೆ ಆಯಾಮದಲ್ಲಿ ತೊಡಗಿಸಿಕೊಂಡವರು ನಾವು ಕಾಣ್ತಾ ಇದ್ದೇವೆ. ಮೊದಲನೇದಾಗಿ ನನ್ನ ಪ್ರಥಮವಾದಂಥ ಕೆಲವು ಸೂಚನೆಗಳು. 5 ನಿಮಿಷ ಒಬ್ಬರಿಗೆ ಅನ್ನುವಂಥ ಅವಧಿಯ ಬದ್ಧತೆಯಲ್ಲಿ ನಾವು ಸಾಗೋಣ ಅನ್ನುವಂಥ ಯತ್ನ. ಎಲ್ಲರಾದ ಮೇಲೆ ಸಭೆಗೆ ಯಾರಿಗಾದರೂ ಸಭಾಸದರಲ್ಲಿ ಒಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋದು ನಮ್ಮ ಆಶಯ. ಇದನ್ನು ಕೇಳಿದ ಮೇಲೆ ಯಾರಾದರೂ ಒಬ್ಬರು ಅವರ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೊಂದು ವೇದಿಯನ್ನು ಕಲ್ಪಿಸಬೇಕು ಅನ್ನೋದು. ಮೂರನೇದಾಗಿ ಯಾವುದೇ ಒಂದು ವ್ಯಕ್ತಿ ಕೇಂದ್ರಿತವಾದಂತಹ ವಿಷಯದ ಪ್ರತಿಪಾದನೆ ಆಗದೆ ಸಮಸ್ತ ಕಲಾವಿದರನ್ನು ಪ್ರತಿನಿಧಿಸುವಂತಹ ಒಂದು ಕೇಂದ್ರಿತವಾದ ಚರ್ಚೆ ಇದಾಗಬೇಕು. ಕಲಾ ವಲಯವನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುವ ಯತ್ನ ಆಗಬೇಕೇ ಹೊರತಾಗಿ ನಾನು ಇಲ್ಲಿದ್ದೇನೆ, ಈ ಮೇಳದಲ್ಲಿದ್ದೇನೆ, ಆದ್ದರಿಂದ ನನಗೆ ಹೀಗಾಗ್ತಾ ಉಂಟು, ನಾನು ಇಂಥದ್ದನ್ನು ಮಾಡ್ತೇನೆ ಎನ್ನುವ ಹಾಗೆ ತೀರಾ ವ್ಯಷ್ಟಿಗತವಾದಂತಹ ಪರವಿರೋಧಗಳ ಚರ್ಚೆ ಇದಲ್ಲ. ಮತ್ತು ಪ್ರಧಾನವಾಗಿ ಕೊಟ್ಟಂತಹ ವಿಷಯದಲ್ಲಿ ಪರವಾಗಿ ಮಾತಾಡಬೇಕು ವಿರೋಧವಾಗಿ ಮಾತಾಡಬೇಕು ಅಂತ 2 ಕವಲಾಗಿಸಿದ್ದು ಅಲ್ಲ. ಇದು ಚರ್ಚಾಗೋಷ್ಠಿಯೂ ಅಲ್ಲ, ಸಂವಾದದ ವೇದಿಕೆ. ಚರ್ಚೆಯಲ್ಲಿ ನೀವೇ ನಿಮ್ಮ ವಿಷಯಕ್ಕೆ ಪರವಾದ ಒಂದಷ್ಟನ್ನು ವಿರೋಧವಾದ ಒಂದಷ್ಟನ್ನು ಅಥವಾ ಸಂದಿಗ್ಧಗಳನ್ನು ನೀವು ವ್ಯಕ್ತಪಡಿಸಬಹುದು ಅನ್ನೋದನ್ನು ಮೊದಲೇ ಹೇಳಿಕೊಳ್ಳುತ್ತಾ ನಾವೀಗ ಪ್ರಧಾನವಾದ ಚರ್ಚೆಯ ಆಯಾಮಕ್ಕೆ ತೊಡಗಿಕೊಳ್ತಾ ಇದ್ದೇವೆ. ಪ್ರಧಾನವಾಗಿ ಯಕ್ಷಗಾನ ಅನ್ನುವಂಥದ್ದೇ ಒಂದು ಸೀಸನಲ್ ಎಂಪ್ಲಾಯ್ಮೆಂಟ್. ಇದು ಪೂರ್ಣಾವಧಿ ಇಡೀ ವರ್ಷ ಉದ್ಯೋಗದಲ್ಲಿ ಇರಬಹುದಾದ ಉದ್ಯೋಗ ಕಲ್ಪಿಸುವಂತಹ ಒಂದು ಔದ್ಯೋಗಿಕ ಕ್ಷೇತ್ರವೇ ಅಲ್ಲ. ಯಾರೇ ಯಕ್ಷಗಾನವನ್ನು ಉದ್ಯೋಗವಾಗಿ ಸ್ವೀಕರಿಸಿದರೂ 6 ತಿಂಗಳ ತಿರುಗಾಟ ಮಾತ್ರ ಮೇಳದಲ್ಲಿರ್ತದೆ. ಆದ್ದರಿಂದ ಪೂರ್ಣಕಾಲಿಕ ಉದ್ಯೋಗ ಅಂತ ನಾವು ಹೇಳುವಾಗ ಯಕ್ಷಗಾನವನ್ನು ಪೂರ್ಣಕಾಲಿಕ ಉದ್ಯೋಗವಾಗಿ ಸ್ವೀಕರಿಸಬಹುದೇ ಹೊರತಾಗಿ ಒಂದು ಮೇಳದಲ್ಲಿ ಉದ್ಯೋಗವಾಗಿರುವ ನನ್ನ ಉದ್ಯೋಗ ಪೂರ್ಣಕಾಲಿಕ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಹಾಗೆ ಹೇಳಿದರೆ ಅದು ನಮ್ಮ ಇಡೀ ವರ್ಷದ ರೌಂಡ್ ದ ಇಯರಲ್ಲಿ 6 ತಿಂಗಳು ಮಾತ್ರ ಬರ್ತದೆ. ಅದನ್ನು ಮೊದಲು ಗಮನದಲ್ಲಿಟ್ಟುಕೊಂಡು ಯಕ್ಷಗಾನವನ್ನು ಪೂರ್ಣಕಾಲಿಕ ಉದ್ಯೋಗ ಅನ್ನುವ ನೆಲೆಯಲ್ಲಿ ಬೇಕೋ ಬೇಡವೋ ಸಂದಿಗ್ಧಗಳನ್ನು ಮೊದಲನೇ ಅವಕಾಶವಾಗಿ ಕಟೀಲು ಮೇಳದಲ್ಲಿ ಹಿಮ್ಮೇಳವಾದಕರಾಗಿ ದುಡಿಯುತ್ತಾ ವೃತ್ತಿಯಲ್ಲಿ ವ್ಯಕ್ತಿಗತವಾಗಿ IT ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಉದ್ಯೋಗಿಯಾಗಿರುವಂತಹ ರಾಮ್ ಪ್ರಕಾಶ್ ಕಲ್ಲೂರಾಯರವರು ಅವರಿಗೆ ಪ್ರಥಮ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇನೆ. 5 ನಿಮಿಷದಲ್ಲಿ ನಿಮ್ಮ ಅಭಿವ್ಯಕ್ತಿಯನ್ನು ಮಾಡಬಹುದು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಯಕ್ಷಗಾನ ಕಲಾವಿದರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಿರಿಯ ಯಕ್ಷಗಾನ ಕಲಾವಿದರೇ ಹಾಗೂ ಯಕ್ಷಗಾನ ಅಭಿಮಾನಿಗಳೇ, ಯಕ್ಷಗಾನ ಮೇಳದಲ್ಲಿ ತಿರುಗಾಟ ಮಾಡುವಾಗ ಹಗಲಿನ ಹೊತ್ತಲ್ಲಿ ಕೆಲಸಕ್ಕೆ ಹೋಗಬಹುದು ಹೋಗಬಾರದು ಅನ್ನೋದಕ್ಕಿಂತ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಹಗಲಿನಲ್ಲಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಸಾಧ್ಯ ಇದೆ.
ಯಾಕೆ ಅಂತ ಕೇಳಿದರೆ, ನಾನು ಪ್ರಸ್ತುತ ಕಟೀಲು ಮೇಳದಲ್ಲಿ 7 ವರ್ಷ ತಿರುಗಾಟ ನಡೆಸಿದ್ದೇನೆ. ನಾನು ಮೇಳಕ್ಕೆ ಸೇರಿದ ವರ್ಷ 2017, ಆಗ ಇಡೀ ರಾತ್ರಿ ಯಕ್ಷಗಾನ ಇದ್ದದ್ದು. 2 ವರ್ಷ ಇಡೀ ರಾತ್ರಿ ಯಕ್ಷಗಾನ ತಿರುಗಾಟ ಆಗಿ ಮತ್ತಿನ 2 ವರ್ಷಗಳಲ್ಲಿ ಕೊರೋನಾ ಬಂದ ಕಾರಣ ನಡುವಿನಲ್ಲಿ ಪುನಃ ಕಾಲಮಿತಿ ಆಯಿತು, ಮತ್ತೆ ಕಾಲಮಿತಿಯಾಗಿ ಮುಂದುವರಿಯಿತು. ಇಡೀ ರಾತ್ರಿ ಯಕ್ಷಗಾನ ಇರುವಾಗ ಬೆಳಿಗ್ಗಿನ ಹೊತ್ತು, ನಿಮಗೆ ಮೊದಲಿನ ಆವರ್ತಿಯಲ್ಲಿ ನಾವು ಕಸುಬನ್ನು ಮಾಡಿದ್ರು, ನಮ್ಮ ಡ್ಯೂಟಿ ಮುಗಿಯುವಾಗ 2 ಗಂಟೆ ಆಗ್ತದೆ. ಮತ್ತೆ ಮನೆಗೆ ಬಂದು ನಿದ್ದೆ ಮಾಡಿ ಏಳುವಾಗ 10-11 ಗಂಟೆ ಆಗ್ತದೆ. ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದನಿಗೆ, ಈಗ ನಾವು ಸಾಮಾನ್ಯವಾಗಿ ಹೇಳುವುದು ಅಂತಾದರೆ, ಒಬ್ಬ ವ್ಯಕ್ತಿಗೆ ದಿನದಲ್ಲಿ 8 ಗಂಟೆ ನಿದ್ದೆ ಬೇಕು. ಆದರೆ 6 ಗಂಟೆ ನಿದ್ರೆ ಇದ್ದರೂ ಸಾಕಾಗ್ತದೆ. ಯಕ್ಷಗಾನ ಕಲಾವಿದರಿಗೆ ಯಾಕೆ ಹೆಚ್ಚಿನ ಆವರ್ತಿಯ ನಿದ್ದೆ ಬೇಕು ಅಂತ ಕೇಳಿದರೆ, ರಾತ್ರಿಯ ಹೊತ್ತು ನಿದ್ದೆಯನ್ನು ಬಿಡ್ತಾರೆ, ಅದಲ್ಲದಲ್ಲಿ ಕಸುಬನ್ನು ಮಾಡ್ತಾರೆ. ಆ ಒಂದು ಕಸುಬನ್ನು ಮಾಡುವಾಗ ಆಗುವಂತಹ ಆಯಾಸ, ಬಳಲಿಕೆ, ಅದು 1 to 2 ಆಗಿರುತ್ತದೆ. ನಮ್ಮ ಆರೋಗ್ಯದ ದೈನಂದಿನವಾಗಿ ರೆಗ್ಯುಲರ್ ಆಗಿ ಆಗುವಂತಹ ಯಾವ ಕಾರ್ಯಗಳಿದೆ ಅದರ ವಿರುದ್ಧವಾಗಿ ನಾವು ನಡೀತಿರ್ತೇವೆ. ಆಗ ಹೆಚ್ಚಿನ ಆವರ್ತಿಯ ನಿದ್ದೆ ಬೇಕಾಗ್ತದೆ. ಇಡೀ ರಾತ್ರಿಯ ಯಕ್ಷಗಾನದಲ್ಲಿ, ಈಗ ಮೇಳದಲ್ಲಿರುವ ಕಲಾವಿದರುಗಳಿಗೆ ಅದುವೇ ಒಂದು ಸಮಸ್ಯೆ ಆಗ್ತದೆ. ಹಾಗಿರುವಾಗ ಹಗಲಿನ ಹೊತ್ತಿನಲ್ಲಿ ಕಸುಬು ಮಾಡಲಿಕ್ಕೆ ನಮ್ಮನ್ನು ನಾವು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿಕೊಂಡು ನಮ್ಮ ನಿದ್ದೆಯನ್ನು ನಾವು ಸರಿಯಾದಂಥ ಸಮಯಕ್ಕೆ ಆವೃತ್ತಿಗೊಳಿಸಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಕಸುಬನ್ನು ಮಾಡಲಿಕ್ಕಾಗ್ತದೆ. ಕಾಲಮಿತಿ ಆದಮೇಲೆ, ಈಗ ಯಾವುದೆಲ್ಲ ಕಾಲಮಿತಿ ಯಕ್ಷಗಾನ ಮೇಳಗಳಿದೆ ಅದರಲ್ಲಿರುವಂತಹ ಎಲ್ಲ ಕಲಾವಿದರಿಗೆ ಸ್ವತಃ ನನ್ನ ಅನುಭವದಲ್ಲಿ ಹೇಳೋದು, ಆರಾಮದಲ್ಲಿ ಯಾವುದೇ ರೀತಿಯಂತಹ ಅಡಚಣೆ ಇಲ್ಲದೆ ಹಗಲು ಹೊತ್ತಿನಲ್ಲಿ 7 ಗಂಟೆ 8 ಗಂಟೆಯ ಡ್ಯೂಟಿಯನ್ನು ಮಾಡಲಿಕ್ಕೆ ಆಗ್ತದೆ. ಸಣ್ಣ ಉದಾಹರಣೆ ಕೊಡ್ತೇನೆ. ಈಗ ಕಾಲಮಿತಿ ಅಂತ ಹೇಳಿದರೆ 12:30 1 ಗಂಟೆಗೆ ಯಕ್ಷಗಾನ ಮುಗೀತದೆ. ಬಂದು ಮಲಗಬೇಕಾದ್ರೆ ಒಂದು 2-2:30 ಅಂತಾದರೂ ಕೂಡ, ಬಿಡಾರದಲ್ಲಿ ಇರುವವರಿಗಲ್ಲ, ಈಗ ಪ್ರತಿದಿನ ಮನೆಗೆ ಬಂದು ಹೋಗುವವರು ಅಂತಾದರೆ ನಿಮಗೆ ಬೆಳಿಗ್ಗೆ 8 ಗಂಟೆಯವರೆಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲದೊಂದು 6 ಗಂಟೆ ನಿದ್ದೆ ಆಗ್ತದೆ. ಒಬ್ಬ ವ್ಯಕ್ತಿಗೆ 6 ಗಂಟೆ ನಿದ್ದೆ ಎಷ್ಟು ಸಾಕಾಗ್ತದೆ. ನಂತರ ನೀವು ರೆಗ್ಯುಲರ್ ಡ್ಯೂಟಿ ಅಂತ, ಈಗ ಹೆಚ್ಚಾಗಿ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಕೆಲಸಗಳು ಪ್ರಾರಂಭ ಆಗೋದು 9 ಗಂಟೆ 9:30 ನಂತರ, ಸಂಜೆ 4:30 5 ಗಂಟೆವರೆಗೆ, ಪುನಃ ಮಧ್ಯಾಹ್ನ ಬಿಡುವಿರ್ತದೆ. ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿ ಸಂಜೆಯ ಹೊತ್ತಿಗೆ ಯಕ್ಷಗಾನಕ್ಕೆ ಬರಲಿಕ್ಕಾಗ್ತದೆ. ಹಿಮ್ಮೇಳದ ಕಲಾವಿದರ ದೃಷ್ಟಿಯಲ್ಲಿ ನೋಡೋದಾದರೆ, ಯಾಕೆಂತ ಕೇಳಿದರೆ, ಹಿಮ್ಮೇಳದಲ್ಲಿ ಪ್ರಥಮ ಡ್ಯೂಟಿ ಅಂತಾದರೆ 6:30 9:30 10 ಗಂಟೆವರೆಗೆ, 2ನೇ ಡ್ಯೂಟಿ ಅಂತಾದರೆ 10 12:30. ವೇಷದವರಿಗೆ ಅಂತಾದರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕಂದರೆ ಕೆಲವು ಪ್ರಸಂಗಗಳು ಬೇರೆ ಇರಬೇಕಾದ್ರೆ ಬೇಗ ಮುಟ್ಟಬೇಕಾಗ್ತದೆ. ಯಾವ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸಡಿಲಿಕೆ ಇರುತ್ತದೆ ಅಲ್ಲಿ ಆರಾಮದಲ್ಲಿ ಇದಕ್ಕೆ ಬರುವಂತಹ ಒಂದು ಅವಕಾಶ ಇದೆ. ಮತ್ತೊಂದು ಸಮಸ್ಯೆ ಆಗುವಂಥದ್ದು ಅಂತ ಹೇಳಿದರೆ ಸಮಯ. ಟೈಮಿಗೆ ರೀಚ್ ಆಗಲಿಕ್ಕೆ ಆಗ್ತದೆ ಯಕ್ಷಗಾನ ಪ್ರದರ್ಶನದಲ್ಲಿಗೆ, ಅಥವಾ ಅಲ್ಲಿಂದ ಸರಿಯಾಗಿ ಹಿಂದೆ ಬರಲಿಕ್ಕೆ ಆಗ್ತದ? ಇದು ಪ್ರಧಾನವಾಗಿ ಒಂದು ಕಾಣುತ್ತದೆ. ಮತ್ತೊಂದು ಏನಂತ ಕೇಳಿದರೆ, ಯಕ್ಷಗಾನ ಪ್ರಧಾನವಾಗಿ ಇಟ್ಟುಕೊಂಡು ಪ್ರವೃತ್ತಿಯಾಗಿ ಬೇರೆ ಒಂದು ಉದ್ಯೋಗದಲ್ಲಿ ಇರಬೇಕಾದರೆ ಆ ಉದ್ಯೋಗದಲ್ಲಿ ಆಗುವಂತಹ ಕೆಲವು ಅಡಚಣೆಗಳು ಅಥವಾ ಯಾವುದೋ ಒಂದು ಮಾನಸಿಕವಾದಂತಹ ಕಿರಿಕಿರಿ, ಅದು ಯಕ್ಷಗಾನ ರಂಗದಲ್ಲಿ ಅದು ಇಫೆಕ್ಟ್ ಆಗ್ತದೆ. ನಮ್ಮ ಮೇಳದಲ್ಲಿ ನಾನಿರಬೇಕಾದ್ರೆ ನಮಗೆ ಅನೇಕ ಬಾರಿ ನಾವು ಕೆಲಸದ ಒತ್ತಡವನ್ನು ತಲೆಯಲ್ಲಿಟ್ಟುಕೊಂಡು ನಾವು ಪ್ರಸಂಗ ನಡೆಸ್ತಿರಬೇಕಾದ್ರೆ, ಹಿಮ್ಮೇಳ ನುಡಿಸ್ತಿರಬೇಕಾದ್ರೆ ಮೈಂಡ್ ಬ್ಲ್ಯಾಂಕ್ ಅಂತ ನಾವೇನು ಹೇಳ್ತೇವೆ, ಈಗ ಸಡನ್ನಾಗಿ ಮೈಂಡ್ ಬ್ಲ್ಯಾಂಕ್ ಆಗ್ತದೆ. ನಾವು ಏನು ನುಡಿಸ್ತಿದ್ದೇವೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಆದರೆ ಆ ಭಾಗಕ್ಕೆ ನಾವು ನುಡಿಸಿಕೊಂಡು ಮುಂದೆ ಹೋಗಿರ್ತೇವೆ, ಮತ್ತೆ ನಾವು ಸಡನ್ ಆ ಎಚ್ಚರಕ್ಕೆ ಬರ್ತೇವೆ. ಅದರಿಂದಾಗಿ ಅನೇಕ ಸನ್ನಿವೇಶಗಳಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಸಹಜ. ಇದು ಒಂದು ನಮಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತಾದರೆ ಅಲ್ಲಿಯೂ ನಾವು ಎಚ್ಚರವಾಗಿರಬೇಕು, ಇಲ್ಲಿಯೂ ಎಚ್ಚರ ಆಗಿರಬೇಕು. ಅದು ಒಂದು ಸಮಸ್ಯೆ ನಮಗೆ ಕಾಡ್ತದೆ. ಮತ್ತೊಂದು ಏನಂತ ಹೇಳಿದರೆ, ಆರೋಗ್ಯದ ದೃಷ್ಟಿಯಲ್ಲಿ, ಆರೋಗ್ಯದಲ್ಲಿ ನಾವು ತೆಗೆದುಕೊಳ್ಳುವಂಥ ಆಹಾರವಾಗಿರ್ಬೋದು, ಜರ್ನಿ ಟೈಮ್, ಲಾಂಗ್ ಟರ್ಮ್ ಜರ್ನಿ ಇದ್ದಾಗ ಹೋಗುವಂತಹ ಬರುವಂತಹ ಸಮಸ್ಯೆಗಳು, ಇದರಿಂದಾಗಿ ಪ್ರದರ್ಶನಕ್ಕೂ ಸಮಸ್ಯೆ ಕೊಡ್ತದೆ. ಪ್ರತಿದಿನ ಒಂದೇ ರೀತಿ ಇರುವುದಿಲ್ಲ. ಹೋಗುವಂತಹ ದಾರಿಗಳಾಗಿರ್ಬೋದು, ಆಗುವಂತಹ ಅಡಚಣೆಗಳು ನಮ್ಮ ಈ ಒಂದು ರೆಗ್ಯುಲಾರಿಟಿ ಏನಿದೆ ಅದಕ್ಕೆ ಇರ್ರೆಗ್ಯುಲಾರಿಟಿ ಆಗ್ತದೆ. ಅದು ಈ ರೀತಿಯಾಗಿ ನಾವು ಯೋಚನೆ ಮಾಡುವಾಗ ಪ್ರತಿಯೊಬ್ಬ ಕಲಾವಿದನು ಕೂಡ ಒಂದು ಪ್ರವೃತ್ತಿಯಾಗಿ ಒಂದು ಉದ್ಯೋಗವನ್ನು ಇಟ್ಟುಕೊಂಡು ಯಕ್ಷಗಾನಕ್ಕೆ ಬರುವುದೇ ಹೌದು ಅಂತಾದರೆ ಯಾವುದೇ ರೀತಿಯಂತಹ ಅಡಚಣೆಗಳು ಬರುವುದಿಲ್ಲ. ಮತ್ತು ಮೈಂಡ್ ಫ್ರೆಶ್ ಇರ್ತದೆ. ನಾವೀಗ ಯಾವುದೇ ಒಂದು, ಈಗ ಎಷ್ಟೇ ಉದ್ಯೋಗದಲ್ಲಿ ಇರಲಿ, ಎಂಥದೇ ದೊಡ್ಡ ದೊಡ್ಡ ಕೆಲಸದಲ್ಲಿರಲಿ, ಆದರೆ ಯಕ್ಷಗಾನ ಅನ್ನುವಂಥದ್ದು ಒಮ್ಮೆ ನಾವು ಹಿಡ್ಕೊಂಡ್ರೆ ಮತ್ತೆ ಅದನ್ನು ಬಿಟ್ಟು ಇರಲಿಕ್ಕೆ ಆಗುವಂತಿಲ್ಲ.
ಮತ್ತು ಅಲ್ಲಿ ಸಿಗುವಂತಹ ನಾಲೆಜ್ ಏನಿದೆ, ಈಗ ರಾಮಾಯಣ ಮಹಾಭಾರತಗಳಾಗಿರ್ಬೋದು, ಅದರಲ್ಲಿ ಬರುವಂತಹ ಪಾತ್ರ ಪರಿಚಯದ ಆ ಒಂದು ವ್ಯಕ್ತಿತ್ವ ಏನಿದೆ, ಅದು ನಮ್ಮ ಜೀವನದಲ್ಲಿ ತುಂಬ ಅದು ಇಫೆಕ್ಟನ್ನು ಕೊಡುತ್ತದೆ. ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡದ್ದೇ ಹೌದು ಅಂತಾದರೆ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಉಜ್ವಲವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಯಕ್ಷಗಾನದಲ್ಲಿ ಯಕ್ಷಗಾನವನ್ನೇ ವೃತ್ತಿಯಾಗಿಟ್ಟುಕೊಂಡು ಪ್ರವೃತ್ತಿಯಾಗಿ ಬೇರೆ ಉದ್ಯೋಗದಲ್ಲಿದ್ದರೆ ನಮಗೆ ತುಂಬ ಅನುಕೂಲವೂ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು ಕಲ್ಲೂರಾಯರೇ. ಉದ್ಯೋಗವಾಗಿ ಪ್ರಧಾನವಾಗಿ ಒಂದನ್ನು ಇರಿಸಿಕೊಂಡು ಯಕ್ಷಗಾನವನ್ನು ಅದರ ಸಂಜೆಯ ಮೇಲೆ ನಿರ್ವಹಿಸುವುದಕ್ಕೆ ಸರಿಯಾದ ಶಿಸ್ತುಬದ್ಧವಾಗಿ ಜೀವನವನ್ನು ಇಟ್ಟುಕೊಂಡ್ರೆ ಸುಲಭ ಆಗ್ತದೆ ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು. ಗಮನಿಸಬೇಕಾದ್ದೇನು ಅಂತ ಹೇಳಿದರೆ, ಅವರು ಹೇಳುವಾಗಲೇ ಹಿಮ್ಮೇಳ ಮುಮ್ಮೇಳಗಳೆನ್ನುವಂಥ ವ್ಯತ್ಯಾಸವನ್ನು ಮಾಡಿಯೇ ಒಂದು ಸಣ್ಣ ಇದನ್ನು ಕೊಟ್ಟಿದ್ದಾರೆ. ಹಿಮ್ಮೇಳದವರು ಒಂದು ಚೌಕಿ ಪೂಜೆ ಈಗ 7:15 ಅಂತಾದರೆ ಅಥವಾ 6:00 ಚೌಕಿ ಪೂಜೆ ಅಂತಾದರೆ 6:00 ಚೌಕಿಗೆ ಮುಟ್ಟಿದರೆ ಸಾಕಾಗ್ತದೆ. ಆದರೆ ಪೀಠಿಕೆ ವೇಷ ಇರುವ ಕಲಾವಿದ ಅಂತಾದರೆ, ವೇಷಧಾರಿ ಅಂತಾದರೆ ಅವು 6:30 ಚೌಕಿಗೆ ಮುಟ್ಟಿದರೆ ಸಾಕಾಗೋದಿಲ್ಲ. ಅವು 5:00 ಚೌಕಿಗೆ ಮುಟ್ಟಬೇಕಾಗ್ತದೆ. ಅಂದರೆ 1 ಗಂಟೆಯ ಕುಶನ್ ಅನ್ನುವುದು ಹಿಮ್ಮೇಳದ ವಾದಕರಿಗೆ ಸಿಕ್ಕಿದಷ್ಟು ಮುಮ್ಮೇಳದ ಕಲಾವಿದರಿಗೆ ಸಿಗುವುದು ಕಷ್ಟ ಆಗ್ತದೆ. ಮತ್ತು ತೀರಾ ಇವತ್ತಿನ ಬೇರೆ ಉದ್ಯೋಗ ಕ್ಷೇತ್ರಗಳನ್ನು ನಾವು ಗಮನಿಸಿದರೆ, ಆ ಮೊದಲಿನ ಹಾಗೆ ಒಂದು 10 ಗಂಟೆಗೆ ಹೋಗಿ 4 ಗಂಟೆಗೆ ಬರಬಹುದಾದ ಕ್ಷೇತ್ರ ಅನ್ನುವಂಥದ್ದು ಭಾಳ ವಿರಳ ಆಗುತ್ತಾ ಇದೆ. ಇವತ್ತು ಎಲ್ಲ ಉದ್ಯೋಗಿಕ ರಂಗಗಳು ಕೂಡ ಒಂದು 9-9:30 ನಿಮ್ಮನ್ನು ನಿರೀಕ್ಷೆ ಮಾಡಿದರೆ ಸಂಜೆ 5:30-6 ಗಂಟೆವರೆಗೆ ನೀವು ಇರಬೇಕಾದ ಅನಿವಾರ್ಯತೆ ಬರ್ತದೆ. ಸಾಮಾನ್ಯವಾಗಿ ಸಹಜವಾಗಿ ಶಿಕ್ಷಣ ಕ್ಷೇತ್ರ ಶಿಕ್ಷಕರು ಅಂತ ತೆಗೆದುಕೊಂಡ್ರೂ ಕೂಡ 5 ಗಂಟೆವರೆಗೆ ಇರಬೇಕಾದಂಥ ಬದ್ಧತೆ ಇವತ್ತು ಆ ಉದ್ಯೋಗಿಕ ರಂಗದಲ್ಲಿ ಬಂದದ್ರಿಂದ ಭಾಳ ಸರಳವಾಗಿ ಸುಲಭವಾಗಿ ಮೊದಲಿನ ಹಾಗೆ ನಾವು ಹೇಳಿದ ಹಾಗೆ 4 ಗಂಟೆಗೆ ಹೊರಟರು ನಡೀತದೆ, 3:30 ಹೊರಟರು ನಡೀತದೆ ಅನ್ನುವಂಥ ಫ್ಲೆಕ್ಸಿಬಿಲಿಟಿ ಅನ್ನುವಂಥದ್ದು, ವೊಲಟಿಲಿಟಿ ಅನ್ನುವಂಥದ್ದು ಕಷ್ಟ ಸಾಧ್ಯ. ಉದ್ಯೋಗ ರಂಗದಲ್ಲಿ ಅದನ್ನು ಪ್ರತಿಪಾದಿಸುವುದು ಕಷ್ಟ. ಮತ್ತು ಕೆಲವೊಮ್ಮೆ 2 ದೋಣಿಗಳ ಮೇಲೆ ನಾವೇ ಇಟ್ಟಾಗ ಇಲ್ಲಿಯೂ ನ್ಯಾಯ ಕೊಡದೆ ಅಲ್ಲಿಯೂ ನ್ಯಾಯ ಕೊಡದೆ ಎರಡೂ ಕಡೆ ಬೇಡ ಅಂತ ಆದಾಗ ಆಗ್ತದೆ. ಅದು ಒಂದು ಪ್ರಸಿದ್ಧವಾದ ಉಕ್ತಿಯ ಹಾಗೆ, ಅಲ್ಲಿಗೂ ಇಲ್ಲ ಇಲ್ಲಿಗೂ ಇಲ್ಲ ಅಂತ ಎರಡೂ ಕಡೆ. ಅವರೊಂದು ಮಾತನ್ನು ಹೇಳುವಾಗ ಬ್ಲ್ಯಾಂಕ್ ಆಗೋದು ಅಂತ ಹೇಳಿದರು. ಅದು ಸಹಜವಾಗಿ ಕಲಾವಿದನಿಗಾಗುವ ಸ್ಟ್ರೆಸ್, ಒತ್ತಡಗಳಿಂದ ಆಗುವಂಥದ್ದು. ಎಲ್ಲಿಯೋ ಇಲ್ಲಿ ಹಗಲು ದುಡಿಯುವಂಥ ಉದ್ಯೋಗದಲ್ಲಿದ್ದ ಅತಿಯಾದ ಒತ್ತಡ ರಾತ್ರಿಯ ನಿಮ್ಮ ನಿರ್ವಹಣೆ ಮೇಲೆ, ರಾತ್ರಿ ನಿಮ್ಮ ಚೌಕಿಯಲ್ಲಿಯೋ ರಂಗಸ್ಥಳದಲ್ಲಿಯೋ ಆದಂತಹ ಒಂದು ಪರಿಣಾಮ ಹಗಲಿನ ನಿರ್ವಹಣೆಯಲ್ಲಿ ಕಾಣಿಸಿಕೊಳ್ಳುವುದು ಸಹಜ. ಯಾಕಂದರೆ ಆಲ್ ಸೆಡ್ ಆ್ಯಂಡ್ ಡನ್ ನಾವು ಮನುಷ್ಯರು, ಎಲ್ಲ ಹೇಳಿದ ಮೇಲೆ ನಾವು ಮನುಷ್ಯರೇ, ಮಿಷಿನ್ಗಳಲ್ಲ, ಹಗಲು ರಾತ್ರಿ ಎರಡೂ ಓಡಿಸುವ ಐರಾವತ ಬಸ್ಸುಗಳಲ್ಲ. ಅದರಿಂದ ಅದನ್ನು ಗಮನದಲ್ಲಿರಿಸಿಕೊಳ್ಬೇಕು ಅಂತ ಹೇಳ್ತಾ ಮುಂದಿನ ಅವಕಾಶವನ್ನು ಮಂದರ್ತಿ ಮೇಳದಲ್ಲಿ ಹಿಮ್ಮೇಳ ವಾದಕರಾಗಿಯೂ ಸುದೀರ್ಘವಾದ ಅನುಭವವನ್ನು ಇರಿಸಿಕೊಂಡವರು, ಯಕ್ಷಗಾನದ ಗುರುವಾಗಿಯೂ ಯಕ್ಷಗಾನದ ಎಲ್ಲ ಆಯಾಮಗಳನ್ನು ತಿಳಿದವರು, ಹಿಮ್ಮೇಳ ಮುಮ್ಮೇಳಗಳನ್ನು ತಿಳಿದು ಯಕ್ಷ ಗುರುವಾಗಿ ಕಾಣಿಸಿಕೊಂಡಂಥ ಮಹೇಶ್ ಮಂದರ್ತಿಯವರು ಅಭಿವ್ಯಕ್ತಿಸಬೇಕು ಅಂತ ಕೇಳಿಕೊಳ್ತೀವಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಕಲಾವಿದ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿರುವಂತಹ ನನ್ನ ಕಲಾವಿದ ಮಿತ್ರರೇ ಹಾಗೂ ಹಿರಿಯ ಕಲಾವಿದರೇ ಹಾಗೂ ಹಿರಿಯ ಗಣ್ಯರೇ, ಎಲ್ರಿಗೂ ಪ್ರಥಮವಾಗಿ ನಮಸ್ಕರಿಸುತ್ತಾ, ಈ ದಿನ ಯಕ್ಷಗಾನ ಪೂರ್ಣಾವಧಿ ಉದ್ಯೋಗ ಆಗಿರಬೇಕೆ ಅಥವಾ ಉಪವೃತ್ತಿಯಾಗಿರಬೇಕೆ ಇದರ ಬಗ್ಗೆ ಸಂವಾದದಲ್ಲಿ ನನಗೆ ಅನ್ನಿಸಿದ, ಅಂದರೆ ನನ್ನ ಅನಿಸಿಕೆಯನ್ನು ಮಾತ್ರ ನಾನು ಹೇಳುವಂತಹದ್ದು. ಯಾಕಂದರೆ ನಾನು ಸಾಧಾರಣ 26 ವರ್ಷಗಳಿಂದ ಶ್ರೀ ಕ್ಷೇತ್ರ ಮಂದಾರ್ತಿ ಮೇಳದಲ್ಲಿ ಕೆಲಸ ಮಾಡುವ ಹಿಮ್ಮೇಳ ವಾದಕನಾಗಿ, ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ಯಕ್ಷಗಾನದ ಗುರುಗಳಾಗಿ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದು ಗುರುಗಳಾದ ಬನ್ನಂಜೆ ಸಂಜೀವ ಸೋರಣ್ರ ಕರಪೆ, ಯಾಕೆಂದರೆ ಅವರ ಶಿಷ್ಯ ನಾನು. ಹಾಗೆ ಈ ದಿನ ನನ್ನ ಅಭಿಪ್ರಾಯ ಅಂದರೆ, ಈ ಯಕ್ಷಗಾನ ಎನ್ನುವಂತಹದ್ದು ಮುಂಚೆ ನಾವು ಮೇಳಕ್ಕೆ ಹೋಗ್ತಾ ಇರುವಾಗ, ಪ್ರಥಮವಾಗಿ ಹೋಗ್ತಾ ಇರುವಾಗ ಬೆಳಗಿನ ತನಕ ಆಟ ಇತ್ತು. ಆವಾಗಲೂ ಸಹ ನಾವು 25 ವರ್ಷದಿಂದವೂ ಈ ವೃತ್ತಿಯನ್ನು ಮಾಡ್ಕೊಂಡು ಬಂದ ಕಾರಣದಿಂದ ಹೇಳುವಂತಹದ್ದು. ಆವಾಗಿನ ಪರಿಸ್ಥಿತಿಗೆ ಈ ಉಪವೃತ್ತಿ ಎನ್ನುವಂತಹದ್ದು ಕಷ್ಟ ಸಾಧ್ಯ ಆಗಿತ್ತು. ಯಾಕೆಂದರೆ ಬೆಳಗಿನ ತನಕ ನಿದ್ದೆ ಬಿಟ್ಟು
ಮಲಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ 11 ಗಂಟೆ 11:30 ತನಕ ಮೇಳದಲ್ಲಿ ಚೌಕಿಯಲ್ಲಿ ಸೇವಾರ್ಥಿಗಳು ಆಚೆ ಓಡಾಡೋದು ಅಥವಾ ಚಹಾ ಕೊಡುವವರು ಅದು ಇದೆಲ್ಲ ಸಮಸ್ಯೆ ಇರ್ತಿತ್ತು. ನಿದ್ದೆ ಬರುವಾಗಲೇ ಸಾಧಾರಣ 12-1 ಗಂಟೆ ಆಗ್ತದೆ. 1 ಕಾಲಿಗೆ ಬಂದು ಎಬ್ಬಿಸ್ತಾರೆ. 1:30ಗೆ ರಂಗಸ್ಥಳಕ್ಕೆ ಹೋಗುವಂಥದ್ದು. ಬೆಳಿಗ್ಗೆ 6 ಗಂಟೆ 6:30 ತನಕ ಆಟ ಆಗ್ತಿತ್ತು. ಆಮೇಲೆ ನೇರ ಬಸ್ ಹಿಡ್ಕೊಂಡು ಮನೆಗೆ ಬರುವಂಥದ್ದಿತ್ತು. ವಾಹನದ ವ್ಯವಸ್ಥೆ ಇರಲಿಲ್ಲ ಇತ್ತು. ಬಸ್ ಹಿಡ್ಕೊಂಡು ಮನೆಗೆ ಬರುವಾಗಲೇ ಸಾಧಾರಣ 8-9 ಗಂಟೆ ಆಗ್ತಿತ್ತು. ಆವಾಗಲೂ ಸಹ ನಾವು ನಿದ್ದೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇತ್ತು. ಯಾಕಂದರೆ ಮಧ್ಯಾಹ್ನದ ತನಕ ಆವಾಗ ನಾನು ಯಕ್ಷ ಶಿಕ್ಷಣದಲ್ಲಿ ಇರಲಿಲ್ಲ ಇತ್ತು. ನಾನು ಯಕ್ಷ ಶಿಕ್ಷಣಕ್ಕೆ ಬಂದು ಒಂದು 14-15 ವರ್ಷ ಆಯ್ತಷ್ಟೇ. ಆಗ ಬೇರೆ ಬೇರೆ ಖಾಸಗಿಯ ತರಗತಿಗಳನ್ನು ನಾನು ಮಾಡ್ತಿದ್ದೆ. ಆದರೆ ಮಧ್ಯಾಹ್ನದ ಮೇಲೆ ತರಗತಿಗಳಿಗೆ ಹೋಗಿ ಮಾಡುವಂತಹದ್ದು, ಇನ್ನು ಅಂತಹ ಅನಿವಾರ್ಯ ಪರಿಸ್ಥಿತಿ ಬಂದಲ್ಲಿ ಬೆಳಿಗ್ಗೆ ತರಗತಿಗಳನ್ನು ಮಾಡಿ ನಿದ್ದೆ ಬಿಟ್ಟು ವ್ಯವಹರಿಸಿ ಸಂಜೆ ಸ್ವಲ್ಪ ಹೊತ್ತು ಮಲಗಿದ ಹಾಗೆ ಮಾಡಿ 4 ಗಂಟೆಗೆ ಎದ್ದು ಮನೆಯಿಂದ ಹೊರಡಬೇಕಿತ್ತು. ಸಂಜೆ 6 ಗಂಟೆ ಒಳಗೆ ಚೌಕಿಗೆ ಹೋಗಿ ಅಬ್ರ ಹಾಕಬೇಕು. ನಾನು ಚಂಡೆವಾದಕನಾಗಿರುವಾಗ 6 ಗಂಟೆಗೆ ಅಬ್ರ ತಾಳ ಹಾಕಬೇಕು. ಹಾಗಾಗಿ ನಿದ್ದೆ ಆಗ್ತಾ ಇರಲಿತ್ತು, ಬಹಳ ಕಷ್ಟ ಆಗ್ತಾಯಿತ್ತು. ದಾರಿ ಮೇಲೆ ಹೋಗುವಾಗ, ಬಸ್ಸಲ್ಲಿ ಕೂತ್ಕೊಳ್ಳುವಾಗ ಕಣ್ಣು ತೂಕಡಿಸ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮೇಳ ಕಾಲಮಿತಿ ಆದ ಮೇಲೆ ನಮಗೆ ಸ್ವಲ್ಪ ಅನುಕೂಲ ಆಗಿದೆ. ಯಾಕಂದರೆ ಉಪವೃತ್ತಿ ಮಾಡುವುದಕ್ಕೆ ಉಪವೃತ್ತಿ ಮಾಡಲೇಬೇಕಾದ ಅನಿವಾರ್ಯತೆಯೂ ಸಹ ಕೆಲವು ಕಲಾವಿದರಿಗೆ ಇರಬಹುದು. ಇನ್ನು ಕೆಲವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುವವರಿಗೆ ಉಪವೃತ್ತಿ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಇರುವವರಿಗೆ ಉಪವೃತ್ತಿ ಬೇಕೇ ಬೇಕು. ಯಾಕಂದರೆ ಈಗಿನ ದಿನಗಳಲ್ಲಿ ಜೀವನವನ್ನು ಸಾಗಿಸುವುದು ಬಹಳ ಕಷ್ಟ. ಯಾಕಂದರೆ ಎಲ್ಲ ವಸ್ತುಗಳಿಗೂ ಸಹ ಒಂದು ಮಗುವನ್ನು ಶಾಲೆ ಕಳಿಸಬೇಕಿದ್ರೆ ಅಥವಾ ಬೇರೆ ಬೇರೆ ಪೇಟೆಗೆ ಹೋಗಿ ಸಾಮಾನು ತರಬೇಕಿದ್ರೆ ಅಥವಾ ಒಂದು ವಾಹನ ತೆಗೊಳ್ಬೇಕಿದ್ರೆ ಎಲ್ಲದಕ್ಕೂ ಸಹ ದಿನಕ್ಕೆ ಧಾರಣೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ದುಡಿಯುವಂತಹ ಪೂರ್ಣಾವಧಿ ಉದ್ಯೋಗದ ಸಂಬಳ ಸಾಕಾಗದೇ ಇರುವ ಕಾರಣ ಉಪವೃತ್ತಿ ಮಾಡಬೇಕಾದ ಒಂದು ಅವಶ್ಯಕತೆಯೂ ಇದೆ ಅಂತ ನನ್ನ ಭಾವನೆ. ನಮಗೆ ಎಷ್ಟು ಕೊಟ್ಟರೂ ಸಾಕಾಗುವುದಿಲ್ಲ, ಆ ವಿಷಯ ಬೇರೆ. ಆದರೆ ಈಗಿನ ಪರಿಸ್ಥಿತಿಗೆ ಉಪವೃತ್ತಿ ನನ್ನ ಪ್ರಕಾರ ಅತ್ಯಗತ್ಯ. ಯಾಕಂದರೆ ನಾನು ಉಪವೃತ್ತಿಯನ್ನು ಮಾಡುವುದರಿಂದ ಹಲವಾರು ಪ್ರಯೋಜನಗಳನ್ನು ಕಂಡುಕೊಂಡಿದ್ದೇನೆ. ನಾನೀಗ ಯಕ್ಷಗಾನ ಒಬ್ಬ ಗುರುಗಳಾಗಿ ನಾನು ಹೇಳ್ತಾ ಇರುವಂಥ ಮಾತು, ಉಪವೃತ್ತಿಯಿಂದ ಅದೆಷ್ಟೋ ಶಿಷ್ಯವರ್ಗವನ್ನು ಸಂಪಾದಿಸಿದ್ದೇವೆ. ಅದೊಂದು ನಮಗೆ ಹೆಮ್ಮೆ ವಿಚಾರ. ಮೇಳಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನಾವು ಚೌಕಿಗೆ ಮುಟ್ಟಿಕೊಂಡು ನಮ್ಮ ಡ್ಯೂಟಿಯನ್ನು ಪ್ರಾಂಪ್ಟಾಗಿ ಮುಗಿಸಿ ರಾತ್ರಿ 1:00ಗೆ ಹೊರಟು ಮನೆಗೆ ಬರುವಾಗ 3 ಗಂಟೆ ಆಗ್ತದೆ. ಬೆಳಿಗ್ಗೆ ಏಳುವಾಗ 8ರಿಂದ 9 ಗಂಟೆ, ಕೆಲವು ಬಾರಿ 8 ಗಂಟೆಗೆ ತರಗತಿ ಇದ್ದರೆ ನಾವು 7 ಗಂಟೆಗೆ ಏಳಬೇಕಾಗ್ತದೆ. ಮಧ್ಯಾಹ್ನ ಸ್ವಲ್ಪ ನಮ್ಗೆ ರೆಸ್ಟ್ ಸಿಗ್ತದೆ ಮಧ್ಯಭಾಗದಲ್ಲಿ. ಆ ಭಾಗದಲ್ಲಿ ರೆಸ್ಟ್ ಮಾಡಿಕೊಂಡು ಮನುಷ್ಯನಿಗೊಂದು ಇವರು ಕಲ್ಲೂರಾಯರು ಹೇಳಿದ ಹಾಗೆ 6 ಗಂಟೆ ನಿದ್ರೆ ಇದ್ದರೆ ಸಾಕಾಗ್ತದೆ ನಮ್ಮಂಥವರಿಗೆ. ಹಾಗಾಗಿ ಅಷ್ಟು ನಿದ್ರೆಯನ್ನು ನಾವು ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಸಮಯವನ್ನು ಪಾಲನೆ ಮಾಡಿಕೊಂಡು ಉಳಿದ ವಿಚಾರಗಳಿಗೆ ಮನ ಕೊಡದೆ ಮಾಧ್ಯಮಗಳ TV ನೋಡೋದು ಅಥವಾ ಮೊಬೈಲ್ ನೋಡೋದು ಇವೆಲ್ಲ ಒಂದು ಸ್ವಲ್ಪ ಬದಿಗಿಟ್ಟು ಆರೋಗ್ಯದ ಬಗ್ಗೆ ನಾವು ಲಕ್ಷ್ಯ ವಹಿಸಿದರೆ ಉಪವೃತ್ತಿ ಏನು ತೊಂದರೆ ಅಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಈಗ ಸ್ವಲ್ಪ ಕಾಲಮಿತಿ ಆದ ಕಾರಣ ನಿದ್ದೆ ಆಗ್ತದೆ. ಹಿಮ್ಮೇಳ ಕಲಾವಿದರಿಗೂ ನಿದ್ದೆ ಆಗ್ತದೆ, ಮುಮ್ಮೇಳ ಕಲಾವಿದರಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕಂದರೆ ಚೌಕಿಯಲ್ಲಿ ಕೆಲವು ಮೇಳದವರಿಗೆ ಸಮಸ್ಯೆ ಇದೆ, ಇನ್ನು ಕೆಲವು ಮೇಳದವರಿಗೆ ಸಮಸ್ಯೆ ಇಲ್ಲದೆ ಇರಬಹುದು. ಕೆಲವರಿಗೆ ನಿದ್ದೆಯ ಸಮಸ್ಯೆ ಬೀಳಬಹುದು. ಹಾಗಾಗಿ ಮುಮ್ಮೇಳ ಕಲಾವಿದರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಉಪವೃತ್ತಿ ಮಾಡುವುದು. ಯಾಕಂದರೆ ಅವರಿಗೆ ನಿದ್ದೆ ಸರಿಯಾಗದಿದ್ದರೆ ಉಪವೃತ್ತಿ ಮಾಡುವುದು ಕಷ್ಟ. ಯಾಕಂದರೆ ಹಗಲಿಗೆ ಯಾವುದೇ ಕೆಲಸ ಮಾಡೋರಿದ್ರೂ ಸ್ವಲ್ಪ ಕಣ್ಣು ತೂಕಡಿಸ್ತದೆ. ಆವಾಗ ಅವರು ಮಾಡುವಂತಹ ಕೆಲಸಕ್ಕೆ ಅಡ್ಡಿ ಆಗ್ತದೆ ಅಂತ ನನ್ನ ಭಾವನೆ. ಹಾಗಾಗಿ ಈ ಪೂರ್ಣಾವಧಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವವರು ಪೂರ್ಣಾವಧಿಯ ಉದ್ಯೋಗವಾಗಿ ಇದನ್ನು ತೆಗೆದುಕೊಳ್ಳುವುದೇ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕೆಂದರೆ ಅವರ ಆರೋಗ್ಯವೂ ಸಹ ಸದೃಢವಾಗಿರ್ತದೆ, ಮತ್ತಷ್ಟು ವರ್ಷ ಕಲೆಯಲ್ಲಿ ಜೀವನವನ್ನು ಸಾಗಿಸಬಹುದು ಅಂತ ನನ್ನ ಅಭಿಪ್ರಾಯ. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಿಂದೆ ಉಳಿದವರು, ತಾವು ಮುಂದೆ ಬರಬೇಕು ಅನ್ನೋ ಆಸಕ್ತಿ ಇರುವವರು, ಅನಿವಾರ್ಯತೆ ಇರುವವರು ತನ್ನ ಸಮಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಉಪವೃತ್ತಿಯನ್ನು ಮಾಡುವುದರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ, ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮಹೇಶ್ ಮಂದರ್ತಿ ಅವರಿಗೆ.
ಆರ್ಥಿಕವಾದಂತಹ ಸ್ವಾವಲಂಬನೆಯನ್ನು ಕೇಂದ್ರವಾಗಿರಿಸಿಕೊಂಡು ಅವರು ಉಪವೃತ್ತಿಯನ್ನು ಇಟ್ಟುಕೊಳ್ಳಬಹುದೋ ಬೇಡವೋ ಅನ್ನೋ ಬಗ್ಗೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಕಾಲಮಿತಿಗೆ ಯಕ್ಷಗಾನ ಒಳಪಟ್ಟ ಮೇಲೆ ನಮಗೆ ಉಪವೃತ್ತಿಯನ್ನು ನಡೆಸುವುದಕ್ಕೆ ಯಾವ ಸಮಸ್ಯೆ ಇಲ್ಲ ಅನ್ನೋ ಹಾಗೆ ಅವರ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಒಂದು ಗಮನಿಸಬೇಕಾದ ಅಂಶ, ಆರ್ಥಿಕವಾದ ಸ್ವಾವಲಂಬನೆ ಅಂತ ಬರುವಾಗ ಈ ಆರ್ಥಿಕವಾದ ಸ್ವಾವಲಂಬನೆಯನ್ನು ಒಂದು ನಿರ್ದಿಷ್ಟವಾದ ಮಾನದಂಡದಿಂದ ನಿರ್ವಚನ ಮಾಡುವುದಕ್ಕೆ, ಡಿಫಿನೇಷನನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಬದುಕುವುದಕ್ಕೆ ಎಷ್ಟು ಬೇಕು ಅನ್ನೋದನ್ನು ಅವನ ಅಭೀಪ್ಸೆಯನ್ನು ಅನುಲಕ್ಷಿಸಿ ಅದನ್ನು ತೀರ್ಮಾನಿಸಬೇಕೇ ಹೊರತಾಗಿ, ಒಂದು ದಿವಸಕ್ಕೆ 1 ಲಕ್ಷ ದುಡಿಯುವವನಿಗೂ ತನಗೆ ಸಾಲದು ಅನ್ನುವಂಥ ಭಾವ ಇರಬಾರ್ದು ಅಂತ ಏನಿಲ್ಲ. ಒಂದು ದಿವಸಕ್ಕೆ 1,000 ರೂಪಾಯಿ ದುಡಿಯುವವನಿಗೂ ನಾನು ಪರಮತೃಪ್ತ ಅನ್ನುವ ಭಾವ ಇರಬಾರ್ದು ಅಂತ ಏನಿಲ್ಲ. ಅಂದರೆ ಆರ್ಥಿಕವಾದ ಸ್ವಾವಲಂಬನೆಯನ್ನು ಕೇಂದ್ರವಾಗಿರಿಸಿಕೊಂಡು ಹೊರಟಾಗ ಏನಾಗ್ತದೆ ಅಂತ ಕೇಳಿದರೆ, ಒಂದು ಉಪ್ಪು ನೀರು ಕುಡಿದ ಹಾಗೆ ಒಂದು ಮೇಳದಲ್ಲಿ ಇದ್ದು ಇನ್ನೊಂದು ಕಡೆ ಕೆಲಸ ಮಾಡುವುದು, ಅದು ಎರಡೇ ಯಾಕೆ ಇನ್ನೊಂದು ಮಾಡುವ ಅಂತ ಕಾಣ್ತದೆ. 1 ಗಂಟೆ ಯಾವುದಾದ್ರೂ ಒಂದಕ್ಕೆ ಹೋಗುವುದಕ್ಕೆ ಸಾಧ್ಯ ಇದ್ದರೆ ಹೋಗುವ ಅಂತ ಕಾಣ್ತದೆ. ಅಂದರೆ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ತಾ ಹೆಚ್ಚು ಹೆಚ್ಚು ದುಡಿಬೇಕು ಅನ್ನುವ ಆಶಯ ಬಂದರೆ, ಪ್ರಾಯಶಃ ಇಲ್ಲಿರುವ ಹಿರಿಯ ಕಲಾವಿದರು ಇದಕ್ಕೆ ಅನುಮೋದನೆಯನ್ನು ಕೊಟ್ಟಾರು. ಒಂದು 20-25 ವರ್ಷ 30 ವರ್ಷ ಆ ಕ್ಷೇತ್ರದಲ್ಲಿ ದುಡಿದ ಮೇಲೆ ಆ ದೇಹ ಮತ್ತು ಯಾವುದಕ್ಕೂ ವಿನಿಯೋಗ ಆಗದೇ ಇದ್ದ ಸ್ಥಿತಿಗೆ ಬಂದು ಮುಟ್ಟುತ್ತದೆ ಅದನ್ನು ಅತಿಯಾಗಿ ಬಳಸಿಕೊಂಡ್ರೆ. ಅದರಲ್ಲಿಯೂ ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬ ಪ್ರಯಾಣ ಮತ್ತು ದೈಹಿಕವಾದ ವ್ಯಾಯಾಮ ಇರುವುದರಿಂದ, ಶ್ರಮ ಇರುವುದರಿಂದ ದುಡಿದ ಹಿರಿಯ ಭಾಗವತರನ್ನು ಕೇಳಿ, ಒಂದು 25-30 ವರ್ಷ ಮೇಳದಲ್ಲಿ ದುಡಿದವರಿಗೆ ಡಿಸ್ಕ್ ಕುತ್ಕೊಳ್ಳಿಕ್ಕಾಗೋದಿಲ್ಲ, ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ಕುಣಿದವರಿಗೆ ಕೇಳಿ, ಕಾಲು ನೋವು, ಕೈ ನೋವು, ಸೊಂಟ ನೋವು ಅಂತ. ಅದು ಆ ಪ್ರಾಯದಲ್ಲಿ ಮಾಡಿದಂಥ ಎಫೆಕ್ಟನ್ನು ಕೊನೆಗೆ ಅನುಭವಿಸಬೇಕಾದ ಸ್ಥಿತಿ. ಇಲ್ಲಿ ವೈದ್ಯರಿದ್ದಾರೆ, ಅವರು ಇದಕ್ಕೆ ಅನುಮೋದನೆಯನ್ನು ಕೊಟ್ಟಾರು. 6 ಗಂಟೆಯ ನಿದ್ರೆ ನಿಜವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಸಾಕು. ಕಲ್ಲುರಾಯರು ಹೇಳಿದ್ದು, ಮಹೇಶ್ ಮಂದಾರ್ತಿ ಹೇಳಿದ್ದು ಹೌದು. ರಾತ್ರಿ ಇಡೀ ನಿದ್ದೆ ಬಿಟ್ಟು ಹಗಲು ಮಲಗುವವನಿಗೆ 6 ಗಂಟೆ ನಿದ್ರೆ ಸಾಕಾಗುವುದಿಲ್ಲ. ಇದನ್ನು ಗಮನಿಸಬೇಕು. ಯಾಕಂದರೆ ನಿದ್ರೆಯಲ್ಲಿ ಕ್ವಾಲಿಟಿ ಸ್ಲೀಪ್ ಬೇರೆ, ಬರೀ ಸ್ಲೀಪ್ ಬೇರೆ. ಒಂದು ಗುಣಮಟ್ಟದ ನಿದ್ರೆಗೂ ಬಹಳ ವ್ಯತ್ಯಾಸ ಇದೆ. 6 ಗಂಟೆಯ ಗುಣಮಟ್ಟದ ನಿದ್ರೆ ಪಡೆಯುವಲ್ಲಿ ಕಲಾವಿದ ಸೋಲ್ತಾ ಇದ್ದಾನೆ. ಅದಕ್ಕೆ ಅವನ ಕಣ್ಣ ಸುತ್ತ ಇರುವ ಡಾರ್ಕ್ ಸರ್ಕಲ್ ಸಾಕ್ಷಿಯಾಗಿ ನಿಲ್ತದೆ. ಇದನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾ, ಕಟೀಲು ಮೇಳದಲ್ಲಿ ವೃತ್ತಿಯಲ್ಲಿರುವಂಥ ಯಕ್ಷಗಾನದ ಒಂದು ವಿವಿಧ ಆಯಾಮಗಳಲ್ಲಿ ತೊಡಗಿಸಿಕೊಂಡವರು, PhD ಪದವೀಧರರು ಆಗಿರುವಂಥ ಡಾಕ್ಟರ್ ಶ್ರುತಕೀರ್ತಿಯವರು ಒಂದೆರಡು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ಳುತ್ತೆ. ಕೃಷ್ಣ ಮೊಂದೆ ಜಗದ್ಗುರು. ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಕಲಾವಿದರೆ, ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಕಲಾವಿದ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಶಿರಬಾಗಿ ವಂದಿಸ್ತೇನೆ. ಯಕ್ಷಗಾನದ ಕುರಿತು ಅನೇಕ ಅಭಿಪ್ರಾಯಗಳಲ್ಲಿ ವ್ಯಕ್ತವಾಗಿದ್ದಾವೆ. ನಾನು ಬಹಳ ಚುಟುಕಾಗಿ ಕೆಲವು ಪಾಯಿಂಟ್ಸ್ಗಳನ್ನು ಮಾತ್ರ ಹೇಳಿ ನನ್ನ ಕರ್ತವ್ಯವನ್ನು ಪೂರೈಸ್ತೇನೆ. ಮೊದಲನೇದಾಗಿ ನಾವು ಖಂಡಿತವಾಗಿ ಸುಣ್ಣಂಬಳು ವಿಶ್ವಣ್ಣ ಒಂದು ಕಡೆಯಲ್ಲಿ ಹೇಳಿದ್ದು ನನಗೆ ನೆನಪಿಗೆ ಬರ್ತದೆ. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಂಥ ಉತ್ತರ, ಇವತ್ತು ನಾನೇನಾದರೂ ಅಥವಾ ನನ್ನಂಥವರೇನಾದರೂ ಸನ್ಮಾನ ಪಡ್ಕೊಂಡಿದ್ರೆ ಅಥವಾ ಸಮಾಜದಲ್ಲಿ ಕಲಾವಿದರಾಗಿ ಗುರುತಿಸಿಕೊಂಡಿದ್ದರೆ ಅದಕ್ಕೆ ಕಾರಣ ಈ ತನಕ ಯಕ್ಷಗಾನಕ್ಕೆ ಬೇಕಾಗಿ ತ್ಯಾಗ ಮಾಡಿದಂಥ ಹಿಂದಿನ ಕಲಾವಿದರು ಅಂತೇಳಿ. ಹಾಗಾಗಿ ನಾವು ಅದನ್ನು ಇಲ್ಲಿ ಗಮನಿಸಲೇಬೇಕು. ಹಿಂದಿನ ಕಲಾವಿದರ ಆ ತ್ಯಾಗ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ತ್ಯಾಗವನ್ನು ನಾವಿಲ್ಲಿ ಗುರುತಿಸ್ತಾ, ಇವತ್ತು ನಾವಾದರೂ ಈಗ ನನ್ನಂಥವನು ಹಗಲಿನಲ್ಲಿ ವೃತ್ತಿ ಮಾಡ್ತಾ ರಾತ್ರಿಯಲ್ಲಿ ಯಕ್ಷಗಾನ ಮೇಳದಲ್ಲಿ ತಿರುಗಾಟ ಮಾಡುವವನಿಗಾದರೂ ಕೂಡ ಒಂದು ಸ್ಟ್ಯಾಂಡರ್ಡ್ ಆಗಿ ಇವತ್ತು ತೋರ್ಪಡಿಸಿಕೊಳ್ಳಿಕ್ಕೆ ಅವಕಾಶ ಇದ್ದರೆ ಅವರದ್ದೆಲ್ಲ ತ್ಯಾಗ ಅಂತ ನಾನು ಭಾವಿಸಿಕೊಳ್ತೇನೆ. ಮುಖ್ಯವಾಗಿ ಸಾಧಕ ಬಾಧಕಗಳು ಪೂರ್ಣಕಾಲಿಕವಾಗಿರುವಂಥ ಯಕ್ಷಗಾನ ಮೇಳಗಳಲ್ಲಿ ನಾನು ಹಗಲಿಡೀ ಕಾಲೇಜಿನಲ್ಲಿ ಪಾಠ ಮಾಡುವ, ಸಾಮಾನ್ಯ ಬೆಳಿಗ್ಗೆ 7:00 ಆರಂಭ ಆದರೆ ಸಂಜೆ 6:30-7 ಗಂಟೆವರೆಗೂ ಹೋಗ್ತದೆ. 10ರಿಂದ 12 ಗಂಟೆ ದಿನಕ್ಕೆ ಪಾಠ ಮಾಡುವಂಥ ಅನಿವಾರ್ಯತೆ ನನಗಿರ್ತದೆ. ಮತ್ತು 365 ದಿನವೂ ನನಗೆ ಕೆಲಸ ಇದೆ. ಅದರ ಒಟ್ಟಿಗೆ ನಾನು ಕಳೆದ ಕೆಲವಾರು ವರ್ಷಗಳಿಂದ ಯಕ್ಷಗಾನದಲ್ಲೂ ತೊಡಗಿಸಿಕೊಂಡಿದ್ದೇನೆ. ನನಗೆ ಅನಿಸೋ ಒಂದೇ ಮುಖ್ಯ ವಿಷಯ ಅಂತಂದರೆ, ಕಿರಣ್ ಕೆ ಅವರು ಅದನ್ನು ಹೇಳಿದರು, ನಮಗೆ ಡಿಸಿಪ್ಲಿನ್, ಶಿಸ್ತನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಇದು ಎರಡನ್ನೂ ಕೂಡ ನಿಭಾಯಿಸಿಕೊಂಡು ಹೋಗೋದು ಏನು ಕಷ್ಟ ಅಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಸಮಯ ಇರ್ಬೋದು, ಆಹಾರ ಇರ್ಬೋದು, ನಮ್ಮ ನಿದ್ರೆ ಇರ್ಬೋದು, ಓದು ಇರ್ಬೋದು, ಅಥವಾ ನಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ಸರಿಯಾದಂಥ ಶಿಸ್ತನ್ನು ಅಳವಡಿಸಿಕೊಂಡ್ರೆ ಎರಡನ್ನೂ ನಿಭಾಯಿಸಿಕೊಂಡು ಹೋಗೋದೇನು ಕಷ್ಟ ಅಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಈಗ ಕಾಲಮಿತಿ ಆಗಿದೆ ನಮಗೆ.
ಇಲ್ಲದೇ ಇದ್ದರೆ ಬೆಳಗಿನವರೆಗೂ ವೇಷ ಮಾಡಿ ಹಗಲಿಡೀ ಪಾಠ ಮಾಡಿ ಹೀಗೆ ನಿರಂತರ ಒಂದೊಂದು ವಾರ ಹೀಗೆ ಮಾಡಿದಂಥ ದಿನಗಳಿತ್ತು. ಹಾಗೆ ನಮಗೇನು ಕಷ್ಟ ಆಗಲಿಲ್ಲ, ನಿದ್ರೆಯ ಸಮಸ್ಯೆ ನಮಗೆ ಹಗಲೂ ಆಗಲಿಲ್ಲ ರಾತ್ರಿಯೂ ಆಗಲಿಲ್ಲ ನಮಗೆ. ಹಾಗೆಂತ ಅಂದರೆ ನಮಗೆ ಅದರ ಬಗ್ಗೆ ಒಂದು ಪ್ರೀತಿ, ಅದು ತೊಡಗಿಸಿಕೊಳ್ಳುವಿಕೆಯ ಒಂದು ಇದಿದ್ದರೆ ಖಂಡಿತವಾಗಿ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸಿಕೊಳ್ತೇನೆ. ಮತ್ತು ನನಗೆ ಅನ್ನಿಸುವ ಪ್ರಕಾರ ಈಗ ನಾನೊಬ್ಬ ವೈಯಕ್ತಿಕ ವಿಚಾರವಾಗಿ ನನಗೆ ಈಗ ಮಹೇಶ್ ಮಂದರ್ತಿ ಅವರು ಹೇಳಿದರು, ನನಗೆ ಹಗಲಿನ ವೃತ್ತಿ ನನಗೆ ಜೀವನಕ್ಕೆ ಬೇಕಾಗುವಷ್ಟು ಸಂಪಾದನೆಯನ್ನು ಕೊಡ್ತದೆ, ನಾನು ಪೂರ್ಣ ತೃಪ್ತ, ಅದರಲ್ಲಿ ಯಾವುದೇ ಇದಿಲ್ಲ. ಹಾಗಾಗಿ ನಾನು ರಾತ್ರಿ ಯಕ್ಷಗಾನಕ್ಕೆ ಬರುವಾಗ ದುಡ್ಡಿನ ವಿಷಯ ಯೋಚನೆ ಮಾಡೋದಿಲ್ಲ, ನಮಗೆ ಎಷ್ಟು ಸಂಬಳ ಸಿಗ್ತದೆ. ನೀವು ಬಹುಶಃ ಅನೇಕರು ನನಗೆ ವಿರೋಧಿಸ್ತೀರಿ, ನನಗೆ ಗೊತ್ತು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಎಷ್ಟು ಸಂಬಳ ಕೊಡ್ತಾರೆ, ಏನಾಗ್ತದೆ, ನಾನು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮತ್ತು ನನಗೆ ವೈಯಕ್ತಿಕವಾಗಿ ನನ್ನ ಹಗಲಿನ ಕೆಲಸಕ್ಕೆ ಈ ರಾತ್ರಿಯ ಯಕ್ಷಗಾನ ನನಗೊಂದು ಎನರ್ಜೈಸರ್, ಅದು ನನಗೆ ಎನರ್ಜಿ ಕೊಡ್ತದೆ. ಹಗಲು ನಾನು ರಾತ್ರಿಯಾಗ ಯಾವುದೋ ಒಂದು ಪಾತ್ರವನ್ನು ಚೆನ್ನಾಗಿ ಮಾಡಿ ಹೋದರೆ ನನಗೆ ಮರು ದಿವಸ ಬೇರೆ ಎಂಥದ್ದು ಬೇಡ, ಅದೇ ಖುಷಿ ನನಗೆ. ಹಾಗಾಗಿ ಇವತ್ತೊಂದು ಎನರ್ಜೈಸರ್ ಆಗಿಯೂ ಕೂಡ ಕೆಲಸ ಮಾಡ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತು ನನ್ನ ಹಾಗೆ ಕೆಲಸ ಮಾಡುವವರು ಅನೇಕರು ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರಿದ್ದಾರೆ. ಮತ್ತು ನಾವು ಎರಡೂ ಉಪವೃತ್ತಿ ವೃತ್ತಿಯನ್ನು ಅವಲಂಬಿಸಿಕೊಂಡಿರುವವರು ಗಮನಿಸಬೇಕಾದ ಇನ್ನೊಂದು ವಿಷಯ, ಕಿರಣ್ ಕೆ ಅವರು ಹೇಳಿದರು, ಬಹುಶಃ ಇದನ್ನು ಕಂಪಾರ್ಟ್ಮೆಂಟಲೈಸೇಷನ್, ನಾವು ಫೈಲ್ ಬೇರೆ ಬೇರೆ ಮಾಡಬೇಕು. ಹಗಲಿನದ್ದನ್ನು ರಾತ್ರಿಗೆ, ರಾತ್ರಿಯದನ್ನು ಹಗಲಿನ ವೃತ್ತಿಯಲ್ಲಿ ನಾವು ಸಂಬಂಧ ಮಾಡಲೇಬಾರ್ದು. ಹಾಗೆ ಮಾಡಿ ನಾವು ಸೋಲ್ತೇವೆ. ಅದರಿಂದ ರಾತ್ರಿದನ್ನು ರಾತ್ರಿಗೆ, ಅದನ್ನು ಹಗಲಿನಲ್ಲಿ ನಾವು ಕ್ಲಾಸಿಗೆ ಹೋಗಿ ಅದರ ಬಗ್ಗೆ ಯೋಚನೆ ಮಾಡೋದು, ಅಲ್ಲಿ ಏನೇನೋ ಹೇಳೋದು, ಹಗಲಿನದ್ದನ್ನು ರಾತ್ರಿ ಹೋಗಿ ಸ್ಟೇಜಿನಲ್ಲಿ ರಂಗಸ್ಥಳದಲ್ಲಿ ನಿಂತುಕೊಂಡು ಯೋಚನೆ ಮಾಡಿ ನಮ್ಮ ಪಾತ್ರಕ್ಕೆ ನಾವು ಅನ್ಯಾಯ ಮಾಡೋದು, ಇದು ಆಗಬಾರ್ದು. ಇದರ ಬಗ್ಗೆ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಇನ್ನೊಂದು ನನಗೆ ಇವತ್ತಿನ ಈ ವೇದಿಕೆಯಲ್ಲಿ ನೋಡಿ ದಿಗ್ಗಜರಿದ್ದಾರೆ, ಕೊಂಡದ ಕೊಳ್ಳಿಯವರಿದ್ದಾರೆ, ಪೆರುಮುದೆಯವರಿದ್ದಾರೆ, ಪ್ರಸನ್ನ ಶೆಟ್ಟಿಗಾರರಿದ್ದಾರೆ, ಜಲವಳ್ಳಿಯವರಿದ್ದಾರೆ. ಇಂತಹ ದಿಗ್ಗಜರ ಮಧ್ಯದಲ್ಲಿ ಕೂತುಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದು ಯಕ್ಷಗಾನವೇ. ನಾನೊಬ್ಬ ಕೇವಲ ಉಪನ್ಯಾಸಕನಾಗಿರ್ತಿದ್ರೆ ಖಂಡಿತವಾಗಿ ನನಗೆ ಈ ರೀತಿಯಾದಂತಹ ಒಂದು ಗುರುತಿಸುವಿಕೆ, ರೆಕಾಗ್ನಿಷನ್ ಇರಲಿಕ್ಕೆ ಇರ್ತಿರಲಿಲ್ಲ. ಇನ್ನೊಂದು, ನಾನು ಯಕ್ಷಗಾನಕ್ಕೆ ಆಯ್ದುಕೊಂಡದ್ರಿಂದ ನನಗೆ ಇನ್ನೊಂದು ಆದ ದೊಡ್ಡ ಲಾಭ ಏನು ಅಂತಂದರೆ, ಅತ್ಯಂತ ಒಳ್ಳೆಯ ಸಾತ್ವಿಕರಾದ ಅನೇಕ ಸಂಪನ್ಮೂಲ ವ್ಯಕ್ತಿಗಳು, ವಿದ್ವಾಂಸರು, ಕಿರಣ್ ಕೆರವರು ಇರ್ಬೋದು, ದೇವಾನಂದ ಭಟ್ರಿದ್ದಾರೆ, ನಾನು ಅದನ್ನು ಹೇಳಬೇಕು, ದೇವಾನಂದ ಭಟ್ರಿದ್ದಾರೆ, ಅಂತಹವರ ಇನ್ನೂ ಅನೇಕರಿದ್ದಾರೆ. ಅಂತಹವರ ಸಾಧಕರ ಸಂಪರ್ಕ ನಮಗೆ ಸಿಕ್ಕಿದ್ದು ನಮಗೆ ಒಂದು ಜೀವನದಲ್ಲಿ ಇನ್ನೂ ಏನೋ ಮಾಡ್ಬೋದು ಅಂತೇಳಿ ಹೊಸ ಒಂದು ಡೈರೆಕ್ಷನನ್ನು ಕೊಡಲಿಕ್ಕೆ ಅದು ನಮಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದು. ಇದು ಯಕ್ಷಗಾನದಿಂದ ಮಾತ್ರ ಸಾಧ್ಯ, ಅದು ಬೇರೆ ಏನೂ ಅಲ್ಲ. ಊರಿಂದ ಊರಿಗೆ ಹೋಗುವಾಗ ನಮಗೆ ತುಂಬ ಗುರುತಿಸುವಿಕೆ ಸಿಕ್ಕಿದೆ, ಫಾರಿನ್ಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ. ಇದೆಲ್ಲ ಕಾರಣ ಆದದ್ದು ಯಕ್ಷಗಾನದಿಂದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ಸಾಧಕಗಳು ಬಾಧಕಗಳು ಇದ್ದಾವೆ. ಈಗ ನಾನು ನಮ್ಮ ಮೇಳದಲ್ಲಿ ದೇವಿ ಮಹಾತ್ಮೆ ಹೆಚ್ಚಾಗೋದು, ನನಗೆ ಆರಂಭದಲ್ಲಿ ಮಧುಕೈಟಬರ ಪಾತ್ರ ಇರ್ತದೆ. ನಾನು 5 ಗಂಟೆಗೆ 5:30ವರೆಗೆ ಕ್ಲಾಸ್ ಮಾಡಿ 6:30 ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 6:45 ಚೌಕಿಯಲ್ಲಿ ಇರಲೇಬೇಕು, ಮೇಕಪ್ಪಿಗೆ ಕೂತ್ಕೊಳ್ಳೇಬೇಕು. 7:35ಕ್ಕೆ ನಮ್ಮ ವೇಷ ಪ್ರವೇಶ ಆಗ್ತದೆ. 40 ನಿಮಿಷ ಸಿಕ್ಕೋದು, ಅದರಲ್ಲಿ ವೇಷ ಸಿದ್ಧ ಆಗಿ ಹೋಗಬೇಕು. ಇದು ನಮಗೆ ಚಾಲೆಂಜ್. ಇದರ ಮಧ್ಯದಲ್ಲಿ ಹಸಿವಾಗ್ತದೆ, ಊಟ ಮಾಡಬೇಕು ಅಥವಾ ತಿಂಡಿ ತಿನ್ನಬೇಕು, ಸಿಕ್ಕುವುದಿಲ್ಲ, ಅವಕಾಶ ಸಿಕ್ಕುವುದಿಲ್ಲ, ಎಲ್ಲಿಂದಲೋ ಬರಬೇಕು, ಟ್ರಾಫಿಕ್ ಜಾಮ್, ಇದೆಲ್ಲ ತುಂಬ ಒತ್ತಡಗಳಿರ್ತದೆ. ಆದರೆ ಇದನ್ನೆಲ್ಲ ಸ್ವಲ್ಪ ನಿಭಾಯಿಸಿಕೊಂಡು ಹೋಗುವಲ್ಲಿ ನಮಗೆ ದೇವರು ತುಂಬ ಅನುಕೂಲತೆಯನ್ನು ನಮಗೆ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಇವತ್ತಿನ ದಿವಸ ಕಾಲಮಿತಿ ಆಗಿರುವುದರಿಂದ ಬಹುಶಃ ಉಪವೃತ್ತಿಯನ್ನು ಮಾಡಿಕೊಂಡು ಬದುಕಲಿಕ್ಕೆ ಯಾವುದೇ ಕಷ್ಟ ಇಲ್ಲ. ಮತ್ತು ಹಿಂದಿನ ಕಾಲಕ್ಕೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಅಜಗಜಾಂತರ ಏನು ಈಗ ಪೂರ್ಣಕಾಲಿಕತೆ ಮಹೇಶ್ ಅವರು ಹೇಳಿದ ಹಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸಂಬಳದಲ್ಲಿ ಅಥವಾ ಇವತ್ತಿನ ಈ ಖರ್ಚಿನ ದಿನಗಳಲ್ಲಿ ಒಂದನ್ನೇ ಆಯ್ದುಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾಡಿಕೊಂಡು ಹೋಗೋದು ತಪ್ಪಿಲ್ಲ. ಮತ್ತು ನಾನು ವೈಯಕ್ತಿಕವಾಗಿ ಗಮನಿಸಿದ ಹಾಗೆ ಇವತ್ತು ಪೌರಾಣಿಕ ಮೇಳಗಳಲ್ಲಿ, ಈಗ ನಮ್ಮಂಥ ಕಟೀಲು ಮೇಳದಂಥ ಪುರಾಣ ಮೇಳಗಳಲ್ಲಿ ಕಲಾವಿದರಿಗೆ ಬೇಕಾದಷ್ಟು ಸಮಯ ಸಿಗ್ತದೆ. ಅದರಲ್ಲಿಯೂ ಪೂರ್ಣಕಾಲಿಕ ಆಗಿರುವವರಿಗೆ ಬೇಕಾದಷ್ಟು ಸಮಯ ಸಿಗ್ತದೆ. 24 ಗಂಟೆಯಲ್ಲಿ ಒಬ್ಬ ವೇಷಧಾರಿ ಹಲವಾರು ಸಂದರ್ಭದಲ್ಲಿ ಮೇಕಪ್ಪನ್ನು ಸೇರಿಸಿ ಒಂದು 3 ಗಂಟೆ ಕೆಲಸ ಇರ್ಬೋದು. 24 ಗಂಟೆಯಲ್ಲಿ 21 ಗಂಟೆ ಸಿಗ್ತದೆ. ಇದನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೋದಲ್ಲ. ಯಾಕಂದರೆ ಒಂದು 40-50 ವರ್ಷದ ಪ್ರಾಯದವರೆಗಿನ ಬದುಕು ಏನು ನಾವು ಕೆಲಸ ಮಾಡ್ತೇವೆ, ಅದು ನಮಗೆ ಮುಂದಿನ ಬದುಕಿಗೆ ಆಧಾರ ಸ್ತಂಭ. ಹಾಗಾಗಿ ಇದನ್ನು ಸದುಪಯೋಗ ಪಡಿಸಿಕೊಳ್ಬೋದು ಅಂತ ಒಂದು. ಮತ್ತು ಕೊನೆಯದಾಗಿ ಒಂದು ಭಯ ಇದೆ, ಅದನ್ನು ನಾವು ನನ್ನಂತಹ ಇನ್ನೊಂದನ್ನು ಇಟ್ಟುಕೊಂಡು ಯಕ್ಷಗಾನದಲ್ಲಿ ಕೆಲಸ ಮಾಡುವಂಥ ನನ್ನಂಥ ಅನೇಕರು ಯೋಚನೆಯಲ್ಲಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದಂಥ ಬಹುಮುಖ್ಯ ಅಂಶ ಅಂತಂದರೆ, ನಮ್ಮಂತಹವರಿಂದ ಯಕ್ಷಗಾನಕ್ಕೆ ಬಾಧಕ ಆಗಬಾರ್ದು.
ಬಾಧಕ ಆಗಬಾರ್ದು. ಏನು ಬಾಧಕ ಆಗಬಾರ್ದು ಅಂತಂದರೆ, ಈಗಾಗಲೇ ನಮ್ಮ ಹಿರಿಯರೆಲ್ಲ ಸಿದ್ಧಪಡಿಸಿಕೊಟ್ಟಂತಹ ಪ್ರಸಂಗ ನಡೆ ಇದೆ, ಯಾವುದೋ ಒಂದು ಕೆಲವೆಲ್ಲ ಶಿಸ್ತುಗಳಿದ್ದಾವೆ. ಆ ಶಿಸ್ತುಗಳಿಗೆ, ಪ್ರಸಂಗ ನಡೆಗಳಿಗೆ ನಮ್ಮಂಥವರಿಂದ ಬಾಧಕ ಆಗಬಾರದು ಎನ್ನುವಂಥ ಪ್ರಜ್ಞೆ ನಮ್ಮಂಥವರಲ್ಲಿ ಇರಲೇಬೇಕು. ಇದು ಪ್ರಾಥಮಿಕವಾಗಿ ನಾವು ಇಟ್ಕೊಳ್ಬೇಕಾದಂತಹ ಮನೋಭಾವ ಅಂತ ನಾನು ಹೇಳಿಕೊಳ್ತಾ, ಇದರ ಬಗ್ಗೆ ನಾವೆಲ್ಲರೂ ಜಾಗರೂಕವಾಗಿರೋಣ ಅಂತ ಹೇಳುವ ಮಾತುಗಳನ್ನು ಹೇಳ್ತಾ, ಈಗ ನಾನಾಗಲಿ ರಾಮಪ್ರಸಾದ್ ಆಗಲಿ, ನಾನು ಕೇವಲ ಉಪನ್ಯಾಸಕ ವೃತ್ತಿಗೆ ಮಾತ್ರ ಅಲ್ಲ, ಅಥವಾ ಅವನು ಆಗಲಿ ಕೇವಲ ಇಂಜಿನಿಯರಿಂಗ್ ವೃತ್ತಿಗೆ ಮಾತ್ರ ಅಲ್ಲ, ನಾವಿಬ್ಬರು ಅನ್ಯಾನ್ಯ ಕ್ಷೇತ್ರಗಳಲ್ಲಿದ್ದೇವೆ, ಯಕ್ಷಗಾನದಲ್ಲಿದ್ದೇವೆ. ಇದಕ್ಕೆ ಕಾರಣ ಯಕ್ಷಗಾನದಲ್ಲಿ ಸಿಕ್ಕೋ ನಮಗೆ ಎನರ್ಜಿ. ಇದು ಅಹಂಕಾರಕ್ಕೆ ಹೇಳುವ ಮಾತಲ್ಲ. ಆದ್ದರಿಂದ ಖಂಡಿತವಾಗಿಯೂ ಯಕ್ಷಗಾನವನ್ನು ಉಪವೃತ್ತಿಯಾಗಿ ಇಟ್ಟುಕೊಂಡು ನಾವು ಜೀವನದಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕಾಗ್ತದೆ. ಆದ್ದರಿಂದ ಅರೆಕಾಲಿಕವಾಗಿ ನಾವಿರುವಂಥದ್ದು ನಮಗೆ ಸಾಧನೆ, ಅದು ಸಾಧಕವೇ, ಅದು ಅಡ್ವಾಂಟೇಜೇ, ಮೆರಿಟೇ. ಅದರಲ್ಲಿ ಡಿಮೆರಿಟ್ಸ್ ಇಲ್ಲದೆ ಇರುವ ಕ್ಷೇತ್ರವೇ ಇಲ್ಲ. ಯಾವ ಕ್ಷೇತ್ರ ಆದರೂ ಡಿಮೆರಿಟ್ಸ್ ಉಂಟು. ಆದ್ದರಿಂದ ನಾನು ಸದಾ ಯಕ್ಷಗಾನ ಕ್ಷೇತ್ರಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳೋ ಮಾತುಗಳನ್ನು ಹೇಳ್ತಾ, ಇಂತಹ ಒಂದು ಮಹೋನ್ನತವಾಗಿರುವಂಥ ಅವಕಾಶವನ್ನು ಒದಗಿಸಿಕೊಟ್ಟ ಕಲಾರಂಗದ ಎಲ್ಲ ಹಿರಿಯರಿಗೆ ಶಿರವಾಗಿ ವಂದಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರುತಕೀರ್ತಿ ಜೈನರಿಗೆ. ಅವರು ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದು ಪ್ರವೃತ್ತಿ ಅಥವಾ ಉಪವೃತ್ತಿಯಲ್ಲಿ ಯಕ್ಷಗಾನ, ಅದನ್ನು ಹೇಗೂ ತಗೊಳ್ಬೋದು, ಎರಡು ಫೇಸಸ್ ಆಫ್ ದ ಸೇಮ್ ಕಾಯಿನ್. ಯಕ್ಷಗಾನವನ ವೃತ್ತಿ ಉಪನ್ಯಾಸವನ್ನು ಉಪವೃತ್ತಿ ಅಂತಾಗಿಯೂ, ಉಪನ್ಯಾಸವನ ವೃತ್ತಿ ಯಕ್ಷಗಾನವನ್ನು ಉಪವೃತ್ತಿ ಅಂತಾದರೂ ತೆಕ್ಕೊಂಡು ಇಡಬಹುದು. ಅವರ ಹೆಸರಿನಲ್ಲಿ ಅವರ ವೃತ್ತಿಯಲ್ಲೇ ಉಪನ್ಯಾಸ, ನ್ಯಾಸ ಅಂದರೆ ಇಡುವುದು ಅಂತ, ಉಪನ್ಯಾಸ ಪ್ರತ್ಯೇಕವಾಗಿ ಮತ್ತೊಂದು ಕಡೆ ಇಡುವುದು ಅಂತೇಳಿ ಎರಡೆರಡು ಕಡೆ ಇಡುವ ಸಾಧ್ಯತೆ ಉಂಟು ಅಂತ ಅವರು ತೋರಿಸಿಕೊಟ್ಟಿದ್ದಾರೆ, ಹೇಳಿದ್ದಾರೆ. ಒಂದು ಉತ್ತಮವಾದ ವಿಷಯವನ್ನು ಅವರು ಪ್ರಸ್ತಾಪಿಸಿದ್ದಾರೆ. ನಾವು ಪೂರ್ಣಾವಧಿ ಉದ್ಯೋಗವಾಗಿ ಯಕ್ಷಗಾನವನ್ನು ಸ್ವೀಕರಿಸದೇ ಇದ್ದವರಿಂದ ಪೂರ್ಣಾವಧಿ ಉದ್ಯೋಗಿಗಳಾಗಿ ಯಕ್ಷಗಾನವನ್ನು ಕಟ್ಟಿ ಬೆಳೆಸಿದವರ ದಾರಿಗೆ ಒಂದು ಅಡೆಯಾಗಿ ತಡೆಯಾಗದ ಹಾಗೆ ಮುಂದುವರಿಯಬೇಕಾದ್ದು ನಮಗೆ ಬದ್ಧತೆ, ಕರ್ತವ್ಯ ಅಂತ. ನಿರ್ವಾಹಕನಾಗಿ ಇವತ್ತಿನ ಗೋಷ್ಠಿಯ ನಿರ್ವಹಣೆಯಲ್ಲಿರುವ ನನಗೆ ಎಲ್ಲದಕ್ಕೂ ಉತ್ತರ ಅಲ್ಲ, ಒಂದಷ್ಟು ವಿಷಯಗಳನ್ನು ತಂದು ತೆಗೆದುಹಾಕುವುದೇ ಲಕ್ಷ್ಯ. ಆ ನೆಲೆಯಲ್ಲಿ ಇನ್ನೊಂದು ವಿಷಯವನ್ನು ತಂದು ಹಾಕ್ತಾ ಇದ್ದೇನೆ. ನಾವು ಯಾವುದೇ ಉದ್ಯೋಗವನ್ನು ಉದ್ಯೋಗ ಅಂತ ಸ್ವೀಕರಿಸಿದರೆ ಆ ಉದ್ಯೋಗದಲ್ಲಿ ನಮಗೆ ಕೊಡುವಂತಹ ವೇತನ, ಸಂಬಳ ಯಾವುದಕ್ಕೆ ಅಂತ ಕೇಳಿದರೆ, ನಾವು ಉದ್ಯೋಗದಲ್ಲಿ ಮಾಡುವ ಟೈಮ್ ಅದನ್ನು ಬೇಸಾಗಿರ್ತದೆ. ನಾವು ಎಷ್ಟು ಹೊತ್ತು ಅಂದರೆ ಕನಿಷ್ಠ ಈಗ ಯಾವುದೇ ವರ್ಕ್ ಫ್ರಮ್ ಹೋಮ್ ಮಾಡುವವರಿಗೆ ಕೂಡ 10 ಗಂಟೆ ಲಾಗಿನ್ ಆಗಿರಬೇಕು, 9 ಗಂಟೆ ಲಾಗಿನ್ ಆಗಿರಬೇಕು ಅಂತ ಇರ್ತದೆ. ನಿಮ್ಮ ಲಾಗಿನ್ ಮತ್ತು ಲಾಗೌಟ್ ಟೈಮನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಒಂದು ಸರ್ಕಾರಿ ಕಚೇರಿ ಅಂತ ನಾವು ಹೋದರೆ 10ರಿಂದ 5:30ವರೆಗೆ ಇರಬೇಕು ಅಂತ ಇರ್ತದೆ. 10 ಗಂಟೆಗೆ ತಂಬಿನ್ನು, 5 ಗಂಟೆಗೆ ತಂಬೌಟ್ ಅಂತ ಬಯೋಮೆಟ್ರಿಕ್ ತಗೊಳ್ತಾರೆ. ಅಂದರೆ ಪ್ರತಿಯೊಂದು ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಸಮಯಬದ್ಧತೆಯಿಂದ ಸಮಯದ ಅವಧಿಯನ್ನು ನಿರ್ಣಯಿಸಿ ಉದ್ಯೋಗ ಕ್ಷೇತ್ರವನ್ನು, ಉದ್ಯೋಗದ ಮಾನದಂಡವನ್ನು ನಾವು ಅಳೀತೇವೆ. ಯಕ್ಷಗಾನವನ್ನು ಹಾಗೆ ಹಿಂದೆ ತಗೊಂಡ್ರೆ ಒಂದು ಸಂಜೆ 6:30-7 ಗಂಟೆಯಿಂದ ಬೆಳಗ್ಗೆ 6:30ವರೆಗೆ ನಿಮ್ಮ ಉದ್ಯೋಗದ ಅವಧಿ ಅಂತ ಇರ್ತಿತ್ತು. ಆಗ ಎಷ್ಟು ವೇಷ ಇದ್ರೂ ಮಾಡಬೇಕು, ಏನಿದ್ರೂ ಮಾಡಬೇಕು. ಹಾರ್ಮೋನಿಯಂ ಬಾರಿಸಿದವನೇ ವೇಷ ಮಾಡ್ತಾ ಇದ್ದ, ವೇಷ ಮಾಡಿ ಬಂದವನು ಹಾರ್ಮೋನಿಯಂ ಬಾರಿಸ್ತಾ ಇದ್ದ, ಹಗಲಿನಲ್ಲಿ ಪೆಟ್ಟಿಗೆಯನ್ನು ಅವನೇ ಹೊರತಾ ಇದ್ದ. ಅಂದರೆ ಉದ್ಯೋಗ ಅನ್ನೋದು ಇಡೀ ಸಮಗ್ರ ಆಗ್ತಿತ್ತು. ಇವತ್ತಿನ ಕಾಲಮಿತಿಯನ್ನು ನಾವು ತೆಕ್ಕೊಂಡ್ರೆ ಕೂಡ ಒಂದು ಸಂಜೆ 6ರಿಂದ ರಾತ್ರಿ 1 ಗಂಟೆವರೆಗೆ, 1:30ವರೆಗಿನ ಅವಧಿ ಅಂತ ನಾವು, ಅಥವಾ 2 ಗಂಟೆವರೆಗಿನ ಅವಧಿ ಅಂತ ತಗೊಂಡ್ರೆ, ಆ ನಿಮಗೆ ಕೊಡುವ ಸಂಬಳ ಯಕ್ಷಗಾನದಲ್ಲಿ ಆ ಅವಧಿಗೆ ಅಂತ ನಾವು ಗಣಿಸಿದರೆ, ಉಳಿದೆಲ್ಲ ಉದ್ಯೋಗ ಕ್ಷೇತ್ರದ ಹಾಗೆ ಗಣಿಸಿದರೆ, ನೀವು ಅರ್ಧದಲ್ಲಿ ಹೋಗುವ ಹಾಗೂ ಇಲ್ಲ, ಅರ್ಧದಲ್ಲಿ ಬಂದು ಸೇರಿಕೊಳ್ಳುವ ಹಾಗೂ ಇಲ್ಲ. ಅಂದರೆ ಇಡೀ ನಾವೊಂದು ಯಕ್ಷಗಾನವನ್ನು ಉದ್ಯೋಗಕ್ಕಾಗಿ ಸಮೀಕರಣ ಮಾಡಿದರೆ, ಶಾಪ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಇರ್ಬೋದು, ಫ್ಯಾಕ್ಟ್ರಿ ಆ್ಯಕ್ಟ್ ಇರ್ಬೋದು, ಈ ಎಲ್ಲ ನಮ್ಮ ಯಾವ ಉದ್ಯೋಗವನ್ನು ನಿಯಂತ್ರಣ ಮಾಡುತ್ತದೋ, ಅಥವಾ ಸರ್ವೀಸಸ್ ಆ್ಯಕ್ಟ್, IT ಆ್ಯಂಡ್ ಸರ್ವೀಸಸ್ ಆ್ಯಕ್ಟ್, ಯಾವುದನ್ನು ತಗೊಂಡ್ರೂ ಕೂಡ ಅವಧಿ ಅನ್ನೋದು ಪ್ರಧಾನ ಆಗಿರ್ತದೆ. ಈ ನೆಲೆಯಿಂದ ಯೋಚಿಸಿದರೆ ಉಪವೃತ್ತಿಯನ್ನು ಆಯ್ದುಕೊಂಡು ಇದನ್ನು ಮ್ಯಾನೇಜ್ ಮಾಡುವಲ್ಲಿ ಆಗ ನಿಮಗೆ ಕೆಲವು ಅಡ್ಜಸ್ಟ್ಮೆಂಟ್ಗಳು ಅನಿವಾರ್ಯ ಆಗ್ತದೆ. ನನಗೆ ಮೊದಲೇ ವೇಷ ಕೊಡಿ, ನಾನು ಮೊದಲನೇ ಡ್ಯೂಟಿಯನ್ನೇ ಮಾಡುತ್ತೇನೆ, ನನಗಿವತ್ತು ಬರುವುದು ಕಷ್ಟ, 2ನೇ ವೇಷವನ್ನು ಕೊಡಿ. ಈ ರೀತಿ ಎಲ್ಲ ವ್ಯತ್ಯಯಗಳು, ವ್ಯತ್ಯಾಸಗಳು ನಿಮ್ಮ ಉಪವೃತ್ತಿಯನ್ನು ಅವಲಂಬಿಸಿದ್ರಿಂದ, ಯಕ್ಷಗಾನದಲ್ಲಿ ನಡೆಯುವುದರಿಂದ ಇಡೀ ಯಕ್ಷಗಾನದ ಪ್ರದರ್ಶನದ ಗುಣಮಟ್ಟದ ಬಗ್ಗೆ ಏನಾದರೂ ತೊಡಕ ಆಗುತ್ತದೋ ಇಲ್ವೋ ಅನ್ನೋದು ಒಂದು ಜಿಜ್ಞಾಸೆ. ಇದನ್ನು ಒಂದು ಉಳಿದ ಕಲಾವಿದರು ಸಮನ್ವಯ ಮಾಡುವಾಗ ಆಧರಿಸಿಕೊಳ್ಬಹುದು ಅಂತ ಹೇಳ್ತಾ, ಮುಂದಿನ ಅವಕಾಶವನ್ನು ಸಾಲಿಗ್ರಾಮ ಮೇಳದಲ್ಲಿ ಪ್ರಧಾನ ವೇಷಧಾರಿಯಾಗಿ, 2ನೇ ವೇಷಧಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವವರು, ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು, ಚಲನಚಿತ್ರ ಕ್ಷೇತ್ರದಲ್ಲಿ ಕೂಡ ಕಾಣಿಸಿಕೊಂಡವರು, ಆತ್ಮೀಯರಾದಂತಹ ಪ್ರಸನ್ನ ಶೆಟ್ಟಿಗಾರವರು ಪ್ರಸ್ತುತಪಡಿಸಬೇಕು ಅಂತ ಕೇಳಿ. ಎಲ್ರಿಗೂ ನಮಸ್ಕಾರ. ನಾನು ಹೆಮ್ಮೆಯಿಂದ, ಸಂತೋಷದಿಂದ ಹೇಳಿಕೊಳ್ಳಬಲ್ಲೆ, ನಾನು ಪೂರ್ಣಾವಧಿಯ ಒಬ್ಬ ಕಲಾವಿದ ಅಂತ. ಯಾಕೆಂದರೆ ಅದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ.
22 ವರ್ಷ ಆಯಿತು ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಬಂದು. ಯಕ್ಷಗಾನವನ್ನೇ ಆಧಾರವಾಗಿರಿಸಿಕೊಂಡು ನಾನು ಜೀವನವನ್ನು ನಡೆಸ್ತಾ ಇದ್ದೇನೆ. ಹಾಗಾದರೆ ಯಕ್ಷಗಾನ ನಿನಗೇನು ಕೊಟ್ಟಿದೆ ಅಂತ ಪ್ರಶ್ನೆ ಮಾಡಿದರೆ, ಬಹಳ ದೊಡ್ಡ ಶ್ರೀಮಂತಿಕೆ ನನಗೆ ಕೊಡಲಿಲ್ಲ. ಆದರೆ ನಿಜವಾಗಿಯೂ ಇದುವರೆಗೆ ಯಕ್ಷಗಾನ ನನಗೆ ಬಡತನ ಅಂತೂ ಕೊಡಲೇ ಇಲ್ಲ. ಯಕ್ಷಗಾನವನ್ನೇ ನಾನು ಉಸಿರಾಗಿಟ್ಟುಕೊಂಡಿದ್ದೇನೆ, ನನ್ನ ಜೀವನಕ್ಕಾಗಿ ಇಟ್ಟುಕೊಂಡಿದ್ದೇನೆ. ಯಕ್ಷಗಾನ ಹಾಗಾದರೆ ನನಗೆ ಜೀವನ ಕೊಟ್ಟಿದೆ. ಜೀವನ ಕೊಟ್ಟ ಯಕ್ಷಗಾನಕ್ಕೆ ನಾವು ಜೀವ ಕೊಡಬೇಕಾ ಬೇಡವಾ? ಜೀವ ಕೊಡಬೇಕು ಅಂತ ಆದರೆ ನಾವು ಪರಿಪೂರ್ಣ ಅಂದರೆ ಪೂರ್ಣಾವಧಿಯಲ್ಲಿ ಯಕ್ಷಗಾನವನ್ನೇ ನಾವು ತೊಡಗಿಸಿಕೊಳ್ಬೇಕು. ಹಾಗಂತ ಏನೂ ಮಾಡಲಿಲ್ಲ ಅಂತ ಹೇಳುವುದಿಲ್ಲ. ಕೊರೋನಾ ಸಂದರ್ಭದಲ್ಲಿ ಯಕ್ಷಗಾನ ಇರಲಿಲ್ಲ. ಆವಾಗ ಒಂದು ಮಂದರ್ತಿಯಲ್ಲಿ ಚಿಕ್ಕ ಅಂಗಡಿ ಮಾಡಿದೆ, ಬಟ್ಟೆ ಮತ್ತು ಚಪ್ಪಲಿ. ಬೆಳಗ್ಗೆಯಿಂದ ಸಂಜೆ ತನಕ ಅಂಗಡಿಯಲ್ಲಿದ್ದೆ, ಆರಾಮವಾಗಿದ್ದೆ. ಒಂದಿಷ್ಟು ಗಿರಾಕಿಗಳು ಬರ್ತಾಯಿದ್ರು, ಚಂದ ಮಾತಾಡಿ ಕಳಿಸ್ತಾ ಇದ್ದೆ. ಒಂದು ಪ್ರಮಾಣದಲ್ಲಿ ವ್ಯಾಪಾರ ಇತ್ತು. ಕಾಲಕ್ರಮೇಣ ಯಕ್ಷಗಾನ ಪ್ರಾರಂಭ ಆಯಿತು. ಯಕ್ಷಗಾನಕ್ಕೆ ಹೊರಟ ಮೇಲೆ ಈ ಅಂಗಡಿ ಕಡೆ ಗಮನ ಕೊಡಲಿಕ್ಕಾಗಲಿಲ್ಲ. ಹಾಗಂತ ಪೂರ್ಣ ಬಿಡಲಿಕ್ಕೂ ಮನಸ್ಸಿಲ್ಲ. ರಾತ್ರಿ ಇಡೀ ಯಕ್ಷಗಾನದಲ್ಲಿ ದುಡಿಯುವುದು. ಬೆಳಿಗ್ಗೆ ಒಂದು 9-10 ಗಂಟೆಗೆ ಅಂಗಡಿ ಹೋಗಿ ಕೂತ್ಕೊಳ್ತಾ ಇದ್ದೆ. ಆದರೆ ಮೊದಲಿದ್ದ ಉತ್ಸಾಹ ಯಕ್ಷಗಾನಕ್ಕೆ ಹೋದ ಮೇಲೆ ಈ ಅಂಗಡಿಯಲ್ಲಿ ಕೂತ್ಕೊಳ್ಳುವಾಗಿರಲಿಲ್ಲ. ಗಿರಾಕಿಗಳು ಬಂದರೆ ಅದುಂಟ ಇದುಂಟ ಕೇಳಿದರೆ ಅದುಂಟು ಇದುಂಟು, ಸ್ವಲ್ಪ ಜಾಸ್ತಿ ಕೇಳಿದರೆ ಎಂಥದ್ದು ಇಲ್ಲ. ಮಾರನೇ ದಿವಸ ಬರುವಾಗ ಅವರೇ ಸ್ವಲ್ಪ ಜಾಗೃತಿ ಮಾಡ್ಕೊಳ್ತಾರೆ. ಹೀಗೆ ಇಣುಕಿ ನೋಡೋದು, ಅಂಗಡಿಯಲ್ಲಿ ನಾನಿದ್ದೇನಾ ಇಲ್ವಾ ಅಂತ. ನಾನಿದ್ರ ಒಳಗೆ ಬರುವುದಿಲ್ಲ, ಬೇರೆ ಯಾರಿದ್ರು ಒಳಗೆ ಬರ್ತಾರೆ. ಹಾಗಾದರೂ ಹಗಲು ದುಡಿಯುವಾಗ ಸಿಟ್ಟು ಬರುವುದು ಯಾಕೆ ಕೇಳಿದರೆ, ರಾತ್ರಿ ಪೂರ್ಣ ನಿದ್ರೆ ಬಿಟ್ಟದ್ದೇ ಅದಕ್ಕೆ ಕಾರಣ. ಯಕ್ಷಗಾನ ಒಬ್ಬ ಪರಿಪೂರ್ಣವಾದ ಕಲಾವಿದನಾಗಿ ಬೆಳಿಬೇಕು ಅಂತ ಆದರೆ ಹಗಲಿನಲ್ಲಿರುವ ಯಾವ ಗೊಂದಲವೂ ರಾತ್ರಿ ಹೊತ್ತಿನಲ್ಲಿ ನಮಗೆ ಬರಬಾರದು. ಮೊದಲು ಅಂಗಡಿ ಇರುವಾಗ, ಅಂಗಡಿಯಲ್ಲಿ ಕೂತ್ಕೊಳ್ಳುವಾಗ, ರಾತ್ರಿ ಹೋಗಿ ವೇಷ ಮಾಡುವಾಗ, ಇವತ್ತೆಂಥ ವ್ಯಾಪಾರ ಇಲ್ಲ, ಏನು ನಾಳಿನ ಪರಿಸ್ಥಿತಿ ಅಂಥದ್ದು, ಅಂಗಡಿ ಬಾಗಿಲು ತೆಗಿಬೇಕೋ ಬೇಡವಾ? ಒಬ್ಬ ಪಾತ್ರಧಾರಿಯಾಗಿಯೇ ರಂಗಸ್ಥಳದಿರಬೇಕೇ ಹೊರತು ಒಂದು ಪಾತ್ರವಾಗಿ ಅದರೊಳಗೆ ಪ್ರವೇಶ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾನು ಹೇಳೋದು, ಒಬ್ಬ ಪರಿಪೂರ್ಣವಾದ ಕಲಾವಿದನಾಗಿ ಬೆಳಿಬೇಕು ಅಂತ ಅದರ ಪೂರ್ಣಾವಧಿಯಲ್ಲಿ ಯಕ್ಷಗಾನವನ್ನೇ ಬಳಸ್ಕೊಂಡ್ರೆ ಉತ್ತಮ ಅಂತ ನನಗೆ ಕಾಣಿಸ್ತದೆ. ಇತ್ತೀಚಿನ ಮಕ್ಕಳಲ್ಲಿ ಏನಪ್ಪ ನಮ್ಮ ಮೇಳಕ್ಕೆ ಬರ್ತೀಯ ಅಂತ ಕೇಳಿದರೆ, ಇಲ್ಲ, ನಿರ್ದಾಕ್ಷಿಣ್ಯವಾಗಿ ಹೇಳ್ತಾರೆ ಬರೋದಿಲ್ಲ ಅಂತ. ಯಾಕೆಂದರೆ ನಾನಿರೋ ಸಾಲಿಗ್ರಾಮ ಮೇಳದಲ್ಲಿ ಟೆಂಟ್ ಆಟ, ದೂರದ ಕ್ಯಾಂಪ್ಗಳು. ಯಾಕೆ ಬರೋದಿಲ್ಲ? ನಿಮ್ಮ ಆಟ ದೂರ, ನಮಗೆ ಮನೆಗೆ ಬರಲಿಕ್ಕಾಗೋದಿಲ್ಲ. ಹಾಗಾದರೆ ಮನೆಗೆ ಬರೋ ಉದ್ದೇಶ ಎಂಥದ್ದು? ಅವರು ಯಕ್ಷಗಾನವನ್ನು ಮಾತ್ರ ನಂಬಿದ್ದಲ್ಲ, ಅದ್ರ ಜೊತೆಗೆ ಬೇರೆ ಉದ್ಯೋಗವನ್ನು ಅವರು ನಂಬಿಕೊಂಡಿದ್ದಾರೆ. ಹಾಗಾದರೆ ಟೆಂಟ್ ಮೇಳ ಈ ರೀತಿ ಸ್ವಲ್ಪ ಹಿಂದುಳಿದಕ್ಕೆ ಕಾರಣ ಇದು ಒಂದು ಅಂತ ಹೇಳ್ಬೋದು. ಮೊದಲೆಲ್ಲ ಮೊಬೈಲ್ ಇಲ್ಲದ ಕಾಲದಲ್ಲಿ ಅಪಘಾತಗಳು, ಆಕ್ಸಿಡೆಂಟ್ಗಳು ಕಡಿಮೆ. ಮೊಬೈಲ್ ಬಳಕೆ ಹೆಚ್ಚಾದ ಮೇಲೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಉಂಟು. ಹಾಗಾದರೆ ಒಂದರ ಜೊತೆಯಲ್ಲಿ ಮತ್ತೊಂದು ಸೇರಿದರೆ ಅನಾಹುತವೇ ಆಗುವುದು. 1+1 2. ಆದರೆ ಯಕ್ಷಗಾನ ಜೊತೆಯಲ್ಲಿ ಒಂದು ಉದ್ಯೋಗದ ಜೊತೆಯಲ್ಲಿ ಮತ್ತೊಂದು ಉದ್ಯೋಗ ಇದ್ದರೆ 1+1 ಅಲ್ಲ, 1-1 ಶೂನ್ಯವೇ ಆಗ್ತದೆ. ಹಾಗಾಗಿ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ, ಯಕ್ಷಗಾನ ಕ್ಷೇತ್ರದಲ್ಲಿ ನಾನಿದ್ದಷ್ಟು ವರ್ಷ ಒಬ್ಬ ಪೂರ್ಣ ಅವಧಿಯ ಕಲಾವಿದನಾಗಿಯೇ ಸೇವೆ ಸಲ್ಲಿಸ್ತೇನೆ. ಸೇವೆ ಸಲ್ಲಿಸುವುದಕ್ಕೆ ಧೈರ್ಯ ಏನು ಕೇಳಿದರೆ, ಕೆಲವು ಸಂಘ ಸಂಸ್ಥೆಗಳು ನಮ್ಮ ಬೆನ್ನ ಹಿಂದೆ ಇದ್ದಾವೆ. ಯಕ್ಷಗಾನ ಪೋಷಕರಿದ್ದಾರೆ. ಕೇವಲ ವೇದಿಕೆ ಮೇಲೆ ಕುಣಿದು ಕುಪ್ಪಳಿಸುವಾಗ ಎದುರು ಕೂತು ಚಪ್ಪಳೆ ತಟ್ಟುವುದು ಮಾತ್ರ ಅಲ್ಲ, ಕೆಲವು ಪ್ರೇಕ್ಷಕರು, ಅಭಿಮಾನಿಗಳು ನಮ್ಮ ಹಿಂದೆ ಬಂದು ಬೆನ್ನು ತಟ್ತಾರೆ, ನಾವಿದ್ದೇವೆ ಅಂತ. ಹಾಗಾಗಿ ಯಕ್ಷಗಾನ ನಮ್ಮ ಜೀವನಕ್ಕೆ ಸಾಕು ಎನ್ನುವುದು ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ತಿಳಿಸಿದ್ದೇನೆ. ಮಾತಿನಲ್ಲಿ ವ್ಯತ್ಯಾಸ ಇದ್ದರೆ ಕ್ಷಮೆ ಇರಲಿ. ನಮಸ್ಕಾರ. ಧನ್ಯವಾದಗಳು ಪ್ರಸನ್ನ ಶೆಟ್ಟಿಗಾರ್ ಅವರಿಗೆ. ಪೂರ್ಣಾವಧಿಯಲ್ಲಿ ಯಕ್ಷಗಾನದಲ್ಲೇ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೇನೆ ಅಂತ ಅಭಿಮಾನದಿಂದ ಹೇಳಿ, ಯಕ್ಷಗಾನ ತನಗೆಲ್ಲವನ್ನೂ ಕೊಟ್ಟಿದೆ ಅಂತ ಒಂದು ಸಂತೃಪ್ತ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಅತಿ ಮುಖ್ಯವಾದ ಅಂಶ ನಾನು ಗಮನಿಸಿದ ಹಾಗೆ, ಇದಕ್ಕೆ ಎಲ್ಲ ಹಿರಿಯ ಕಲಾವಿದರು ಹಾಗೆ ಈಗ ವೇದಿಕೆಯಲ್ಲಿರುವಂಥವರು ಕೂಡ ಅನುಮೋದನೆಯನ್ನು ಕೊಡ್ತಾರೆ ಅನ್ನೋ ವಿಶ್ವಾಸದಿಂದ, ಒಬ್ಬ ಕಲಾವಿದನಾಗಿ ಕಲಾವಿದ ರೂಪುಗೊಳ್ಳಬೇಕಿದ್ರೆ, ನೇರ್ಪುಗೊಳ್ಳಬೇಕಿದ್ರೆ
ಅವನು ಪೂರ್ಣಾವಧಿಯಲ್ಲಿ ಯಕ್ಷಗಾನದ ಮೇಳದಲ್ಲಿ ಹಿರಿಯ ಕಲಾವಿದರ ಒಡನಾಟದಲ್ಲಿ ಪರಿಪಕ್ವಗೊಳ್ಳಬೇಕಾದ್ದು ಯಕ್ಷಗಾನದ ಅನಿವಾರ್ಯತೆ. ನಾವು ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂತ ವ್ಯತ್ಯಾಸ ಕೊಡಿಸಿದಾಗೆ ನೀವು ಯಾವುದೇ ಗುರುವಿನಿಂದ ಹೆಜ್ಜೆ ಕಲಿತು, ವೇಷ ಮಾಡುವ ಬಣ್ಣಗಾರಿಕೆಯನ್ನು ಕಲಿತು, ಒಂದಷ್ಟು ಮಾತಾಡುವುದನ್ನು ಕಲಿತು ರಂಗಸ್ಥಳಕ್ಕೆ ಹೋದರೆ ನೀವೊಬ್ಬ ಒಳ್ಳೆಯ ಕಲಾವಿದನಾಗಿ ರಂಗಸ್ಥಳಕ್ಕೆ ಹೋದ ತಕ್ಷಣದಲ್ಲಿ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಕ್ಷಗಾನದಲ್ಲಿ ನಡೆ ಅಂತ ಇದೆ, ಪ್ರಸಂಗದ ನಡೆ, ಅದು ಪ್ರಸಂಗವನ್ನು ಸಾಗು ಹಾಕುವ ಕ್ರಮ, ಆ ವೇಷವನ್ನು ಮಾಡುವ ಕ್ರಮ, ಉಳಿದ ವೇಷದ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಕ್ರಮ ಇತ್ಯಾದಿಗಳೆಲ್ಲ ಪರಂಪರೆಯಿಂದ ಬಂದಿದೆ. ಅದರಿಂದಲೇ ಚೌಕಿ ಮನೆಯನ್ನು ಗುರುಕುಲವಾಗಿ ಹಿಂದಿನವರು ಸ್ವೀಕರಿಸಿ ಮೇಲಿನ ಸಾಲಿನಲ್ಲಿದ್ದ ಕಲಾವಿದರೊಟ್ಟಿಗೆ ಕೆಳಗಿನ ಸಾಲಿನಲ್ಲಿದ್ದವರು ಕಲಿತು ಅದು ಕಲಿತು ಬರಬಹುದಾದಂತಹ ಒಂದು ಕಲೆಯಾಗಿತ್ತೇ ಹೊರತು, ಅಂದರೆ ಗುರು ಶುಶ್ರೂಷೆಯನ್ನು ಮಾಡಿಕೊಂಡು ಕಲಿತಾ ಇದ್ದ ಗುರುಕುಲದ ಹಾಗೆ ಮೇಳದ ಚೌಕಿ ಒಂದು ನಿರ್ವಹಣೆಯನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿತ್ತು. ಇವತ್ತು ಆ ರೀತಿ ಯಾವುದೂ ಇಲ್ಲ. ಮೇಳದ ಚೌಕಿಯಲ್ಲಿದ್ದ ಕಿರಿಯ ಕಲಾವಿದರಿಗೂ ಕೂಡ ಮೊಬೈಲ್ನಿಂದ ಆಚೆ ಬರುವುದಕ್ಕೆ ಪುರ್ಸೊತ್ತು ಇರುವುದಿಲ್ಲ. ರಂಗಸ್ಥಳಕ್ಕೆ ಹೋಗುವಲ್ಲಿಯವರೆಗೂ ಮೊಬೈಲ್ ಇರ್ತದೆ, ರಂಗಸ್ಥಳದಿಂದ ಇಳಿದ ತಕ್ಷಣದಲ್ಲಿ ಮೊಬೈಲ್ ಇರ್ತದೆ. ಅಂದರೆ ಮೊಬೈಲೇ ಗುರುವಾಗಿ ಮೊಬೈಲೇ ಸರ್ವಸ್ವವಾಗಿರುವಾಗ ಹಿರಿಯ ಕಲಾವಿದರಿಂದ ಕಲಿಯುವುದಕ್ಕೂ ಸಾಧ್ಯ ಇಲ್ಲ. ಇದರೊಟ್ಟಿಗೆ ಮೊದಲು ಬಿಡಾರ ಅನ್ನೋ ಒಂದು ವ್ಯವಸ್ಥೆ ಇರ್ತಿತ್ತು. ಆ ಬಿಡಾರದಲ್ಲಿ ಎಲ್ಲ ಕಲಾವಿದರು ಉಳ್ಕೊಳ್ತಾ ಇದ್ರು, ಹಿರಿಯ ಕಲಾವಿದರಿಂದ ಕಿರಿಯ ಕಲಾವಿದರು ಕಲಿತಾ ಇದ್ರು. ಆ ರೀತಿಯಲ್ಲಿ ಕಲಾವಿದ ನೇರ್ಪುಗೊಳ್ತಾ ಇದ್ದ. ಇವತ್ತು ಪೂರ್ಣಕಾಲಿಕವಾಗಿ ಕಲೆಯನ್ನು ನಾವು ವೃತ್ತಿಯಾಗಿ ಸ್ವೀಕರಿಸದೇ ಇರುವುದರಿಂದ ಈ ಒಂದು ಸಾಧ್ಯತೆಯಿಂದ ಕೂಡ ಕಲಾವಿದ ಹೊರಗುಳಿತಾ ಇದ್ದಾನೆ. ಇವತ್ತು ಬಿಡಾರದಲ್ಲಿ ಯಾವ ಕಲಾವಿದನೂ ಇರುವುದಿಲ್ಲ, ಯಾರೋ ಒಬ್ಬ ಇಬ್ಬ ಇದ್ದರೆ ಪ್ರಯೋಜನವೂ ಆಗುವುದಿಲ್ಲ. ಅದರಿಂದ ಇಡೀ ಒಂದು ಸಮಗ್ರವಾದ ವ್ಯವಸ್ಥೆ, ಮಾಮೂಲು ಮಾಡುವಂಥ 4-6 ಪ್ರಸಂಗಗಳನ್ನು ಬಿಟ್ಟು ಬೇರೆ ಪ್ರಸಂಗ ಮಾಡಬೇಕಾದ ಸ್ಥಿತಿ ಬಂದರೆ ಕಲಾವಿದ ಸಿದ್ಧ ಆಗುವುದೇ ಇಲ್ಲ. ಇವತ್ತಿನ ಎಲ್ಲ ಕಲಾವಿದರು ಕೂಡ ರೆಡಿಮೇಡ್ ಮಾಡೆಲ್ಗಳಾಗಿ ಒಂದಷ್ಟು ವೇಷಗಳಿಗೆ ಮಾಡೆಲ್ಗಳಾಗಿ ನಿಂತಿದ್ದಾರೆ. ಅಭಿಮನ್ಯು ಆದರೆ ಇವ, ದ್ರೋಣ ಆದರೆ ಇವ, ಕೌರವ ಆದರೆ ಇವ ಅನ್ನುವ ಹಾಗೆ ಒಂದೊಂದು ವೇಷಕ್ಕಾಗಿ ಒಬ್ಬೊಬ್ಬ ತಯಾರಾಗಿದ್ದಾನೆ ಹೊರತಾಗಿ ಕೊಟ್ಟ ಪಾತ್ರವನ್ನು ತಾನು ಯಾವುದಾದ್ರೂ ನಿರ್ವಹಿಸ್ತೇನೆ ಅಂತ ಸರ್ವತೋಮುಖವಾಗಿ ಸರ್ವಾಂಗೀಣವಾಗಿ ಬೆಳೆಯಬಹುದಾದ ಸಾಧ್ಯತೆ ಯಾವ ಕಲಾವಿದನಿಗೂ ಇಲ್ಲ. ಇದಕ್ಕೆ ಒಂದು ಪ್ರಧಾನವಾದ ಕಾರಣ ಪೂರ್ಣಕಾಲಿಕವಾಗಿ ಕಲೆಯೊಂದಿಗೆ ಅವ ಬೆರೆಯದೇ ಇರುವುದು ಅನ್ನೋದು ಸಾಮೂಹಿಕವಾಗಿ ಕಲಾವಲಯದ ಅಭಿಪ್ರಾಯ. ಇದನ್ನು ಆಧಾರವಾಗಿಸಿಕೊಂಡು ಕೇಂದ್ರವಾಗಿಸಿಕೊಂಡು ಹನುಮಗಿರಿ ಮೇಳದಲ್ಲಿ ಪ್ರಧಾನ ವೇಷಧಾರಿಯಾಗಿಯೂ ತಾಳಮದ್ದಲೆಗಳಲ್ಲಿ ಕೂಡ ಕಾಣಿಸಿಕೊಳ್ತಾ ಪೂರ್ಣಾವಧಿ ಯಕ್ಷಗಾನದಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದೇವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತೇನೆ. ಕ್ಷೇತ್ರಾಧಿಪನಾದ ಶ್ರೀಕೃಷ್ಣ ಭಗವಂತನ ಪದಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಲ್ಲಿ ಬಂದು ಸೇರಿದ ಬಂಧು ಬಾಂಧವರಾದ ನಿಮಗೆಲ್ಲ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಅಂತರಂಗದ ಕೆಲವು ಅಭಿಪ್ರಾಯಗಳು, ಇದು ಸಾರ್ವಜನಿಕವಾಗಿ ಅಲ್ಲ, ನಾನೇನಾದರೂ ಮಾತಾಡಿದರೆ ನಾಳೆ ಅದನ್ನು ಮೊಬೈಲಲ್ಲಿ ಬರೆದು ಕಳಿಸಬೇಡಿ, ಹೆಚ್ಚು ಕಡಿಮೆ ಆಗಿದ್ದರೆ ನನ್ನ ನಂಬರಕ್ಕೆ ಫೋನ್ ಮಾಡಿ ಏನು ಅಂತ ಕೇಳಿ, ಪ್ರಾರ್ಥಿಸುತ್ತಾ ಮಾತು ಪ್ರಾರಂಭಿಸ್ತೇನೆ. ಇವತ್ತಿನ ನಮ್ಮ ವಿಷಯ ಯಕ್ಷಗಾನ ಎನ್ನುವುದು ಪೂರ್ಣಕಾಲಿಕವಾಗಿ ಬೇಕೇ ಅಥವಾ ಅರೆಕಾಲಿಕವಾಗಿ ಬೇಕೆ? ಯಕ್ಷಗಾನ ಬೆಳೆಯಬೇಕು ಅಂತಾದರೆ, ಕಲಾವಿದ ಬೆಳೆಯಬೇಕು ಅಂತಾದರೆ ಪೂರ್ಣ ಪ್ರಮಾಣದಲ್ಲೇ ಬೇಕು, ನಿಸ್ಸಂಕೋಚ, ಇದರಲ್ಲಿ ಎರಡು ಮಾತಿಲ್ಲ. ಹಾಗೆ ಅಂತ ಅರೆಕಾಲಿಕವಾಗಿದ್ದರೆ ಏನು ಲಾಭ ಏನು ನಷ್ಟ, ಇದರ ಬಗ್ಗೆ ನಾವು ಚಿಂತನೆ ಮಾಡಬಹುದಷ್ಟೆ. ಒಬ್ಬ ಪೂರ್ಣ ಪ್ರಮಾಣದ ಕಲಾವಿದನ ವೇದಿಕೆಯಲ್ಲಿ ಅರೆ ಪ್ರಮಾಣದ ಒಬ್ಬ ಕಲಾವಿದ ಯಾವುದೇ ವೇಷ ಮಾಡಿದರೂ ಅವರನ್ನು ಪಕ್ಕ ಕಲಾಭಿಮಾನಿಗಳು ಗುರುತಿಸ್ತಾರೆ, ಅವ ಹವ್ಯಾಸಿ ಅಂತ. ಅದು ಬಣ್ಣದ ಬರವಣಿಗೆ ಇರಬಹುದು, ವೇಷ ಕಟ್ಟುವುದರಲ್ಲಿರಬಹುದು, ರಂಗದಲ್ಲಿ ಅವ ನಿಲ್ಲುವ ನಡೆಯಲ್ಲಿರಬಹುದು. ಹವ್ಯಾಸಿ ಯಾರು, ವೃತ್ತಿಪರ ಯಾರು ಅಂತ ಗೊತ್ತಾಗ್ತದೆ. ಇದು ಒಂದು ಸ್ಕಾಲಿತ್ಯ ನಾನು ಹೇಳ್ತಾ ಇದ್ದೇನೆ. ಮತ್ತು ಸ್ವತಃ ಅನುಭವ ಮಾಡಿದವರಿಗೆ ಗೊತ್ತಿರಬಹುದದು. ಯಾವುದೋ ಒಂದು ಉದ್ಯೋಗವನ್ನು ಮಾಡುತ್ತಾ ಪ್ರದರ್ಶನಕ್ಕೆ ಸ್ವಲ್ಪ ಹೊತ್ತಿಗಿಂತ ಮೊದಲು ಹೋಗಿ ಕೇವಲ ಅವರಿಗೆ ಒಪ್ಪಿಸಿದಂತಹ ಪಾತ್ರವನ್ನು ಮಾತ್ರವೇ ಮಾಡುತ್ತಿರುವಾಗ ಅವರಿಗಾಗುವ ತೊಂದರೆ ಏನು ಅಂತ ಅವರಿಗೇ ಗೊತ್ತಿರಬಹುದು.
ಅದನ್ನು ನಾವು ಹೇಳಬೇಕು ಅಂತ ಇಲ್ಲ. ಈಗ ನನಗೆ ಈ ವೃತ್ತಿರಂಗದಲ್ಲಿ 34 ವರ್ಷ ತಿರುಗಾಟ ಆಯಿತು. ನಾವೆಲ್ಲ ಎಳವೆಯಲ್ಲಿ ಬೆಳೆದು ಬಂದ ಪರಿ ಹೇಗೆ ಕೇಳಿದರೆ, ಆಗ ಪ್ರಸಂಗ ಪುಸ್ತಕಗಳು ಯಾರಲ್ಲಿಯೂ ಇಲ್ಲ, ಹೆಚ್ಚಿಗೆ ಭಾಗವತರಲ್ಲಿ ಮಾತ್ರ ಇರುವುದು. ಭಾಗವತರ ಹತ್ತಿರ ಹೋಗಿ ಇವತ್ತು ನನಗೆ ಏನು ಪಾತ್ರ, ಆ ಪಾತ್ರಕ್ಕೆ ನಾನು ಏನು ಮಾಡಬೇಕು ಎನ್ನುವುದನ್ನು ಸಂಜೆಯ ಹೊತ್ತಿನಲ್ಲಿ ಕೇಳುವ ಒಂದು ಪಾಠ ಇತ್ತು. ಅದೀಗ ಇಲ್ಲ, ಎಲ್ಲಿಯೂ ಕಾಣ್ತಾ ಇಲ್ಲ. ಇವತ್ತೆಂಥದ್ದು ಮಧುಕೈಟವರ, ಹೆಚ್ಚಾಗಿ ಈಗ ಮಧುಕೈಟವರು ಮಾಡಿ ಹೋಗುವವರಿಗೆ ಅದೇ ದೇವಿ ಮಹಾತ್ಮೆಯಲ್ಲಿ ಒಂದು ಸುಗ್ರೀವ ಅಂತ ಪಾತ್ರ ಉಂಟು. ಅದು ಶುಂಭನ ಮಂತ್ರಿಯೋ ಅಲ್ಲ ವಾಲಿಯ ತಮ್ಮನೋ ಅಂತ ಹೆಚ್ಚಿಗೆ ಗೊತ್ತಾಗುವುದಿಲ್ಲ. ಸುಗ್ರೀವ ಯಾಕೆ ಗೊತ್ತಾಗುವುದಿಲ್ಲ ಕೇಳಿದರೆ, ಮತ್ತಿನ ಭಾಗವನ್ನು ಅವರು ನೋಡಲಿಕ್ಕೆ ನಿಲ್ಲುವುದಿಲ್ಲ. ಯಾಕೆ ನಿಲ್ಲುವುದಿಲ್ಲ ಕೇಳಿದರೆ, ಮಾರನೇ ದಿವಸ ಅವರಿಗೆ ಪ್ರತ್ಯೇಕವಾದಂತಹ ಒಂದು ವೃತ್ತಿ ಇರ್ತದೆ. ಈ ಕಾರಣ ನನ್ನ ಅನುಭವ ಹೇಳ್ತೇನೆ. ನನ್ನೊಂದು 2-3 ವರ್ಷಕ್ಕಿಂತ ಮೊದಲು ನಮ್ಮ ಯಜಮಾನರು ಮ್ಯಾನೇಜರ್ ಮಾಡಿದರು. ಅದು ನೋಡಬೇಕು, ಇದು ನೋಡಬೇಕು. ವೇಷ ಕಟ್ಟಲಿಕ್ಕಾಗುವಾಗ ಆಟ ಆಡಿಸೋರು ವೀಳ್ಯ ತಂದು ಕೊಡುವುದು. ಆ ಕಟ್ಟವನ್ನು ಎಣಿಸಲಿಕ್ಕೂ ಅಲ್ಲ, ಪೆಟ್ಟಿಗೊಳಗೆ ಇಡಲಿಕ್ಕೂ ಅಲ್ಲ. ಎಣಿಸದೇ ಇದ್ದರೆ, ಕಡಿಮೆ ಇದ್ದರೆ ಅದಕ್ಕೆ ಜನ ನಾನು, ಎಣಿಸಿದರೆ ನನ್ನ ವೇಷ ಸರಿ ಹೋಗುವುದಿಲ್ಲ. ಒಂದು ದಿವಸ ಇಂದ್ರಪ್ರಸ್ಥ ಪ್ರಸಂಗದಲ್ಲಿ ಶಕುನಿಯ ಪಾತ್ರ ಮಾಡಿ ರಂಗ ಪ್ರವೇಶ ಮಾಡಿದ್ದೇನೆ. ನನಗೆ ನನ್ನ ಪಾತ್ರವೇ ಎಂಥದ್ದು ಅಂತ ಗೊತ್ತಿಲ್ಲ. ನಾನು ಮತ್ತೆ ದನಿಗಳಲ್ಲಿ ಕಣ್ಣೀರು ಹಾಕಿ ಹೇಳಿದೆ, ನನ್ನನ್ನು ಮ್ಯಾನೇಜರ್ ಮಾಡುವುದಿದ್ರೆ ವೇಷದಿಂದ ಬಿಡಿಸಿ. ನಾನು ವೇಷ ಮಾಡುವುದಿಲ್ಲ, ನಾನು ಅದೇ ಮಾಡ್ತೇನೆ ಅಂತ. ಮತ್ತು ನನ್ನನ್ನು ಮ್ಯಾನೇಜ್ಮೆಂಟಿನಿಂದ ಬಿಡಿಸಿ ವೇಷಕ್ಕೆ ಇರಿಸಿಕೊಂಡ್ರು. ಇದು ನನ್ನ ಜೀವನದ ಸ್ವಂತ ಅನುಭವ. ಹಾಗೆ ಅಂತ ಹವ್ಯಾಸಗಳು ಬೇಕು. ಮನೆಗಳಲ್ಲಿಯೂ ಈಗ ಕಲಾವಿದರು ತಯಾರಾಗ್ತಾ ಇದ್ದಾರೆ. ನಮ್ಮ ಕಲಾರಂಗ ಇರಬಹುದು, ಪಟ್ಲ ಫೌಂಡೇಶನ್ ಇರಬಹುದು, ಇತ್ಯಾದಿ ಶಾಲೆಗಳಲ್ಲೆಲ್ಲ ಯಕ್ಷಗಾನವನ್ನು ಬಿತ್ತರಿಸ್ತಾ ಇದೆ. ಅದಕ್ಕೆ ಬೇಕಾದಂತಹ ಉತ್ತರ ಸ್ವರೂಪವಾದ ಕೆಲವು ಪಾಠಗಳನ್ನು ಒಪ್ಪಿಸ್ತಾ ಇದೆ. ಹಾಗಾಗಿ ಕಲಾವಿದರು ತಯಾರಾಗಬೇಕು ಅಂತಾದರೆ ಮನೆಗಳಲ್ಲಿಯೂ ಹವ್ಯಾಸವಾಗಿ ಕಲಾವಿದರು ಹುಟ್ಟಿಕೊಳ್ಬೇಕು. ಅಲ್ಲೋ ಇಲ್ಲೋ ಆಗುವಂತಹ ಆಟಗಳಲ್ಲಿ ಅವರು ವೇಷ ಮಾಡಬೇಕು. ಆಗ ಈ ಕಲೆಯು ಕಲಾವಿದರ ಜೊತೆಯಲ್ಲಿ ಬೆಳೆಯುತ್ತದೆ. ಹಾಗೆ ಅಂತ ಪೂರ್ಣ ಪ್ರಮಾಣದ ತಿರುಗಾಟದಲ್ಲಿ ಮತ್ತೊಂದು ವೃತ್ತಿಯನ್ನು ಮಾಡುತ್ತಾ ಕಲಾವಿದರಾಗಿ ಬಂದರೆ ಅವರು ಏನಿದ್ರೂ ಚೌಚೌಬಾತೆ, ಅದು ಅರ್ಧವೇ, ಪೂರ್ಣ ಆಗುವುದೇ ಇಲ್ಲ. ಹಾಗಾಗಿ ಕಲಾವಿದನಿಗೆ ಸಂಪಾದನೆ ಎನ್ನುವುದು ಮುಖ್ಯ ಎನ್ನುವುದರಿಂದ ಮತ್ತೊಂದು ವಿಭಾಗವನ್ನು ಅವ ಹಂಚಿಕೊಳ್ಳುವಾಗ ಅವನಲ್ಲಿರುವಂತಹ ಕಲೆಯ ನೈಜತೆಯು ಹಂಚಲ್ಪಡುತ್ತದೆ ಎನ್ನುವುದನ್ನು ಮುಖ್ಯವಾಗಿ ನಾನು ಹೇಳ್ತೇನೆ. ಎಲ್ಲರಲ್ಲಿಯೂ ಹೇಳುವುದಿಷ್ಟೇ, ಒಬ್ಬ ಕಲಾವಿದನಾಗಿ ಬೆಳೆಯುವವನಿಗೆ, ಈಗ ಪ್ರಸನ್ನ ಶೆಟ್ಟಿಗಾರ ಹೇಳಿದರು, ಕಲಾವಿದನಾಗಿ ಬೆಳೆಯುವಾಗ ನಮಗೆ ಕಲೆ ಕೊಟ್ಟಿದೆ, ಕಲಾಭಿಮಾನಿಗಳು ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ನಾನು ಒಬ್ಬ. ನನ್ನಲ್ಲಿ ಬೇರೆ ಏನೂ ಇಲ್ಲ ಸಂಪಾದನೆ. 34 ವರ್ಷದಿಂದ ಯಕ್ಷಗಾನವನ್ನೇ ನಂಬಿದ್ದೇನೆ. ನನಗೆ ಯಕ್ಷಗಾನದ ತಾಯಿ ಬೇಕಾದಷ್ಟು ಕೊಟ್ಟಿದ್ದಾಳೆ. ಇನ್ನೊಬ್ಬರಲ್ಲಿ ದುಂಬಾಲು ಬೀಳುವ ಪ್ರಸಂಗವೇ ನನ್ನ ಬದುಕಿನಲ್ಲಿ ಬರುವುದು ಬೇಡ, ಬರಲೂ ಇಲ್ಲ. ಹಾಗೆಂತ ಈಗಿನ ನಮ್ಮ ಯಜಮಾನರು ಯಾವ ಕಾಲಕ್ಕೂ ನಮ್ಮನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ಹೌದು, ಧನ್ಯತೆಯೂ ನನಗುಂಟು. ದುರಾಭ್ಯಾಸಗಳನ್ನು ದೂರ ಇರಿಸಿ, ದೈಹಿಕವಾದಂತಹ ನಮ್ಮ ಆರೋಗ್ಯದ ಏರುಪೇರುಗಳನ್ನು ಮಾಡಿಕೊಳ್ಳದೆ ಯಕ್ಷಗಾನದಲ್ಲಿ ಪ್ರಾಮಾಣಿಕವಾಗಿ ಗಣಪತಿಯಲ್ಲಿ ವಿಶ್ವಾಸವನ್ನಿರಿಸಿ ಕಲಾದೇವತೆಯನ್ನು ಆರಾಧನೆ ಮಾಡಿದರೆ ಯಕ್ಷಗಾನ 3 ಹೊತ್ತಿನ ಅನ್ನಕ್ಕೆ ಏನೂ ತೊಂದರೆ ಮಾಡುವುದಿಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಜಯಪ್ರಕಾಶ್ ಶೆಟ್ಟಿಯವರ ಅಭಿಪ್ರಾಯಕ್ಕೆ. ಅವರೇ ಹೇಳಿದ ಹಾಗೆ ನಾವು ಯಾವ ಕ್ಷೇತ್ರದಲ್ಲಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಆತ್ಮತೃಪ್ತಿ ಪ್ರಧಾನವಾಗಿ. ನಮ್ಮನ್ನು ನಾವು ನಿಕಷ ಕೊಟ್ಟಿದ್ರೆ ಪ್ರಾಯಶಃ ನಾವು ತೃಪ್ತರೋ ಅಲ್ಲವೋ ಅನ್ನೋದನ್ನು ನಾವೇ ನಿರ್ಣಯಿಸಬೇಕಾಗುತ್ತದೆ. ಯಕ್ಷಗಾನ ಕ್ಷೇತ್ರದಲ್ಲಿ ಇರುವುದರಿಂದ ತಾನೆಲ್ಲವನ್ನೂ ಪಡೆದಿದ್ದೇನೆ ಅಂತ ಅಭಿಮಾನದಿಂದ ಅವರು ಹೇಳಿದರು. ಅವರು ಹೇಳಿದ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಒಂದು ಹುಟ್ಟುವ ಪ್ರಶ್ನೆ, ಕಲೆಯಿಂದ ನಾವೆಲ್ಲವನ್ನೂ ಪಡೆದುಕೊಂಡಿದ್ದೇವೆ ಅನ್ನೋದು ಎಷ್ಟು ಸತ್ಯವೋ, ಕಲೆಗಾಗಿ ನಾವು ಏನನ್ನು ಕೊಟ್ಟಿದ್ದೇವೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಮುಂದೆ ನಿಲ್ಲುತ್ತದೆ. ಕಲಾವಿದ ಕಲೆಯಿಂದ ತುಂಬ ಪಡೆದಿದ್ದಾನೆ, ಸರಿ. ಕಲೆಯಿಂದಲೇ ಜನಸಂಪರ್ಕ, ಕಲೆಯಿಂದಲೇ ಸಂಪನ್ಮೂಲ, ಕಲೆಯಿಂದಲೇ ಬದುಕು, ಕಲೆಯಿಂದಲೇ ವ್ಯವಸ್ಥೆ, ಕಲೆಯಿಂದಲೇ ಎಲ್ಲ ಆರ್ಥಿಕವಾದ ಭದ್ರತೆ. ನಾಳೆ ಯಾವುದಾದ್ರೂ ಸಮಸ್ಯೆ ಆದರೂ ಕೂಡ ಕಲೆಯಿಂದಲೇ, ಕಲಾಭಿಮಾನಿಗಳಿಂದಲೇ ನಾವು ಪಡೆಯುತ್ತೇವೆ. ಆದರೆ ಹಾಗೆ ಪಡೆಯುವ ಕಲಾವಿದ ಕಲೆಗಾಗಿ ಏನನ್ನು ಕೊಟ್ಟಿದ್ದಾನೆ, ಇದೊಂದು ದೊಡ್ಡ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ವಿಷಯ.
ಆ ವಿಷಯ ಬಂದ ಹೊತ್ತಿನಲ್ಲಿ ನಾವು ಅದನ್ನು ಪೂರ್ಣಕಾಲಿಕವಾಗಿ ಇರಿಸಿಕೊಳ್ಳುವಲ್ಲಿರುವ ಸಾಧಕ ಬಾಧಕಗಳ ಬಗ್ಗೆ ನಮಗೆ ಅಭಿಪ್ರಾಯಗಳು ಭೇದವಾಗುವುದಕ್ಕೆ ಸಾಧ್ಯ ಆಗುತ್ತದೆ. ಒಂದು ಸ್ಪಷ್ಟವಾಗಿ ಯೋಚಿಸಬೇಕಾದ ನಿಲುವು, ಯಕ್ಷಗಾನವನ್ನು ಪೂರ್ಣಕಾಲಿಕವಾಗಿ ಇರಿಸಿಕೊಂಡ ಕಲಾವಿದರಿಂದಲೇ ಕಲೆ ಕೈ ದಾಟಿ ಇಲ್ಲಿವರೆಗೆ ಬಂದದ್ದು. ಯಕ್ಷಗಾನವನ್ನು ಅರೆಕಾಲಿಕವಾಗಿ ಇರಿಸಿಕೊಂಡವರೇ ಪೂರ್ಣ ಪ್ರಮಾಣದಲ್ಲಿ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ್ರೆ ಯಕ್ಷಗಾನವನ್ನು ಕೈದಾಟಿಸುವವರು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾಗುತ್ತದೆ. ಯಾಕಂದರೆ ಪ್ರತಿಯೊಬ್ಬನು ವೃತ್ತಿಪರನಾದ ಕಲಾವಿದ ಅಂತ ಹೇಳುವಾಗ, ವೃತ್ತಿಪರ ಕಲಾವಿದನಿಗೆ ಪರವೃತ್ತಿ ಇದ್ದರೆ, ಇನ್ನೊಂದು ವೃತ್ತಿ ಬೇರೆಯಾಗಿದ್ದರೆ ಯಕ್ಷಗಾನಕ್ಕೆ ಆಸಕ್ತಿಯನ್ನು ಕೊಡುವಲ್ಲಿ ಅದು ವಿಭಾಗ ಆಗುತ್ತದೆ, 50 ಇಲ್ಲಿ 50 ಅಂತ. ಆಗ ಸಹಜವಾಗಿ ಈ ಕಲೆಯನ್ನು ಕೈದಾಟಿಸುವವರು ಯಾರು, ಈ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ಳುತ್ತದೆ. ಇವತ್ತಿನ ರಂಗಭೂಮಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಪರ್ಸೆಂಟೇಜ್ ಅನ್ನುವಂಥದ್ದು ಪ್ರಾಯಶಃ ಒಂದು 50-50ರವರೆಗೆ ಬಂದಿದೆ. 50% ಪೂರ್ಣಕಾಲಿಕರು, ಒಂದು 50% ಯಕ್ಷಗಾನದಲ್ಲಿ ಇದ್ದು ಬೇರೆದರಲ್ಲಿ ಇರುವವರು ಅಂತ. ಈ ಪರ್ಸೆಂಟೇಜ್ ಹೆಚ್ಚಾಗ್ತಾ ಸಾಗಿದರೆ, ಒಂದು 90-10ಕ್ಕೆ ಬಂದರೆ, 80-20ಕ್ಕೆ ಬಂದರೆ, 80% ಜನ ಎಲ್ಲರೂ ಯಕ್ಷಗಾನಕ್ಕಿಂತ ಬೇರೆ ಇರುವವರು, ಅವರವರ ಟೈಮಿಗೆ ಬರ್ತಾರೆ. ಫ್ರೀಲಾನ್ಸರ್ ಅಂತ ನಾವು ಕರೀತೇವೆ. ಅವರಿಗೆ ಬೇಕಾದ ಹೊತ್ತಿಗೆ ಬರ್ತಾರೆ, ಬೇಕಾದ ಹೊತ್ತಿಗೆ ಹೋಗ್ತಾರೆ. ಆ ಇಡೀ ವ್ಯವಸ್ಥೆಯನ್ನು ಕೈದಾಟಿಸೋರು ಯಾರು? ನಾಳಿನ ತಲೆಮಾರಿಗೆ ಸದೃಢವಾದ ಕಲಾವಿದರನ್ನು ಸೃಷ್ಟಿಸಿಕೊಡುವವರು ಯಾರು? ಒಂದು ಕಲಾಯಾನ ಸುಸಂಗತವಾಗಿ ಸಾಗುವುದು ಹೇಗೆ? ಬರೇ ಯಜಮಾನನೋ ಸಂಘಟಕನೋ ಪ್ರೇಕ್ಷಕನೋ ಯೋಚಿಸಿದರೂ ಸಾಕಾಗುವುದಿಲ್ಲ. ಅದರ ಅವಿಭಾಜ್ಯ ಅಂಗವಾದಂಥ ಕಲಾವಿದನಿಂದ ಕಲೆಗಾದಂತಹ ಕಲಾ ಕಾಣಿಕೆಗಳು ಏನು ಅಂತ ಯೋಚಿಸಬೇಕು ಅನ್ನೋ ನೆಲೆಯಲ್ಲಿ ಈ ವಿಷಯವನ್ನೊಂದು ಮುಂದಿರಿಸಿಕೊಳ್ಳುತ್ತಾ, ಕಲಾದರ ಯಕ್ಷ ಬಳಗವನ್ನು ಕಟ್ಟಿಕೊಂಡು ಸುದೀರ್ಘವಾಗಿ ಯಕ್ಷಗಾನದಲ್ಲಿ ಪರಂಪರೆಯಿಂದಲೇ ಯಕ್ಷಗಾನವನ್ನು ಹೊಂದಿ ಯಕ್ಷಗಾನದಲ್ಲಿ ಇವತ್ತು ಪ್ರಸಕ್ತ ಬಹುಬೇಡಿಕೆಯ ಕಲಾವಿದರಾಗಿ ಕಾಣಿಸಿಕೊಳ್ತಾ ಇರುವವರು, ಅಕಾಡೆಮಿಯ ಸದಸ್ಯರೂ ಆಗಿರುವಂಥ ಜಲವಳ್ಳಿ ವಿದ್ಯಾಧರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ತಲೆಬಾಗಿ, ಉಪಸ್ಥಿತರಿರುವಂತಹ ಯಕ್ಷಗಾನಕ್ಕಾಗಿ ತಮ್ಮ ಬದುಕನ್ನು ಸವೆಸಿದ ಹಿರಿಯ ಕಲಾವಿದರ ಪಾದಾರವಿಂದಕ್ಕೆ ವಂದಿಸುತ್ತಾ, ಜೊತೆಯಲ್ಲಿ ಈಗ ಚಲಾವಣೆಯಲ್ಲಿರುವಂತಹ ಎಲ್ಲ ಸಹೋದ್ಯೋಗಿ ಕಲಾಬಂಧುಗಳಿಗೆ ನಮನವನ್ನು ಸಲ್ಲಿಸಿ, ಇವತ್ತು ಈ ವೇದಿಕೆಯಲ್ಲಿ ಒಂದೆರಡು ನನ್ನ ಅಭಿಪ್ರಾಯವನ್ನು ಹೇಳಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟಿರುವಂತಹ ಕಲಾರಂಗಕ್ಕೆ ಮನಸಾರೆ ವಂದಿಸುತ್ತಾ, ಯಕ್ಷಗಾನ ಅರೆಕಾಲಿಕವಾಗಿರಬೇಕೆ ಅಥವಾ ಪೂರ್ಣಕಾಲಿಕವಾಗಿರಬೇಕೆ ಎನ್ನುವ ವಿಷಯದಲ್ಲಿ ಈಗಾಗಲೇ ಹಲವು ಗಣ್ಯರೆಲ್ಲ ಮಾತಾಡಿದ್ದಾರೆ. ಒಂದಂತೂ ಸ್ಪಷ್ಟ, ಯಕ್ಷಗಾನ ಎನ್ನುವುದನ್ನು ನಾವು ಪೂರ್ಣಕಾಲಿಕವಾಗಿ ಬಳಸಿಕೊಂಡ್ರೆ ಏನಾಗ್ತದೆ ಎನ್ನುವುದಕ್ಕೆ ಸಾಕ್ಷಿ, ಅರೆಕಾಲಿಕವಾಗಿ ಯಕ್ಷಗಾನವನ್ನು ಬಳಸಿಕೊಂಡ್ರೆ ಏನಾಗ್ತದೆ ಎನ್ನುವುದಕ್ಕೆ ಸಾಕ್ಷಿ ಇವತ್ತಿನ ಪ್ರೇಕ್ಷಕರ ಅಭಿಪ್ರಾಯದಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯ. ನೀವು ಸಾಧಾರಣ ಯಾವ ಪ್ರೇಕ್ಷಕರನ್ನೇ ಕೇಳಿ, ಎಂತಂದ್ರೆ 25-30 ವರ್ಷದ ಹಿಂದಿನ ಹಾಗೆ ಆಟ ಈಗ ಆಗುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಕೇಳಿದರೆ, ಹಿಂದಿನ ಕಲಾವಿದರು ಪೂರ್ಣಕಾಲಿಕವಾಗಿ ಯಕ್ಷಗಾನವನ್ನು ಬಳಸಿಕೊಂಡದ್ದು. ಎಲ್ಲರೂ ಬಿಡಾರದಲ್ಲಿಯೇ ಇರುವುದು, ಎಲ್ಲರೂ ಒಂದೇ ವಾಹನದಲ್ಲಿ ಹೋಗುವುದು, ಇವತ್ತು ಆದ ಪ್ರದರ್ಶನದಲ್ಲಿ ಆಗಿರುವಂಥ ತಪ್ಪು ಒಪ್ಪುಗಳನ್ನು ಹಿರಿಯ ಕಲಾವಿದರೆಲ್ಲ ಕಿರಿಯ ಕಲಾವಿದರಿಗೆ ತಿಳಿಸುವುದು. ಆಮೇಲೆ ಸಾಯಂಕಾಲ ಚೌಕಿಗೆ ಬರುವಾಗಲೂ ಎಲ್ಲ ಕಲಾವಿದರು ಒಟ್ಟಿಗೆ ಬರುವುದು. ಆಗುವ ಪ್ರದರ್ಶನದ ಬಗ್ಗೆ ಹಿರಿಯ ಭಾಗವತರು, ಹಿರಿಯ ಕಲಾವಿದರು, ಕಿರಿಯ ಕಲಾವಿದರಿಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುವುದು. ಅದರಿಂದ ಏನಾಗ್ತಾ ಇತ್ತು, ಯಕ್ಷಗಾನದ ಪ್ರದರ್ಶನದಲ್ಲಿ ಗುಣಮಟ್ಟ ವೃದ್ಧಿಸ್ತಾ ಇತ್ತು, ಪ್ರದರ್ಶನ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಈಗ ಇರುವಂಥ ಎಲ್ಲ ಕಲಾವಿದರು ಅರೆಕಾಲಿಕವಾಗಿ ಯಕ್ಷಗಾನವನ್ನು ಬಳಸಿಕೊಂಡವರು ಇರಲಿ, ಯಕ್ಷಗಾನವನ್ನೇ ನೆಚ್ಚಿಕೊಂಡವರು ಇರಲಿ, ಬರುವುದು ಮಾತ್ರ ಚೌಕಿಗೆ 8-8ವರೆಗೆ ನಮ್ಮ ಸಹಿತವಾಗಿ ಎಲ್ಲರೂ. ಅಂದರೆ ಅಷ್ಟು ಅನುಕೂಲತೆ ಉಂಟೀಗ. ಪ್ರತಿಯೊಬ್ಬ ಕಲಾವಿದರು ಅವನ ವೇಷಕ್ಕೆ ಸರಿಯಾಗಿ ಬಂದರು, ಅವನ ವೇಷ ಮುಗಿದ ತಕ್ಷಣ ಹೊರಟರು, ಮತ್ತು ಮರುದಿವಸವೇ ಚೌಕಿಗೆ ಬರುವುದು. ನಾನೇನು ಪ್ರದರ್ಶನದಲ್ಲಿ ತಪ್ಪು ಮಾಡಿದ್ದೇನೆ, ನಾನೇನು ಸರಿ ಮಾಡಲಿಲ್ಲ ಎನ್ನುವುದನ್ನು ಕೇಳುವುದಕ್ಕೂ ನಮಗೆ ವ್ಯವಧಾನ ಇರುವುದಿಲ್ಲ. ಹಾಗಾಗಿ ಅದರಿಂದ ಆಗಿರುವುದೇನು ಕೇಳಿದರೆ, ಪ್ರದರ್ಶನದ ಗುಣಮಟ್ಟ ಕುಸಿತಾ ಇದೆ. ಪ್ರದರ್ಶನದಲ್ಲಿ ನಮ್ಮ ಹಳೆಯ ಕಲಾವಿದರು ಕಟ್ಟಿಕೊಟ್ಟಂತಹ ಸಂಪ್ರದಾಯವೋ, ಹಳೆಯ ಕಲಾವಿದರು ಕಟ್ಟಿಕೊಟ್ಟಂಥ ಯಕ್ಷಗಾನದ ಗುಣಮಟ್ಟವೋ ಈಗಿನ ಪ್ರದರ್ಶನದಲ್ಲಿ ಮರೆಯಾಗ್ತಾ ಇದೆ. ಅದಕ್ಕೆ ಕಾರಣ ನಾವು ಕಲಾವಿದರೆಲ್ಲ ಬೇರೆ 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 ಹೋಗುವುದು, ರಾತ್ರಿ ಮಾತ್ರ ಪ್ರದರ್ಶನಕ್ಕೆ ಒಟ್ಟಾಗುವುದು. ಅದೇ ನಾವೆಲ್ಲ ಒಂದಾಗೇ ಇದ್ದದ್ದಾದರೆ, ಪೂರ್ಣಕಾಲಿಕವಾಗಿ ಯಕ್ಷಗಾನವನ್ನು ನಾವು ಬಳಸಿಕೊಂಡದ್ದಿದ್ದರೆ ಪ್ರದರ್ಶನದಲ್ಲಿ
ಉತ್ತಮ ಅಂಶವನ್ನು ಕಾಣುವುದಕ್ಕೆ ಸಾಧ್ಯ ಇರ್ತಾ ಇತ್ತು. ಮೊದಲೆಲ್ಲ ಮೇಳದಲ್ಲಿ ನಮಗಿಂತಲೂ ಮೇಲೆ 5-6 ಹಿರಿಯ ಕಲಾವಿದರು ಇರ್ತಾ ಇದ್ದರು. ಇಡೀ ಮೇಳವನ್ನು ನಿಯಂತ್ರಿಸುವ ಭಾಗವತರು ಇರ್ತಾ ಇದ್ದರು. ಹಾಗಾಗಿ ಆ ಹಿರಿಯ ಕಲಾವಿದರು 40, 50, 60 ವರ್ಷಗಳ ತಮ್ಮ ಸುದೀರ್ಘವಾದಂಥ ಅನುಭವವನ್ನು ಕಲಾವಿದರಿಗೆ ಹೇಳಿಕೊಡ್ತಾ ಇದ್ದರು. ಉಳಿದ ಕಿರಿಯ ಕಲಾವಿದರಿಗೂ ಅದನ್ನು ಕೇಳುವ ವ್ಯವಧಾನ ಮತ್ತು ಶ್ರದ್ಧೆ ಇತ್ತು. ಈಗ ಅದೆಲ್ಲ ಮರೆಯಾಗಿದೆ. ಮತ್ತೆ ಪೂರ್ಣಕಾಲಿಕ ಬೇಕೇ ಬೇಡವೇ ಎನ್ನುವ ಪ್ರಶ್ನೆಯೇ ಈಗ ಅಪ್ರಸ್ತುತ. ಯಾಕೆಂದರೆ ಯಕ್ಷಗಾನವೇ ಈಗ ಕಾಲಮಿತಿಗೆ ಒಳಪಟ್ಟಿದೆ. ಸಹಜವಾಗಿ ಕಾಲಮಿತಿಗೆ ಒಳಪಟ್ಟಂಥ ಯಕ್ಷಗಾನದಲ್ಲಿ 1 ಗಂಟೆಗೋ 2 ಗಂಟೆಗೋ 12 ಗಂಟೆಗೋ ಆಟ ಮುಗಿಸಿ ಮನೆಗೆ ಹೋದ ಕಲಾವಿದರು ಬೇಡ ಅಂದರೂ ಮತ್ತೊಂದು ಉದ್ಯೋಗ ಮಾಡಿಯೇ ಮಾಡ್ತಾರೆ. ಈಗ ಉದ್ಯೋಗದಲ್ಲಿಯೇ ಇರುವವರು ಇನ್ನೊಂದು ಉದ್ಯೋಗದಲ್ಲಿಯೇ ಇರುವವರು ಯಕ್ಷಗಾನವನ್ನು ಬಳಸಿಕೊಳ್ಳುವುದು ಬೇರೆ. ಸಹಜವಾಗಿ ರಾತ್ರಿ 4-5 ತಾಸು ನಿದ್ರೆ ಆದಾಗ ಹಗಲು ಮತ್ತೊಂದು 3-4 ತಾಸು ನಿದ್ದೆ ಸಾಕು ಎನ್ನುವ ಮನಸ್ಥಿತಿ ಬಂದಾಗ ಮತ್ತೊಂದು ಉದ್ಯೋಗವನ್ನು ಮತ್ತೊಂದು ಕೆಲಸವನ್ನು ಕಂಡುಕೊಳ್ಳುವುದು ಸ್ವಾಭಾವಿಕ. ನಮ್ಮ ಯಕ್ಷಗಾನದಲ್ಲಿ ಏನಾಗಿದೆ ಕೇಳಿದರೆ, ಒಂದು ಮಾರ್ಕೆಟ್ ಇರುವ ಕಲಾವಿದರಿಗೆ ಇರುವಂತಹ ಬೇಡಿಕೆ ಸಂಬಳ ಯಕ್ಷಗಾನದಲ್ಲಿ 40-50 ವರ್ಷಗಳ ಸೇವೆ ಸಲ್ಲಿಸಿದರೂ ಸಹ ಉಳಿದ ಕಲಾವಿದರಿಗೆ ಇರುವುದಿಲ್ಲ. ಅದು ಯಕ್ಷಗಾನದ ವ್ಯವಸ್ಥೆ. ಆಗ ಸಹಜವಾಗಿಯೇ ಬೇಡಿಕೆ ಇಲ್ಲದೆ ಇರುವಂಥ ಕಲಾವಿದರು ಮತ್ತೊಂದು ಉದ್ಯೋಗವನ್ನು ನೋಡಿಕೊಳ್ಳುವುದು ಅನಿವಾರ್ಯ. ಇವತ್ತಿನ ಬದುಕು, ಇವತ್ತಿನ ಖರ್ಚು, ಇವತ್ತಿನ ಜನಜೀವನ, ಇವತ್ತಿನ ಸಾಮಾಜಿಕ ವ್ಯವಸ್ಥೆ ನಮಗೆ 6ಕ್ಕೆ ಏರ್ಲಿಕ್ಕೆ ಆಗುವುದಿಲ್ಲ, 3ರಲ್ಲಿ ಇರಲಿಕ್ಕೆ ಮನಸ್ಸಿಲ್ಲ. ಆಗ ಏನಾದರೂ ಮಾಡಿ ತೆವಳುತ್ತಾ 5ರವರೆಗಾದರೂ ಹೋಗೋಣ ಎನ್ನುವ ಒದ್ದಾಟದಲ್ಲಿ ಮತ್ತೊಂದು ಉದ್ಯೋಗವನ್ನು ಕಂಡುಕೊಳ್ಳುವುದು ಅನಿವಾರ್ಯ ಆಗಿದೆ. ಹಾಗಾಗಿ ಅರೆಕಾಲಿಕವಾಗಿ ಯಕ್ಷಗಾನವನ್ನು ಬಳಸಿಕೊಂಡವರನ್ನು ನಾನು ಖಂಡಿತ ದೂರುವುದಿಲ್ಲ. ಅದು ಅವರಿಗೆ ಅನಿವಾರ್ಯ, ಅವರ ಬದುಕಿಗೆ ಅದು ಅನಿವಾರ್ಯ. ಈ ಯಕ್ಷಗಾನದಿಂದ ನಾವು ಪಡೆಯುವ ವೇತನ ಸಾಕಾಗದೇ ಇರುವುದರಿಂದ ಮತ್ತೊಂದು ಉದ್ಯೋಗವನ್ನು, ಮತ್ತೊಂದು ವಿಭಾಗದಲ್ಲಿ ಹಣ ಗಳಿಕೆಯ ಮಾರ್ಗವನ್ನು ಕಂಡುಕೊಳ್ಳುವುದು ಕಲಾವಿದರಾಗಿ ಅವರಿಗೂ ಅನಿವಾರ್ಯ ಇರಬಹುದು. ಆದರೆ ಕಲಾ ಪ್ರದರ್ಶನದ ಗುಣಮಟ್ಟದ ದೃಷ್ಟಿಯಿಂದ ಅದು ಪೂರ್ಣಕಾಲಿಕವಾಗಿ ಕಲಾವಿದ ತನ್ನನ್ನು ತೊಡಗಿಸಿಕೊಂಡ್ರೆ ಮಾತ್ರ ಯಕ್ಷಗಾನವಾಗಿ ಉಳಿಯುವುದಕ್ಕೆ ಸಾಧ್ಯ. ನೀವು ನೋಡಿ, 60-70 ವರ್ಷದ ಹಿಂದಿನ ಕಲಾವಿದರಿಗೆ ಯಕ್ಷಗಾನ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ. ಆ ನಂತರ ಬಂದ ಕಲಾವಿದರಿಗೆ ಯಕ್ಷಗಾನ ಬಿಟ್ಟು ಬೇರೆ ಕಡೆ ಅವರು ಹೋಗ್ತಾ ಇರಲಿಲ್ಲ. ಈಗ ನಾವು ಹಾಗಲ್ಲ. ಯಕ್ಷಗಾನ, ಗಾನವೈಭವ, ನೃತ್ಯ ವೈಭವ ಯಾವುದರಲ್ಲಿ ನೋಡಿದರೂ ನಾವಿರ್ತೇವೆ. ಪ್ರೇಕ್ಷಕರ, ಕಾರ್ಯಕ್ರಮ ಸಂಘಟಕರ ಮನಸ್ಥಿತಿಯು ಅದಕ್ಕೆ ಒಗ್ಗಿದೆ. ಇಡೀ 3 ತಾಸು ಆಟ ಮಾಡುವುದೆಂಥದ್ದು, 1 ತಾಸಿನ ನಾಟ್ಯ ವೈಭವ ಸಾಕು ಹೇಳುವಲ್ಲಿಗೆ ಬಂದಿದೆ. ಆಗ ಕಲಾವಿದನಾದವನಿಗೆ ಅದರಲ್ಲಿ ತೊಡಗಿಕೊಳ್ಳುವುದು ಅನಿವಾರ್ಯ. ಒಂದು ಪ್ರಮಾಣದ ಸಂಪಾದನೆಯೂ ಆಗಿರ್ತದೆ. ಕಲಾವಿದನಿಗೆ ಬದುಕಿಗೂ ಅದೊಂದು ಆಧಾರ. ಆದರೆ ರಾತ್ರಿ ಹಗಲು 2-3 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಥವಾ 1-2 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾತ್ರಿ ನಾವು ಅಧಿಕೃತ ಮೇಳದ ಕಲಾವಿದರಾಗಿ ಆ ಮೇಳದ ಪ್ರದರ್ಶನಕ್ಕೆ ಬರುವಾಗ ನಮ್ಮ ಅರ್ಧದಷ್ಟು ಹುಮ್ಮಸ್ಸು ಬರಿದಾಗಿರ್ತದೆ. ಮೇಳದ ಪ್ರದರ್ಶನದಲ್ಲಿ ನಾವು ನಿಜವಾದ ಪ್ರದರ್ಶನ ಕೊಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಾವೀಗ ಚೌತಿಯಲ್ಲಿಯೋ ನವರಾತ್ರಿಯಲ್ಲಿಯೋ ನಾವು ಕಾರ್ಯಕ್ರಮ ಮಾಡ್ತೇವೆ. ಒಂದು ದಿವಸದಲ್ಲಿ 5-6 ಕಾರ್ಯಕ್ರಮವನ್ನು ನಾವೇ ಹಿಡಿತೇವೆ. ಒಂದು 4-5 ಕಡೆ ನಾವು ವೇಷ ಮಾಡ್ತೇವೆ. ಮೊದಲು ಮಾಡಿದ ವೇಷದಲ್ಲಿರುವಂಥ ಗುಣಮಟ್ಟ ಎರಡನೆಯದಾಗಿ ಮಾಡುವಾಗಿರುವುದಿಲ್ಲ. ಮೂರನೇದಾಗುವಾಗ ವೇಷ ಒಂದು ರಂಗಸ್ಥಳಕ್ಕೆ ಹೋಗಿ ಬರ್ತದೆ. 4ನೇದಾಗುವಾಗ ಆಚೀಚೆ ಇದ್ದವರು ನಮ್ಮನ್ನು ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಬಂದು ಬಿಡ್ತಾರೆ. ಅಂದರೆ ಬರುತ್ತಾ ಇರುವ ಹಾಗೆ ದೇಹ ಸೋಲ್ತದೆ. ನಾವು ಕೇಳಿದ್ದೇವೆ, ಪದ್ಮಶ್ರೀ ಚಿಟ್ಟಾಣಿಯವರು ಭಸ್ಮಾಸುರನನ್ನು ಮಾಡಿ ಕೀಚಕನನ್ನು ಮಾಡಿದ್ರಂತೆ ಅಂತ. ಯಾಕೆ ಕೇಳಿದರೆ, ಅದಷ್ಟನ್ನು ಮಾಡಿ ಹೋದಂಥ ಚಿಟ್ಟಾಣಿಯವರು ಬೆಳಿಗ್ಗೆ ಹೋಗಿ ಬಿಡಾರದಲ್ಲಿ ಮಲಗಿ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿ ಮತ್ತೆ ಸಾಯಂಕಾಲ 7 ಗಂಟೆವರೆಗೆ ಬಿಡಾರದಲ್ಲಿಯೇ ಮಲಗಿ ಚೌಕಿಗೆ ಬಂದದ್ದು. ಆರೋಗ್ಯ ಸರಿಯಾಗಿತ್ತು. ಹಾಗಾಗಿ ಆ 2 ವೇಷವನ್ನು ಮಾಡಿ ಚಿಟ್ಟಾಣಿಯವರು ದಕ್ಕಿಸಿಕೊಂಡ್ರು. ಅದೇ ನಾವು ಒಂದು ಕೀಚಕನನ್ನು ಮಾಡಿದರೆ ಆ ದಿವಸ 24 ಗಂಟೆ ಫಿನಿಶ್, ಮುಗೀತು. ಮತ್ತೆ ಬೇರೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಾಗುವುದಿಲ್ಲ ಕೇಳಿದರೆ, ಈಗಿನ ನಮ್ಮ ಆಹಾರ ಕ್ರಮ, ಈಗಿನ ನಮ್ಮ ನಿದ್ರಾ ಕ್ರಮ, ಈಗಿನ ನಮ್ಮ ವ್ಯವಸ್ಥೆಗಳು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಹಾಗಾಗಿ ಯಕ್ಷಗಾನಕ್ಕೆ ನ್ಯಾಯ ಕೊಡಬೇಕು, ಯಕ್ಷಗಾನವನ್ನೇ ಬದುಕಾಗಿಸಿಕೊಳ್ಳಬೇಕು ಎನ್ನುವ ಆಸೆ ಇದ್ದ ಕಲಾವಿದರು ದಯವಿಟ್ಟು ಪೂರ್ಣಕಾಲಿಕ ಕಲಾವಿದರಾಗಿಯೇ ಬರಬೇಕು. ಆಗ ಯಕ್ಷಗಾನಕ್ಕೊಂದು ನ್ಯಾಯ ಕೊಡುವುದಕ್ಕೆ ಸಾಧ್ಯ.
ನಮ್ಮನ್ನೇ ನಂಬಿ ಬರುವಂಥ 1500 ಕೊಟ್ಟು ಬರುವಂಥ ಪ್ರೇಕ್ಷಕರಿಗೆ ನಾವು ನ್ಯಾಯವಾದಂಥ ಪಾತ್ರವನ್ನು ಒದಗಿಸಿಕೊಡುವುದಕ್ಕೆ ಸಾಧ್ಯ. ಅದಲ್ಲದೇ ಇದ್ದರೆ ಕಲಾವಿದರಾದಂಥ ನಮ್ಮ ಜೀವನ ಶೈಲಿಯೇ ಹಾಗೆ, ಎಲ್ಲ ಪ್ರಕೃತಿಗೆ ವಿರುದ್ಧ ಆದದ್ದು. ಎಲ್ಲ ರಾತ್ರಿ ಮಲಗುವ ವೇಳೆಯಲ್ಲಿ ನಾವು ಉದ್ಯೋಗಕ್ಕೆ ಹೊರಟಿರ್ತೇವೆ. ರಾತ್ರಿ ಎಲ್ಲ ಹಾಯಾಗಿ ಮನೆಯಲ್ಲಿ ನಿದ್ರೆ ಮಾಡ್ತಾ ಇರುವಾಗ ನಾವು ಉದ್ಯೋಗದಲ್ಲಿ ನಿರತರಾಗಿರ್ತೇವೆ. ಬೆಳಿಗ್ಗೆ ಎಲ್ಲ ಉದ್ಯೋಗಕ್ಕೆ ಹೊರಡುವಾಗ ನಾವು ಮನೇಲಿ ಹೋಗಿ ಮಲ್ಕೊಂಡಿರ್ತೇವೆ. ಎಲ್ಲಿವರೆಗೆ ಕೇಳಿದ್ರೆ ಅಪರೂಪಕ್ಕೆ ನೆಂಟರ ಮನೆಗೆ ಹೋಗ್ಲಿಕ್ಕೂ ಕಷ್ಟ. ಅವ್ರು ಹಗಲು ಎದ್ದಿರ್ತಾರೆ, ನಾವು ಹೋಗಿ ಹಗಲು ಮಲಗಬೇಕು ಅಂತೇಳಿದ್ರೆ ಆಗುವುದಿಲ್ಲ. ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ಒಂದು ಜೀವನ ಶೈಲಿಯನ್ನು ರೂಢಿಸಿಕೊಂಡಿರುವಂಥ ನಮಗೆ ಈ ಕೆಲವಷ್ಟು ಅನಿವಾರ್ಯತೆಯ ಬದುಕನ್ನು ನಾವು ಒಗ್ಗಿಕೊಳ್ಳಲೇಬೇಕು. ಇಲ್ಲಿ ಹಿರಿಯರೆಲ್ಲ ಹೇಳಿದ ಹಾಗೆ 6 ಗಂಟೆ ನಿದ್ದೆ ಸಾಕು. 6 ಗಂಟೆ ನಿದ್ದೆ ಸಾಕು. ಯಾರಿಗೆ ಕೇಳಿದರೆ ಹಗಲು ಸರಿಯಾಗಿ ಆಹಾರ ಉದ್ಯೋಗ ಮಾಡಿ ರಾತ್ರಿ ಬೇರೆ ಯಾವ ತಲೆಬಿಸಿ ಇಲ್ಲದೆ ಮಲಗಿಕೊಳ್ಳುವವನಿಗೆ 6 ಗಂಟೆ ನಿದ್ದೆ ಸಾಕು. ರಾತ್ರಿಡೀ ನಿದ್ದೆ ಬಿಟ್ಟವನಿಗೆ, ನನ್ನಂಥ ಕಲಾವಿದನಿಗೆ ಹಗಲು 6 ಗಂಟೆ ನಿದ್ದೆ ಸಾಕಾಗುವುದಿಲ್ಲ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನಿದ್ದೆ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ಮತ್ತು ಸಾಯಂಕಾಲದವರೆಗೆ ನಿದ್ದೆ ಮಾಡಿದರೆ ಮಾತ್ರ ರಾತ್ರಿ ಕೊಡುವ ಪ್ರದರ್ಶನದಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ. ನಾವೆಲ್ಲ ಈಗ ಉಡುಪಿಯಲ್ಲಿ ಆಟ ಆದರೂ ಮರುದಿವಸ ಮನೆಗೆ ಹೋಗಿ ಮತ್ತೆ ಉಡುಪಿಗೆ ಬರ್ತೇವೆ. ನಮ್ಮ ತಂದೆಯವರೆಲ್ಲ ಭಟ್ಕಳ ಕುಮಟಾದಲ್ಲಿ ಆಟ ಆದರೂ ಮನೆಗೆ ಬರುವುದಿಲ್ಲವಾಗಿತ್ತು, ಬಿಡಾರದಲ್ಲೇ ಇರ್ತಿದ್ರು. ಆಗ ಅವರ ಪ್ರದರ್ಶನದ ಗುಣಮಟ್ಟ ಬಹಳ ಉನ್ನತಿಕೆಯಲ್ಲಿ ಇರ್ತಾ ಇತ್ತು. ಈಗ ನಾವು ನಮ್ಮ ಪ್ರದರ್ಶನದಲ್ಲಿ ಏನಾಗ್ತಾ ಉಂಟು ಎನ್ನುವುದು ಎಲ್ಲರಿಗೂ ಗೊತ್ತಿದ್ದದ್ದು. ಹಾಗಾಗಿ ಪೂರ್ಣಕಾಲಿಕವಾದಂಥ ತೊಡಗಿಸಿಕೊಳ್ಳುವಿಕೆಯಿಂದ ನಾವು ನಂಬಿರುವಂತಹ ಯಕ್ಷಗಾನ ನಮ್ಮನ್ನು ನಂಬಿಕೊಂಡಿಲ್ಲ, ನಾವು ಯಕ್ಷಗಾನವನ್ನು ನಂಬಿಕೊಂಡಿರುವುದರಿಂದ ಯಕ್ಷಗಾನಕ್ಕೆ ನಾವು ಯಾರೂ ಅನಿವಾರ್ಯ ಅಲ್ಲ. ಆದರೆ ನಮಗೆ ಯಕ್ಷಗಾನ ಅನಿವಾರ್ಯ. ನಾವು ನಮ್ಮ ಬದುಕನ್ನು ಕೊಟ್ಟಿರುವ, ನಮಗೊಂದು ಸ್ಥಾನಮಾನ ಕೊಟ್ಟಿರುವಂಥ ಯಕ್ಷಗಾನಕ್ಕೆ ನ್ಯಾಯವನ್ನೇ ಕೊಡಬೇಕು ಎನ್ನುವ ಮನಸ್ಥಿತಿ ಉಂಟು ಅಂತ ಆದರೆ ಖಂಡಿತ ಪೂರ್ಣಕಾಲಿಕ ಕಲಾವಿದರಾಗಿ ಇರಬೇಕು. ಅರೆಕಾಲಿಕವಾಗಿ ಬರುವಂಥ ಯಕ್ಷಗಾನ ಕಲಾವಿದರು ಯಕ್ಷಗಾನವನ್ನು ಬೇರೆ ಬೇರೆ ವಿಭಾಗದಲ್ಲಿ ಬಳಸಿಕೊಂಡು ಒಂದು ವೃತ್ತಿ ಮೇಳಕ್ಕೆ ಬರುವ ಕಲಾವಿದರು ಪೂರ್ಣಕಾಲಿಕವಾಗಿದ್ದರೆ ಒಳ್ಳೆಯದು ಎನ್ನುವುದು ನನ್ನ ಸ್ವಂತ ಅಭಿಪ್ರಾಯ. ಹಾಗಾಗಿ ದಯವಿಟ್ಟು ಅರೆಕಾಲಿಕವಾಗಿ ಸೇವೆ ಸಲ್ಲಿಸುವವರು ಯಾರೂ ಬೇಸರಗೊಳ್ಳಬಾರದು. ನೀವು ಯಕ್ಷಗಾನದಲ್ಲೇ ಮುಂದುವರಿಬೇಕು. ನೀವು ಬರುವುದರಿಂದ ನಮಗೂ ಕೆಲವು ಪ್ರದರ್ಶನಗಳು ಸಿಗಬಹುದು ಎನ್ನುವ ಪ್ರೀತಿಯ ಮಾತುಗಳೊಂದಿಗೆ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ವಿದ್ಯಾಧರ ಜಲವಳ್ಳಿಯವರಿಗೆ ಧನ್ಯವಾದಗಳು. ಬಹಳಷ್ಟು ವಿಷಯಗಳನ್ನು ಚರ್ಚಾಸ್ಪದವಾದ್ದನ್ನು ತಂದು ಹಾಕಿದ್ದಾರೆ. ಹಿಂದಿನ ತಲೆಮಾರಿನ ಕಲಾವಿದರಿಗೂ ಇವತ್ತಿನ ಕಲಾವಿದರ ಮಧ್ಯದ ವ್ಯತ್ಯಾಸ. ಹಿಂದಿನವರಿಗೆ ಯಕ್ಷಗಾನ ಮಾತ್ರ ಗೊತ್ತಿತ್ತು, ಬೇರೆ ಏನೂ ಗೊತ್ತಿರಲಿಲ್ಲ ಅಂತ ಹೇಳಿದ್ರಿ. ಇವತ್ತಿನ ಬಹುತೇಕ ಬೆಳಗುತ್ತಾ ಇರುವಂಥ ಕಲಾವಿದರಿಗೆಲ್ಲ ಬೇರೆ ಎಲ್ಲವೂ ಗೊತ್ತಿದೆ, ಯಕ್ಷಗಾನ ಒಂದು ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿ ಅವರಿದ್ದಾರೆ. ಇದು ಪರಮ ಸತ್ಯ. ಜೊತೆಗೆ ಹಿಂದಿನ ತಲೆಮಾರಿನ ಕಲಾವಿದರನ್ನು ನಾವು ನೋಡಿದರೆ ಯಕ್ಷಗಾನಕ್ಕಾಗಿಯೇ ಬದುಕಿದವರು. ಅವರು ಇಡೀ ಬದುಕು ಯಾವುದಕ್ಕೆ ಅಂತ ಕೇಳಿದ್ರೆ ಯಕ್ಷಗಾನಕ್ಕಾಗಿ. ಇವತ್ತಿನ ಕಲಾವಿದರಿಗೆಲ್ಲ ಹೇಗಾಗಿದೆ ಅಂದರೆ ಬದುಕಿಗಾಗಿ ಯಕ್ಷಗಾನ ಅಷ್ಟೇ. ತಮ್ಮ ಬದುಕಿಗೆ ಯಕ್ಷಗಾನವನ್ನು ಮಾಧ್ಯಮವಾಗಿ ಬಳಸಿಕೊಂಡು ಅದರಿಂದ ತಮ್ಮ ಬದುಕನ್ನು ಕಟ್ಟಿಕೊಳ್ತೇವೆ ಅಂತ ಹೊರಟಿದ್ದಾರೆ. ಸರಿತಪ್ಪುಗಳ ವಿವೇಚನೆ ಪ್ರತ್ಯೇಕ, ಆದರೆ ಗುಣಮಟ್ಟದ ಯಕ್ಷಗಾನವನ್ನು ಕೊಡುವಲ್ಲಿ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳಬೇಕಾದ ಅನಿವಾರ್ಯ ಅನ್ನೋದನ್ನು ಪ್ರಸ್ತಾಪಿಸಿಕೊಳ್ತಾ ಇಡೀ ತಮ್ಮ ಜೀವನವನ್ನು ಯಕ್ಷಗಾನಕ್ಕಿರಿಸಿ ಯಕ್ಷಗಾನದಲ್ಲೇ ಬದುಕನ್ನು ಕಟ್ಟಿಕೊಂಡವರಲ್ಲ, ಯಕ್ಷಗಾನಕ್ಕೆ ತಮ್ಮನ್ನು ಕೊಟ್ಟಂತಹ ಕೊಂಡದಕೊಳಿ ರಾಮಚಂದ್ರ ಹೆಗಡೆಯವರು ನಮ್ಮೊಟ್ಟಿಗಿದ್ದಾರೆ. ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತೇನೆ. ವೃತ್ತಿ ಬಾಂಧವರಿಗೆಲ್ಲವರಿಗೂ ನಮಸ್ಕಾರ. ಪೂರ್ಣಾವಧಿ ವೃತ್ತಿ, ಅಲ್ಪಾವಧಿ ವೃತ್ತಿ, ಅದು ಯಕ್ಷಗಾನ. ಅದಕ್ಕೆ ಬೇಕೋ ಬೇಡವೋ ಎಷ್ಟೋ ಸಂದರ್ಭದಲ್ಲಿ ಚರ್ಚೆಗಳು ನಡೆಯುತ್ತವೆ, ತೀರ್ಮಾನ ಆಗುವುದಿಲ್ಲ. ಯಾಕೆ? ಅದು ಕಾಲವನ್ನು ತಡೆಯುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ಈಗ ಇವರೆಲ್ಲ ಹೇಳಿದರು, ನಾವು ಹವ್ಯಾಸಿಗಳು, ನಮಗೆ ಅದರಲ್ಲಿ ಸಂತೋಷ ಉಂಟು, ನಾವು ಯಕ್ಷಗಾನಕ್ಕೆ ಬರ್ತೇವೆ. ಅವರು ಬೇಡ ಅಂತ ಅವರನ್ನು ತಡೆಯುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ಹಾಗಂತ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕರೆದಾಗಲೆಲ್ಲ ಬರುವುದಕ್ಕಾಗ್ತದೆ ಅಂತ ಹೇಳುವುದಕ್ಕೂ ಆಗುವುದಿಲ್ಲ. ಈಗ ಒಬ್ಬ ವೈದ್ಯ ಇರ್ತಾರೆ, ಅವ ವೃತ್ತಿಯಿಂದ ವೈದ್ಯಕೀಯ ವೃತ್ತಿಯನ್ನು ಹವ್ಯಾಸವಾಗಿ ಕಲಿತವ ಒಬ್ಬ ಇರ್ತಾನೆ. ಇವತ್ತು ನಾನು ಒಂದು ಇಂಜೆಕ್ಷನ್ ನಿಮ್ಮ ಪೇಷಂಟಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಯಾವ ವೈದ್ಯರು ಬಿಡುವುದಿಲ್ಲ.
ನಾವು ಕಲಾವಿದರು ಭಾರಿ ಉದಾರಿಗಳು. ನೀವು ಬಂದರೆ ಬನ್ನಿ, ನೀವು ಬನ್ನಿ, ಎಲ್ಲರೂ ಬನ್ನಿ, ಒಂದು ರೀತಿ ಸಾಗರ ಇದ್ದಾಗೆ ಬರಲಿ. ಆಮೇಲೆ ಯಕ್ಷಗಾನ ಏನು ಮಾಡ್ತದೆ, ಬೇಡದೇ ಇದ್ದ ಕಸವನ್ನು ದಡಕ್ಕೆ ದೂಡ್ತದೆ. ಆ ಕುರಿತಾಗಿ ನಾವು ತಲೆ ಬಿಸಿ ಮಾಡಿಕೊಳ್ಳುವುದು ಬೇಡ. ಈಗ ಪೂರ್ಣ ಪ್ರಮಾಣದ ವೃತ್ತಿ ಕಲಾವಿದರು ಎಲ್ಲವರ ಮಕ್ಕಳು ವಿದ್ಯಾವಂತರಾಗ್ತಾ ಇದ್ದಾರೆ, ಡಿಗ್ರಿ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ವರ್ಷ ಹೋದರೆ ಖಂಡಿತ ಪೂರ್ಣಾವಧಿ ಕಲಾವಿದರು ಸಿಗ್ತಾರೆ ಅಂತ ನನಗಂತೂ ಅನಿಸುವುದೇ ಇಲ್ಲ. ಎಲ್ಲ ಹವ್ಯಾಸಿ ಕಲಾವಿದರೆ. ಅವಾಗ ಏನು ಮಾಡುವುದು? ಕಾಲ ಅದನ್ನು ತಡೆಯುವುದಕ್ಕಾಗುವುದಿಲ್ಲ. ಕಲಾವಿದರ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದ? ಮಾಡಬೇಕು. ಕಲಿತ ಮೇಲೆ ಉದ್ಯೋಗ ಮಾಡಬಾರ್ದ? ಮಾಡಬೇಕು. ಹಾಗಂತ ಅವ್ರಿಗೆ ರಕ್ತಗತವಾಗಿ ಕಲೆ ಬಂದಿರ್ತದೆ, ಅದನ್ನು ಮಾಡಬಾರ್ದ? ಮಾಡಬೇಕು. ಇದು ಕಾಲ ನಿರ್ಣಯಿಸುವಂಥ ಒಂದು ಸಂದರ್ಭ. ಒಂದು ಸಂದರ್ಭದಲ್ಲಿ ಒಂದು ಕಾರಣಕ್ಕೆ ಹವ್ಯಾಸಿಗಳಾಗಿ ಇಂಥವರೆಲ್ಲ ಬರುವುದು ಭಾಳ ಒಳ್ಳೆಯದು. ನಾವು ಕಲಾವಿದರು ನಿದ್ದೆ ಬಿಟ್ಟು ಎಷ್ಟೋ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಫೀಸುಗಳಿಗೆ ಹೋಗ್ತೇವೆ. ನಮಗೆ ಒಳಗೆ ಬರುವುದಕ್ಕೆ ಸರತಿ ಸಾಲಿರ್ತದೆ. ಆವಾಗ ನಾವು ಹೊರಗಡೆ ನಿಂತ ಕೂತ ತಲೆ ಹೋಗ್ತಾ ಇರ್ತೇವೆ. ಇಂಥವರಲ್ಲಿ ಆಫೀಸರ್ ಆಗಿದ್ರೆ, ಓ ನೀವು ಕಲಾವಿದ್ರ ಬನ್ನಿ, ಮೊದಲು ನಮ್ಮನ್ನು ಕರೆಯುತ್ತಾರೆ, ನಮಗೆ ಭಾಳ ಅನುಕೂಲ ಆಗ್ತದೆ. ಅದರಿಂದ ಖಂಡಿತ ನಿಮ್ಮಂಥವ್ರು ಬೇಕು. ಹವ್ಯಾಸಿಯಾಗಿ ಆದರೂ ನೀವು ಉಳಿಸಿಕೊಳ್ಳಬೇಕು, ನಮಗೆ ಅದು ಅನುಕೂಲವಾಗ್ತದೆ. ಆದರೆ ಒಂದು ವಿಷಯವನ್ನು ಹೇಳ್ತೇನೆ, ಹವ್ಯಾಸಿಗಳು ಬರಬೇಕು ಹೌದು, ಆದರೆ ವೃತ್ತಿ ಕಲಾವಿದರ ಹಾಗೆ ಸಣ್ಣ ಪುಟ್ಟ ವೇಷವನ್ನು ಕೊಟ್ಟರೂ ನೀವು ಮಾಡ್ತೀರೋ ಎನ್ನುವುದು ಪ್ರಶ್ನೆ. ಈಗ ಒಬ್ಬರು ವೈದ್ಯರ ವೇಷ ಮಾಡುವುದಕ್ಕೆ ಬಂದರು, ಅವ್ರಿಗೆ ದೂತನ ಕೊಡುವುದಕ್ಕಾಗ್ತದ? ಅವ್ರಿಗೆ ಮಂತ್ರಿ ಕೊಡುವುದಕ್ಕಾಗ್ತದ? ಅವರೇ ರಾಜ. ಆ ರಾಜ್ಯ ಮಾಡುವ ವೃತ್ತಿ ಕಲಾವಿದ ಆ ದಿವಸ ದೂತ. ಇದು ವಿಪರ್ಯಾಸ. ಆವಾಗ ಏನು ಮಾಡುವುದು ಎನ್ನುವುದು ಸಮಸ್ಯೆ. ವೃತ್ತಿ ಕಲಾವಿದರೊಟ್ಟಿಗೆ ಹವ್ಯಾಸಿಗಳು ವೇಷ ಮಾಡುವಾಗ ಕೊಟ್ಟ ವೇಷವನ್ನು ಮಾಡುವ ಉದಾರತೆಯನ್ನು ದಯವಿಟ್ಟು ಬೆಳೆಸಿಕೊಳ್ಬೇಕು. ದೂತ ಕೊಡಿ, ಮತ್ತೊಂದು ಮಂತ್ರಿ ಕೊಡಿ, ಮುಖ್ಯ ವೇಷವೇ ಬೇಕು ಅಂತ ಖಂಡಿತ ಹಂಬಲಿಸಬಾರದು. ಇದು ನನ್ನ ಅಪೇಕ್ಷೆ. ನೀವು ಹಾಗೆ ಮಾಡಬೇಕು ಅಂತಲ್ಲ. ಮತ್ತೊಂದು, ನಿಮಗೆ ಇದರಿಂದ ಎನರ್ಜಿ ಬರ್ತದೆ ಅಂತ ನೀವೆಲ್ಲ ಹೇಳಿದ್ರಿ. ನಿಮಗೆ ಬದುಕುವುದಕ್ಕೆ ಬೇರೆ ಉದ್ಯೋಗ ಉಂಟು, ಅಲ್ಲಿ ಸಂಬಳವೂ ಉಂಟು. ಆದ್ದರಿಂದ ಈ ಹವ್ಯಾಸಿಯಾಗಿ ಬಂದಂಥ ಕಲೆಗೆ, ಎನರ್ಜಿಯನ್ನು ಕೊಡುವಂತಹ ಕಲೆಗೆ ಬಂದಂಥ ಸಂಭಾವನೆಯನ್ನು ದೊಡ್ಡ ಮನಸ್ಸು ಮಾಡಿ ಸಣ್ಣ ಪುಟ್ಟ ಕಲಾವಿದರಿಗೆ ಹಂಚಿ ಹೋದರೆ ಭಾಳ ಸಂತೋಷ ಅಂತ ನನಗೆ ಅನ್ನಿಸ್ತದೆ. ಯಾರು ದಯವಿಟ್ಟು ತಪ್ಪಿಲಿಬೇಡಿ, ನನಗೆ ಕೊಡಿ ಅಂತ ಹೇಳಲಿಲ್ಲ ನಾನು. ಸಣ್ಣ ಪುಟ್ಟ ಕಲಾವಿದರಿಗೆ ಹಂಚಿ ಹೋಗಿ, ಯಾಕಂದರೆ ನಿಮಗೆ ವೃತ್ತಿ ಬೇರೆ ಇರ್ತದೆ. ಆದ್ದರಿಂದ ವೃತ್ತಿಯೋ ಪ್ರವೃತ್ತಿಯೋ ಅರೆಕಾಲಿಕವೋ ಪೂರ್ಣಕಾಲಿಕವೋ ಯಾವ ಕಾಲದಲ್ಲಿಯೂ ಇದನ್ನು ನಿರ್ಣಯಿಸುವುದು ಬಹಳ ಕಷ್ಟ. ಆದ್ದರಿಂದ ಕಾಲವೇ ನಿರ್ಣಯಿಸಲಿ. ನಾವು ಪ್ರಾಮಾಣಿಕವಾಗಿ ಇದರಲ್ಲಿ ಅನ್ನ ಉಂಡದ್ರಿಂದ ನಮ್ಮ ಸೇವೆ ಪ್ರಾಮಾಣಿಕವಾಗಿರಲಿ, ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗದೇ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಸುದೀರ್ಘವಾದಂತಹ ತಿರುಗಾಟದ ಅನುಭವವನ್ನು ಸಾರವಾಗಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಹಿರಿಯ ಕಲಾವಿದರಾದಂಥ ಕೊಂಡದಕೊಳಿ ಅವರಿಗೆ ಧನ್ಯವಾದಗಳು. ಅವರೇ ಹೇಳಿದ ಹಾಗೆ ಈ ಚರ್ಚಾಗೋಷ್ಠಿಯಿಂದ ಇದಮಿತ್ತಂ ಎಂಬ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕೆ ಬಹುತೇಕ ಸಂದರ್ಭದಲ್ಲಿ ಕಷ್ಟ ಅಂತ. ಕಲಾರಂಗದ ಆಶಯ ಕೂಡ ಇದಮಿತ್ತಂ ಅನ್ನುವ ಹಾಗೆ ಒಂದು ಜಡ್ಜ್ಮೆಂಟನ್ನು ಕೊಟ್ಟು ಈ ಕೇಸನ್ನು ಡಿಸ್ಮಿಸ್ ಮಾಡಿದ್ದೇವೆ ಅಂತ ಹೇಳುವುದು ಅಲ್ಲವೇ ಅಲ್ಲ. ಇದರಿಂದ ಒಂದು ಹೊಸ ಹೊಸ ಚಿಂತನೆಗಳನ್ನು ಹುಟ್ಟು ಹಾಕಬೇಕು. ಕಲಾವಲಯದಲ್ಲಿ ಕಲಾವಿದರು ಹೇಗೆ ತಾವು ತೊಡಗಿಸಿಕೊಳ್ಳಬೇಕು ಅನ್ನೋದಕ್ಕೊಂದು ಮಾರ್ಗದರ್ಶನ ಇದರಿಂದ ಸಿಕ್ಕಬೇಕು ಅಂತ. ಸರಿತಪ್ಪುಗಳನ್ನು ನಿಕಷ ಕೊಡುವುದಕ್ಕಿದ್ದಂಥ ಒಂದು ಚರ್ಚಾಗೋಷ್ಠಿ ಇದು ಅಲ್ಲವೇ ಅಲ್ಲ. ಪೂರ್ಣಕಾಲಿಕ ಅರೆಕಾಲಿಕದಲ್ಲಿ ನಮಗೀಗ ಯಕ್ಷಗಾನವನ್ನು ಕೇಂದ್ರವಾಗಿರಿಸಿಕೊಂಡ್ರೆ ಯಕ್ಷಗಾನದ ಗುಣಮಟ್ಟವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಪೂರ್ಣಕಾಲಿಕವಾಗಿ ಯಕ್ಷಗಾನದಲ್ಲಿ ಕಲಾವಿದರು ತೊಡಗಿಸಿಕೊಳ್ಳಬೇಕು ಅನ್ನೋದು ಈವರೆಗಿನ ಗೋಷ್ಠಿಯಿಂದ ಲಭ್ಯ ಆಗಿದೆ. ಹಾಗೆ ಆರ್ಥಿಕವಾದಂತಹ ಸ್ವಾವಲಂಬನೆ ಮತ್ತು ಆರ್ಥಿಕವಾಗಿ ನಾವು ಸದೃಢ ಆಗುವುದಕ್ಕೆ ಉಪವೃತ್ತಿಗಳು ಬೇಕು ಅನ್ನೋ ಒಂದು ಆಯಾಮವನ್ನು ತೆಗೆದುಕೊಂಡ್ರೆ ಯಕ್ಷಗಾನದಲ್ಲಿ ಕೂಡ ಒಂದು ಯಾರೂ ಊಹಿಸ್ಲಿಕ್ಕಾಗದ ಸಂಬಳವನ್ನು ಮಾಡುವುದಕ್ಕಾಗುತ್ತದೆ ಅಂತ ತೋರಿಸಿದವರೇ ನಮ್ಮೊಟ್ಟಿಗೆ ಸ್ಟೇಜ್ನಲ್ಲಿ ಇದ್ದಾರೆ. ಅಂದರೆ ಯಕ್ಷಗಾನದಿಂದ ಕೂಡ ಬದುಕನ್ನು ಕಟ್ಟಿಕೊಳ್ಳಬಹುದು, ಬೇಕಾದ್ದನ್ನು ಸಾಧಿಸಬಹುದು ಅನ್ನೋದಕ್ಕೆ
ಅಂದರೆ ಆ ಕಲಾವಲಯ ತಾವು ಒಂದು ಬೇಕಾದಂತಹ ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿದರೆ, ಒಂದು ಎಕನಾಮಿಕ್ಸ್ ಅದು ಡಿಮ್ಯಾಂಡ್ ಮತ್ತು ಸಪ್ಲೈ ಅಂತ, ನಾವು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿದರೆ, ಬೇಡಿಕೆಯನ್ನು ಹುಟ್ಟು ಹಾಕಿದರೆ ಆ ಕಲಾವಲಯ ನಮಗೆ ಕೊಡುತ್ತದೆ ಅನ್ನೋದನ್ನು ಈವರೆಗೆ ತೋರಿಸಿಕೊಟ್ಟ ಅನೇಕ ಕಲಾವಿದರು ನಮ್ಮೊಟ್ಟಿಗಿದ್ದಾರೆ. ಆದ್ದರಿಂದ ಕೇವಲ ಆರ್ಥಿಕ ದೃಷ್ಟಿಕೋನದಿಂದಲೇ ನಾವು ಉಪವೃತ್ತಿ ಬೇಕು ಅನ್ನೋ ಒಂದು ನಿಲುವಿಗೆ ಬರುವುದು ಕಷ್ಟ ಆಗುತ್ತದೆ. 1:15ಗೆ ನಾವು ಗೋಷ್ಠಿಯನ್ನು ಮುಗಿಸಬೇಕಿತ್ತು. 1 ನಿಮಿಷ ಇದೆ, ಇನ್ನೊಂದು 5-10 ನಿಮಿಷಗಳಲ್ಲಿ ಮುಗಿಸಿಕೊಡ್ತೇವೆ ಅಂತ ಹೇಳ್ತಾ, ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಎಲ್ಲ ವೇದಿಕೆಯಲ್ಲಿದ್ದಂತಹ ಕಲಾವಿದರು ತಮ್ಮ ಅನುಭವವನ್ನು, ಅಭಿವ್ಯಕ್ತಿಯನ್ನು ತೋಡಿಕೊಟ್ಟಿದ್ದಾರೆ. ಈಗ ಸಮಸ್ತ ಸಭೆಯ ಪ್ರತಿನಿಧಿಯಾಗಿ ಬಹುಶಃ ವಿದ್ವಾಂಸರು, ಯಕ್ಷಗಾನದಲ್ಲಿ ಪೂರ್ಣಕಾಲಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡವರು, ವೃತ್ತಿ ಪ್ರವೃತ್ತಿ ಎರಡರಲ್ಲಿಯೂ ಯಕ್ಷಗಾನವಾಗಿಸಿಕೊಂಡು ಆಟಕೂಟಗಳಲ್ಲಿ ಪ್ರಸಿದ್ಧರಾಗಿ ಅಗ್ರಮಾನ್ಯರಾಗಿರುವವರು, ಹನುಮಗಿರಿ ಮೇಳದ ಪ್ರಧಾನ ವೇಷಧಾರಿಗಳು, ತಾಳಮದ್ದಲೆಯ ಸಮರ್ಥ ಅರ್ಥಧಾರಿಗಳಾಗಿರುವಂತಹ ಮಧೂರ್ನ ವಾಸುದೇವ ರಂಗಭಟ್ರವರು ತಮ್ಮ ಅಭಿಪ್ರಾಯವನ್ನು ಒಂದು 5 ನಿಮಿಷದಲ್ಲಿ ವ್ಯಕ್ತಪಡಿಸಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮುಗಿಸುವ ಸಮಯದಲ್ಲಿ ಬಂದು ನಿಂತಿದ್ದೇನೆ, ಆದ್ದರಿಂದ ಮುಗಿಸುವುದಕ್ಕೆ ಬಂದಿದ್ದೇನೆ. ಪ್ರಚೋದಕವಾದಂತಹ ಒಂದು ವಿಷಯ ಇಟ್ಟುಕೊಂಡು ಅದರ ಪರವಿರೋಧವಾದಂತಹ ಅಭಿಮತಗಳನ್ನು ಅಂತರಂಗದಲ್ಲಿದ್ದದ್ದನ್ನು ಹೊರಗಡೆಹಿ ಸಮಾಲೋಚನೆಗಿರಿಸಿ ಕಲಾವಿದರಿಗೆ ತಮ್ಮ ವೃತ್ತಿಯ ಕುರಿತಾಗಿ ಒಂದು ಮರುಚಿಂತನಕ್ಕೆ ಅವಕಾಶ ಮಾಡಿಕೊಟ್ಟ ಯಕ್ಷಗಾನ ಕಲಾರಂಗಕ್ಕೆ ಮೊದಲಾಗಿ ಆಭಾರಿಯಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಲೆ ವೃತ್ತಿಯಾಗಬೇಕೋ ಅಥವಾ ಹವ್ಯಾಸವಾಗಿ ನಮ್ಮ ಆಸಕ್ತಿಯ ಕೇಂದ್ರವಾಗಿ ಉಳಿಯಬೇಕೋ ಅಂತ ನಾವು ಅದನ್ನು ತಾತ್ವಿಕವಾಗಿಯೇ ಸ್ವೀಕರಿಸಿದರೆ, ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ನಾವು ಕೇಳ್ತೇವೆ, ಪೂರ್ಣಾವಧಿ ಕಲಾವಿದರು ಕವಿಗಳನ್ನು ರಾಜಾಶ್ರಯದಲ್ಲಿ ಪೋಷಿಸ್ತಾ ಇದ್ರು ಅಂತ. ಆಗಿನ ಕಾಲ ಇದಲ್ಲ, ಹಾಗೆ ಈಗ ಆಗುವುದಕ್ಕೆ ಸಾಧ್ಯವೂ ಇಲ್ಲ. ಆದರೆ ಒಂದು ಸಂಸ್ಥಾನದಲ್ಲಿ ಕಲಾವಿದರನ್ನು, ಕವಿಗಳನ್ನು, ಸಾಹಿತಿಗಳನ್ನು ಪೋಷಿಸ್ತಾ ಇದ್ರು ಅಂದರೆ ಯಾಕೆ ಅಂತ ಒಂದು ಪ್ರಶ್ನೆ. ಪೂರ್ಣಾವಧಿಯಲ್ಲಿ ಅವರು ತೊಡಗಿಸಿಕೊಂಡು ಆ ಕ್ಷೇತ್ರದಲ್ಲಿದ್ದರೆ ಸಮಾಜಕ್ಕೆ ಏನು ಅಂತ. ಒಂದು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ನೆಮ್ಮದಿಯಿಂದ ಕವಿಯಾಗಿ, ಕಲಾವಿದನಾಗಿ, ಸಾಹಿತಿಯಾಗಿ ತೊಡಗಿಸಿಕೊಳ್ಳಬಲ್ಲ ಸತ್ಪ್ರಜೆಗಳ ಅಗತ್ಯ ಉಂಟು. ಆದ್ದರಿಂದ ಪೂರ್ಣಾವಧಿಯಲ್ಲಿ ತೊಡಗಿಸಿಕೊಂಡು ಅದರಲ್ಲೇ ಕೃಷಿ ಮಾಡುವುದಕ್ಕೆ ರಾಜ ಮಹಾರಾಜರುಗಳು ಪ್ರೋತ್ಸಾಹ ಕೊಟ್ಟು ತಮ್ಮ ಸಂಸ್ಥಾನದಲ್ಲಿ ಅವರನ್ನು ಬೆಳೆಸ್ತಾ ಇದ್ರು ಅಂತ ನಾವು ಸ್ವೀಕರಿಸಿದರೆ, ಕಲೆ ಪ್ರಧಾನ ವೃತ್ತಿಯಾಗಿ ಕಲಾವಿದ ಸ್ವೀಕರಿಸುವ ಹಾಗೆ ಸಮಾಜ ಒದಗಿ ಬಂತು ಅಂತ ಆದರೆ ಅದು ಕಲೆಗೂ ಒಳ್ಳೆಯದು, ಕಲಾವಿದನಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಆ ಕಾರಣದಿಂದಲೇ ಕಲಾವಿದನನ್ನು ಪೂರ್ಣಾವಧಿ ವೃತ್ತಿಗೆ ಪ್ರಚೋದಿಸುವಂತೆ ಸಮಾಜ ಅವನನ್ನು ಬೆಂಬಲಿಸಿದೆ. ನಾನು ಆಕ್ಷೇಪ ಹೇಳಲಿಕ್ಕೆ ಬಂದು ನಿಂತದ್ದಲ್ಲ. ಇನ್ನಷ್ಟು ಬೆಂಬಲವನ್ನು ಹೆಚ್ಚು ಕಲ್ಪಿಸಿದರೆ ಆರೋಗ್ಯವಂತ ಸಮಾಜಕ್ಕೆ ನಿರ್ಮಾಣಕ್ಕೆ ಅದು ಒಳ್ಳೆಯದು. ಇದು ಒಂದು ನೆಲೆ ತಾತ್ವಿಕವಾಗಿ. ಇನ್ನೊಂದು, ನಾವು ಮಾತಾಡುವಾಗ ಭಿನ್ನ ಭಿನ್ನ ಆಯಾಮಗಳುಂಟು ಆ ವಿಷಯಕ್ಕೆ. ನನಗೆ ಅನಿಸಿದ್ದನ್ನು ನಾನು ವ್ಯಕ್ತಪಡಿಸುವುದಷ್ಟೇ. ನಮಗೆ ಕಲೆ ಹೇಗಿದ್ದರೆ ಒಳ್ಳೆಯದು ಅಂತ ನಾವು ಹೆಚ್ಚಾಗಿ ವಿವೇಚಿಸ್ತೇವೆ. ಕಲೆಗೆ ನಾವು ಹೇಗಿದ್ದರೆ ಒಳ್ಳೆಯದು ಅಂತ ನಾವು ವಿವೇಚಿಸೋದು ಕಡಿಮೆ. ಈಗ ನಮಗೆ ಅನುಕೂಲ, ಒಂದು ವೃತ್ತಿ, ಒಂದು ಉಪವೃತ್ತಿ ಎರಡೂ ಇದ್ದುಕೊಂಡು ನಾವು ಪ್ರಕಟ ಆದರೆ ನಮ್ಮ ಸಾಮಾಜಿಕವಾದ ಮನ್ನಣೆಗೆ, ಅಗತ್ಯಗಳಿಗೆ ಎಲ್ಲದಕ್ಕೂ ಅನುಕೂಲ. ಕಲೆ ಹಾಗಿರುವುದನ್ನು ಒಪ್ಪುತ್ತದೋ? ನಾವು ಸರಿಯಾಗಿ ವಿಮರ್ಶೆ ಮಾಡ್ತಾ ಹೋದರೆ ಬಹುಶಃ ಇಲ್ಲ ಅಂತ ಕಾಣ್ತದೆ. ನಿರ್ಣಯ ಹೇಳ್ತಾ ಇರುವುದಲ್ಲ ನಾನು. ಯಾಕಿಲ್ಲ ಅಂದರೆ, ಈಗ ನೋಡಿ, ಕಲಾ ವಿಮರ್ಶೆ, ಕಲೆ ಒಳ್ಳೆಯದಾಗುವುದಕ್ಕೆ ಅನಿವಾರ್ಯ. ಒಬ್ಬಾತ ವಿಮರ್ಶಕ ಆದವ ಉಪವೃತ್ತಿಯಲ್ಲಿ ನಿರತನಾಗಿದ್ದುಕೊಂಡು ಅನೇಕ ಜಂಜಡಗಳಿಗೆ ಸಿಲುಕಿದ ಕಲಾವಿದನ ಒಂದು ಪ್ರದರ್ಶನವನ್ನು ಸಮಗ್ರವಾಗಿ ವಿವೇಚಿಸಿದರೆ ಅದು ಪರಿಪೂರ್ಣ ಅಂತ ಆದೀತಾ? ಅವ ತೊಡಗಿದ ಅನ್ಯವೃತ್ತಿ, ಬಂದ ಧಾವಂತ, ಅವನಿಗಿದ್ದಂಥ ಸಮಯದ ಮಿತಿ, ಹೋಗಬೇಕಾದ ಕೆಲಸ, ಇದೆಲ್ಲ ಕ್ರೈಟೀರಿಯಾ ಇಟ್ಟುಕೊಂಡು ಅದರ ಮಧ್ಯದಲ್ಲಿ ಕಲೆಯ ಪ್ರದರ್ಶನಕ್ಕೆ ಅವ ಕೊಟ್ಟದ್ದು, ತನ್ನನ್ನು ತೆತ್ತುಕೊಂಡದ್ದು ಹೇಗೆ, ಇದನ್ನು ನೋಡಿ ವಿಮರ್ಶಿಸಬೇಕು. ಇದು ಪೂರ್ಣ ವಿಮರ್ಶೆ ಆಗೋದಿಲ್ಲ. ಸರಿ, ಹವ್ಯಾಸಿಯಾಗಿ ಪ್ಯಾಷನ್ ಇಟ್ಟುಕೊಂಡು ಬಂದಂತಹ ಕಲಾವಿದನನ್ನು ಅವನ ಪ್ರದರ್ಶನ ಇಟ್ಟುಕೊಂಡು ವಿಮರ್ಶೆ ಮಾಡಿ ಒಂದು ಕಲೆಯನ್ನು ಉನ್ನತಿಗೇರಿಸುವುದಕ್ಕಾಗ್ತದೆ ಅಂತ ಕೇಳಿದರೆ ಅವನನ್ನು ಹಾಗೆ ವಿಮರ್ಶೆ ಮಾಡುವುದಕ್ಕಾಗುವುದಿಲ್ಲ. ಅವನಿಗೂ ಅನ್ಯವೃತ್ತಿಗಳುಂಟು.
ಅನ್ಯ ವೃತ್ತಿಗಳನ್ನು ಇಟ್ಟುಕೊಂಡು ಬಂದು ಒಂದು ಪ್ಯಾಷನಲ್ಲಿ ತನಗೆ ಅಭಿರುಚಿ ಉಂಟು ಬಂದಿದ್ದಾನೆ, ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ದಾನೆ, ಹೋಗಿದ್ದಾನೆ. ಅದರಿಂದ ಕಲೆಯ ಉನ್ನತಿಯನ್ನು ಪತನವನ್ನು ನಾವು ನಿರ್ಣಯಿಸುವುದಕ್ಕಾಗುವುದಿಲ್ಲ. ಹಾಗಾದರೆ ಕಲೆಯ ಬೆಳವಣಿಗೆಗೆ ಬೇಕಾದಂತೆ ಯಾವುದನ್ನಿಟ್ಟುಕೊಂಡು ನಾವು ಮಾನದಂಡವಾಗಿ ಇಟ್ಟುಕೊಂಡು ವಿಮರ್ಶೆ ಮಾಡಬೇಕು? ಇದು ಸರಿಯಾಗುಂಟು, ಇದು ತಪ್ಪಾಗುಂಟು ಅಂತ ಯಾವುದನ್ನು ಇಟ್ಟುಕೊಳ್ಬೇಕು? ಪೂರ್ಣಾವಧಿ ವೃತ್ತಿಯಲ್ಲಿಲ್ಲದಿದ್ದರೆ ಆ ಕಲಾವಿದನನ್ನು ಸಮಗ್ರ ಕಲೆಯ ಪ್ರತಿನಿಧಿ ಅಂತ ತಿಳಿದು ವಿಮರ್ಶೆ ಮಾಡುವುದಕ್ಕೂ ಆಗುವುದಿಲ್ಲ, ಕಲೆಯನ್ನು ಈ ಮೇಲಕ್ಕೇರಿಸುವುದಕ್ಕೋ ಕೆಳಗಿಳಿದಿದೆ ಅಂತ ನಿರ್ಣಯಿಸುವುದಕ್ಕೂ ಕಷ್ಟ. ಆ ಕಾರಣದಿಂದ ಕಲೆ ಪೂರ್ಣಾವಧಿ ವೃತ್ತಿಯಾಗಿ ಕಲಾವಿದ ಸ್ವೀಕರಿಸುವುದನ್ನು ಬಯಸ್ತದೆ ಅಂತ ನಾನು ಭಾವಿಸ್ತೇನೆ. ಇದರ ಜೊತೆಯಲ್ಲಿ ನಮ್ಮ ಅನುಕೂಲಕ್ಕೆ ಬೇಕಾದಂತೆ ಅರೆಕಾಲಿಕವಾಗಿ ನಾವು ಬಂದು ಸೇರಿದ್ರಿಂದ ಕಲೆಗಾಗುವ ಹಾನಿಯನ್ನು ಕೂಡ ನಾವು ಗಮನಿಸಬೇಕು ಅಂತ ಕಾಣ್ತದೆ. ಅದರರ್ಥ ಈಗ ಅನ್ಯವೃತ್ತಿಯಲ್ಲಿ ನಿರತರಾದವರು ಅಪಚಾರ ಮಾಡ್ತಾ ಇದ್ದಾರೆ ಅಂತಲೋ ಕಲೆಗೆ ದ್ರೋಹ ಮಾಡ್ತಾ ಇದ್ದಾರೆ ಅಲ್ಲ. ಸಾಧ್ಯಾಸಾಧ್ಯತೆಯ ವಿವೇಚನೆಗೆ ಈ ಚರ್ಚೆಯನ್ನು ಇಟ್ಟದ್ದರಿಂದ ಆ ಕಡೆಗೆ ನಮ್ಮ ಗಮನ ಸೆಳೆಯುವುದು ಮಾತ್ರ ನನ್ನ ಉದ್ದೇಶ. ನಾವು ಆ ಕಲೆಯನ್ನು ಸಮಗ್ರವಾಗಿ ಒಳಗೊಳ್ಳುವುದಕ್ಕೆ ಆಗ್ತದೋ ಅಂತ. ಕಲೆ ತುಂಬ ಗಹನವಾದದ್ದು. ಯಕ್ಷಗಾನ ಅದರಲ್ಲಿ ಹುಡುಕಿದಷ್ಟು ಉಂಟು, ಇಳಿದಷ್ಟು ಈಜಬಹುದು, ಹಾರಿದಷ್ಟು ಏರಬಹುದು, ಹೀಗೆ ನಾವು ಹೇಳ್ತಾ ವಿಶೇಷಿಸ್ತಾ ಹೋಗಿದ್ದೇವೆ. ಆದರೆ ಅದರಲ್ಲಿ ನಿಮಗ್ನರಾಗಿ ತೊಡಗದೇ ಇದ್ದರೆ ಅದರ ಆಳ ಅಗಲಗಳನ್ನು ಪರಿಪೂರ್ಣವಾಗಿ ತಿಳಿಯುವುದು ಕಷ್ಟ. ನಾವು ಒಂದು ಕೃಷಿ ಮಾಡಿ ಆ ಕ್ಷೇತ್ರದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಬಂದದ್ದಾದರೆ ಪರಿಪೂರ್ಣವಾದಂತಹ ನಿಮಗ್ನತೆಗೆ ಅದನ್ನು ವೃತ್ತಿಯಾಗಿ ಸ್ವೀಕರಿಸುವುದು ಅನಿವಾರ್ಯ. ಈಗ ಕೊನೆಯದಾಗಿ ನಾವು ತುಂಬ ಜನ ವಿಮರ್ಶಕರು ವಿದ್ವಾಂಸರು ಹೇಳಿದ್ದು ಕಲೆಯೊಂದು ವೃತ್ತಿ ಆಗಬಹುದೋ ಅಂತ. ನಮಗೆ ಪ್ರತಿಫಲವನ್ನು ಕೊಡುವ ವೃತ್ತಿಯಾಗಿ ನಾವು ಕಲೆಯನ್ನು ಸ್ವೀಕರಿಸಬಹುದು. ನಾವು ಕಲಾವಿದ ಆದದ್ದಕ್ಕೆ ನಮಗೆ ಪ್ರತಿಫಲ ಸಮಾಜ ಕೊಡುವುದು ಬೇರೆ. ನಮಗೆ ಅಲ್ಲಿ ಪ್ರತಿಫಲ ಸಿಗ್ತದೆ, ಸಂಭಾವನೆ ಸಿಗ್ತದೆ, ಸಂಬಳ ಸಿಗ್ತದೆ ಎಂಬುದಕ್ಕಾಗಿ ಕಲೆಯನ್ನು ನಾವು ಸ್ವೀಕರಿಸಬಹುದು ಅಂತ ಒಂದು ತಾತ್ವಿಕವಾದ ಪ್ರಶ್ನೆ. ಸಾವಿರಾರು ಮಂದಿ ವೃತ್ತಿ ಕಲಾವಿದರು ಸೇರಿದ ಈ ಸಭೆಯಲ್ಲಿ ಕಲೆ ವೃತ್ತಿ ಆಗಬಹುದು ಅಂತ ಕೇಳಿದ್ದನ್ನು ಅಪಾರ್ಥ ಮಾಡಬೇಡಿ. ಯಾಕೆ ಅದು ಆ ಪ್ರಶ್ನೆ ಉಂಟು ಅಂದರೆ, ವೃತ್ತಿಯಾಗಿ ನಾವು ಸ್ವೀಕರಿಸಿದ ಮೇಲೆ ನಮ್ಮ ಲಾಭ ನಷ್ಟಗಳ ಕ್ರೈಟೀರಿಯಾ ಇಟ್ಟುಕೊಂಡೇ ನಾವು ಕಲೆಯನ್ನು ಅಳೀತೇವೆ. ಯಾವ ವೇಷಕ್ಕೆ ಯಾವ ಸಂಬಳ, ಯಾವ ಜಾಗಕ್ಕೆ ಯಾವ ಸಂಬಳ, ಎಲ್ಲಿ ವೃತ್ತಿಯಲ್ಲಿ ತೊಡಗಿದರೆ ಯಾವ ಲಾಭ ನಷ್ಟಗಳು, ಎಲ್ಲಿ ತೊಡಗದಿದ್ದರೆ ನಮಗೆ ಒಳ್ಳೆಯದು, ಇದೆಲ್ಲ ವ್ಯಾವಹಾರಿಕವಾದ ಆಯಾಮದಿಂದ ನಾವು ಕಲೆಯನ್ನು ನೋಡುವಾಗ ಸಿದ್ಧಿಸುವುದು. ಆದ್ದರಿಂದಲೇ ಆ ಪ್ರಶ್ನೆಯೂ ಬಂದಿದೆ, ಒಂದು ಕಲೆಯನ್ನು ನಾವು ವೃತ್ತಿಯಾಗಿ ತಕ್ಕೊಳ್ಳಬಹುದೋ? ಈಗ ಹಿಂದೆ ರಾಜಮಹಾರಾಜರ ಕಾಲದಲ್ಲಿ ಹೀಗಿತ್ತು ಆದರ್ಶ ಸ್ಥಿತಿ ಅಂತ ಹೇಳಿದೆ. ಅಲ್ಲಿ ಕಲೆಯನ್ನು ತುಂಬ ಅರಿತು ಅದರಲ್ಲೇ ಉಪಜೀವಿಸ್ತಾ ಇರುವವರು ರಾಜರು ಗುರುತಿಸಿ ಅವರಿಗೆ ಆಶ್ರಯ ಕಲ್ಪಿಸ್ತಾ ಇದ್ದದ್ದು. ಈಗಿನ ಸ್ಥಿತಿ ಅದಲ್ಲ. ಕಲಾವಿದರು ತಾವು ಕಲಾವಿದರಾಗುತ್ತೇವೆ ಅಂತ ಮೇಳವನ್ನು ಆಶ್ರಯಿಸ್ತಾ ಇರುವುದು, ನಾವು ವೃತ್ತಿ ಕಲಾವಿದರಾಗುತ್ತೇವೆ ಅಂತ ಹೊರಡ್ತಾ ಇರುವುದು. ಸಾಧ್ಯ. ಈಗ ತುಂಬ ಜನ ಹೇಳ್ತಾರೆ ಅದು ವೃತ್ತಿ ಅಲ್ಲ, ಅದು ಪ್ಯಾಷನ್ ಆಗಿಯೇ ನಿಮ್ಮ ಒಳಗಿದ್ರೆ ಮಾತ್ರ ಕಲೆ ಬದುಕುವುದಕ್ಕೆ ಸಾಧ್ಯ. ಆ ಧೋರಣೆಯಿಂದಲೇ ಇನ್ನೊಂದು ವಾದವು ಬಂದದ್ದು, ಕಲೆ ಉಳಿಯುವುದಿದ್ರೆ ಹವ್ಯಾಸಿಗಳಿಂದ ವೃತ್ತಿಪರರಿಂದ ಅಲ್ಲ ಅಂತ ಒಂದು ಜನಪ್ರಿಯ ವಾದ ಉಂಟು. ಯಾಕೆಂದರೆ ಅವರಿಗೆ ಪ್ರತಿಫಲಾಪೇಕ್ಷೆ ಇಲ್ಲ, ಅನ್ಯ ಮೂಲದಿಂದಲೇ ಆದಾಯವನ್ನು ಸಂಗ್ರಹಿಸಿ ಕಲೆಯನ್ನು ಒಂದು ಪ್ಯಾಷನೆಟ್ ಆಗಿ ನಾವು ಸ್ವೀಕರಿಸಿದ್ರಿಂದ ಅವರ ಮೂಲಕವಾಗಿ ಕಲೆ ಉಳಿಯುತ್ತದೆ ಅಂತ. ಅವರಿಗೆ ಅದರ ಸಮಗ್ರತೆಯ ಗ್ರಹಿಕೆ ಕಷ್ಟ ಸಾಧ್ಯ. ಒಂದು ಎಲ್ಲರಿಗೆ ಅಂತ ನಾನು ಸಾಮಾನ್ಯ ಮಾಡಿ ಹೇಳ್ತಾ ಇಲ್ಲ. ಆದರೆ ಕಲೆಯನ್ನು ವೃತ್ತಿಯಾಗಿ ಸ್ವೀಕರಿಸ್ತೇವೆ ಅಂತ ಯಾರು ಬರ್ತಾರೋ ಅವರ ಪರಿಣತಿಗೆ ಅನುಗುಣವಾಗಿ ಅವರ ಬದುಕಿನ ಸುಭದ್ರತೆಯನ್ನು ಸಮಾಜ, ಸರ್ಕಾರ, ಸಹೃದಯರು ಕಲ್ಪಿಸಿಕೊಟ್ಟದ್ದು ಹೌದಾದರೆ, ಪೂರ್ಣಾವಧಿ ವೃತ್ತಿಯಾಗಿ ಕಲೆಯನ್ನು ಸ್ವೀಕರಿಸಿದವರು ಲೌಕಿಕ ಜಂಜಡಗಳಿಂದ ಮುಕ್ತರಾಗಿ ಆ ಕಲೆಯನ್ನು ಪೋಷಿಸುವತ್ತ ಹೆಚ್ಚು ಹೆಚ್ಚು ಮನಸ್ಸು ಮಾಡಿದರೆ ಕಲೆಯನ್ನು ವೃತ್ತಿಯಾಗಿಸಿದ್ದು ಸಾರ್ಥಕವಾಗ್ತದೆ, ಅವರಿಂದ ಕಲೆ ಉನ್ನತಿಗೆ ಇರುವುದು ಸಾಧ್ಯವಾಗುತ್ತದೆ ಅಂತ ಪ್ರಾಂಜಲವಾಗಿ ನಾನು ನಂಬಿದ್ದನ್ನು ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಹೆಚ್ಚು ಕಡಿಮೆಗಳಿದ್ದರೆ ಕ್ಷಮಿಸಿ. ನಮಸ್ಕಾರ. ತಮ್ಮ ಆಳವಾದಂತಹ ಅಧ್ಯಯನದ ಫಲಶ್ರುತಿಯಾದಂಥ ಅನುಭವವನ್ನು
ತಿರುಗಾಟದ ಅನುಭವವನ್ನು ಹಂಚಿಕೊಂಡದ್ದಕ್ಕಾಗಿ ಸಹೃದಯರು ಬಹುಶ್ರುತ ವಿದ್ವಾಂಸರಾದಂಥ ವಾಸುದೇವರಂಗ ಭಟ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಾವು ಚರ್ಚಾಗೋಷ್ಠಿಯನ್ನು ಮುಕ್ತಾಯಕ್ಕೆ ಬರ್ತಾ ಇದ್ದೇವೆ. ಪ್ರಾರಂಭದಲ್ಲಿಯೇ ಹೇಳಿದ ಹಾಗೆ ಕಲಾರಂಗದ ಆಶಯ ಈ ಗೋಷ್ಠಿಯಿಂದ ಇದಮಿತ್ತವಾಗಿ ಒಂದು ನಿರ್ಣಯವನ್ನು ಹೊರಹಾಕುವುದಲ್ಲ, ಇದರ ಸಾಧಕ ಬಾಧಕಗಳ ಬಗ್ಗೆ ಒಂದಷ್ಟು ವಿಮರ್ಶೆ ಆಗಬೇಕು ಅನ್ನೋದಷ್ಟೇ. ಈಗ ಮುಕ್ತಾಯದ ಹಂತದಲ್ಲಿ ಕಲೆ ಪೂರ್ಣಕಾಲಿಕವಾಗಿ ಇರಬೇಕೋ ಅಥವಾ ಉಪವೃತ್ತಿಯಾಗಿರಬೇಕು ಅನ್ನುವಂಥ ಈ ಚರ್ಚಾಗೋಷ್ಠಿಯ ಸಮಾಪಣೆಯನ್ನು ಮಾಡುವಾಗ ಒಂದು ನಿಲುವಿಗೆ ಬಂದು ನಾವು ಇದನ್ನು ನಿಲ್ಲಿಸಬಹುದು ಅಂತ ಎಲ್ಲ ಕಲಾವಿದರು ಸೇರಿದಂಥ ಸಹೃದಯರ ಸಾಕ್ಷಿಯಾಗಿ ಅಂದುಕೊಳ್ತಾ ಇದ್ದೇನೆ. ಪೂರ್ಣಾವಧಿಯ ವೃತ್ತಿಯಾಗಿರಬೇಕೋ ಅರೆಕಾಲಿಕ ವೃತ್ತಿಯಾಗಿರಬೇಕು ಅನ್ನೋದರಲ್ಲಿ ಕಲಾ ದೃಷ್ಟಿಯಿಂದ, ಕಲಾಯಾನದ ದೃಷ್ಟಿಯಿಂದ ಬಹುತೇಕ ಸುದೀರ್ಘವಾದಂತಹ ಒಂದು ಇತಿಹಾಸವನ್ನು ಅವಲೋಕಿಸಿ ಆಡುವುದಿದ್ರೆ ಅರೆಕಾಲಿಕ ವೃತ್ತಿಯಾಗಿ ಕಲಾವಿದ ಅದನ್ನು ಸ್ವೀಕರಿಸಿರಲಿ, ಪೂರ್ಣಕಾಲಿಕ ವೃತ್ತಿಯಾಗಿ ಕಲಾವಿದ ಅದನ್ನು ಸ್ವೀಕರಿಸಿರಲಿ, ಒಂದು ಆಶಯವನ್ನು ಇರಿಸಿಕೊಳ್ಳಬೇಕು. ಯಕ್ಷಗಾನ ಕಲೆಯಲ್ಲಿ ತೊಡಗಿಸಿಕೊಂಡ ನನಗೆ ಕಲೆ ಪೂರ್ಣಾವಧಿಯ ವೃದ್ಧಿ ಆಗುವುದಕ್ಕೆ ನಾನು ಶ್ರಮಿಸಬೇಕು ಅಂತ. ವೃತ್ತಿ ಯಾವುದೇ ಇರಲಿ, ಕಲೆಯಲ್ಲಿ ವೃದ್ಧಿ, ಕಲಾ ವೃದ್ಧಿ ಆಗುವುದಕ್ಕೆ ತಾನಲ್ಲಿ ತೊಡಗಿಸಿಕೊಂಡ ಮೇಲೆ ಶ್ರಮಿಸಬೇಕು ಅನ್ನುವ ಪ್ರಾಮಾಣಿಕ ಪ್ರಯತ್ನ ಇದ್ದರೆ ಪ್ರಾಯಶಃ ಹವ್ಯಾಸಿಗಳಿರಬಹುದು, ಪೂರ್ಣಕಾಲಿಕ ತೊಡಗಿಸಿಕೊಂಡಿವರು ಇರಬಹುದು, ಗುಣಮಟ್ಟದ ಪ್ರದರ್ಶನವನ್ನು ಕೊಟ್ಟು ಕಲೆಯನ್ನು ಕೈದಾಟಿಸುವಲ್ಲಿ ಸಮರ್ಥರಾಗಬಹುದು ಅನ್ನೋಂಥ ಭಾವಿಸಿಕೊಳ್ಳುತ್ತಾ ಈವರೆಗೆ ಗೋಷ್ಠಿಯಲ್ಲಿ ಸಮಾಹಿತರಾದಂಥ ಎಲ್ಲ ಕಲಾವಿದರನ್ನು, ನಮಗೆ ಸಾಕ್ಷಿಯಾಗಿದ್ದಂಥ ಶ್ರೋತ್ರಿಯರಾದ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಅಭಿನಂದಿಸ್ತಾ ಅವಕಾಶವನ್ನು ಒದಗಿಸಿಕೊಟ್ಟ ಕಲಾರಂಗಕ್ಕೆ ವ್ಯಕ್ತಿಗತವಾದ ಅಭಿನಂದನೆಯನ್ನು, ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೆ. ಸರಿದೆ ಕಲಾವಿದರೆ, ಕುಂದಾಪುರದ ಮಾನ್ಯ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗೆ ಅವರು ಈಗಾಗಲೇ ಬಂದಿದ್ದಾರೆ, ನಮ್ಮೊಟ್ಟಿಗಿರ್ತಾರೆ, ಇವರನ್ನು ಗೌರವಿಸಲಿಕ್ಕಿದ್ದಾರೆ. ಅದರ ಪೂರ್ವದಲ್ಲಿ ಒಂದು 2-3 ಮುಖ್ಯ ಸಂಗತಿಗಳನ್ನು ಹೇಳ್ತಾ ಇದ್ದೇನೆ, ಗಮನವಿಟ್ಟು ಕೇಳಿ. ನಿಮ್ಗೆ ಗೊತ್ತಿದೆ, ಈ ಬಾರಿ 50ನೇ ವರ್ಷದಲ್ಲಿ ನಾವು 50 ಜನ 70ರ ಆಸುಪಾಸು ಅಥವಾ ಅಧಿಕ ವಯಸ್ಸನ್ನು ಹೊಂದಿದವರಿಗೆ 50,000 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಸುವರ್ಣ ಪುರಸ್ಕಾರ ನೀಡ್ತಾ ಇದ್ದೇವೆ. ಇದರಲ್ಲಿ ಖಂಡಿತಕ್ಕೂ ಕೆಲವರಿಗೆ ಬೇಸರ ಆಗುವ ಸಾಧ್ಯತೆಗಳಿವೆ. ಅದಕ್ಕೆ ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಇವತ್ತು ಯಾರೆಲ್ಲ 70 ದಾಟಿದ ಕಲಾವಿದರು ಉಪಸ್ಥಿತರಿದ್ದೀರಿ, ದಯವಿಟ್ಟು ನಂಬರ್ 1 ಕೌಂಟ್ರಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ. ನಿಮಗೆ ಸದ್ಯೋ ಭವಿಷ್ಯದಲ್ಲಿ ಒಂದು ಮೊತ್ತವನ್ನು ನಿಮ್ಮ ಖಾತೆಗೆ ಅಥವಾ ನಿಮಗೆ ಚೆಕ್ ಮೂಲಕ ನಾವು ನೀಡುತ್ತೇವೆ. ನಮ್ಮ ಉದ್ದೇಶವೇ ಇಷ್ಟು. ಕಲಾವಿದನಿಗೆ ಹೃದಯದಲ್ಲಿ ಖುಷಿಪಟ್ಟರೆ, ಅವನು ಸಂತೋಷಪಟ್ಟರೆ, ನಮ್ಮ ಕಾರ್ಯಕರ್ತರಿಗೆ, ಸಂಸ್ಥೆಗೆ ಅದೇ ದೊಡ್ಡ ಆಶೀರ್ವಾದ ಅಂತ ಪರಿಭಾವಿಸಿದವರು. ಕಾಲಿಗೆ ನಮಸ್ಕಾರ ಮಾಡಿದುಕೊಳ್ಳಿ ಆಶೀರ್ವಾದ ಅಲ್ಲ, ನಿಮಗೆ ಖುಷಿ ಆದರೆ ನಮಗೆ ಅದು ಸಂತಸ, ನಮಗೆ ಆಶೀರ್ವಾದ ಅಂತ ಪರಿಭಾವಿಸಿದವರು. ಅದನ್ನು ಯಾರಿಗೂ ನೋವು ಮಾಡುವ ಅಭಿಲಾಷೆ ನಮ್ಮದಿಲ್ಲ. ದಯವಿಟ್ಟು ಊಟದ ಸಮಯದಲ್ಲಿ ನಿಮ್ಮ ಹೆಸರನ್ನು ಅಲ್ಲಿ ಮೆಂಬರ್ ನಂಬರನ್ನು ನೋಂದಾಯಿಸಿ. ನಿಮ್ಮ ಫೋನ್ ನಂಬರಲ್ಲಿ ನಮ್ಗೆ ಗೊತ್ತಾಗ್ತದೆ, ನಿಮ್ಮನ್ನು ನಾವು ಮತ್ತೆ ಸಂಪರ್ಕಿಸ್ತೇವೆ. ಒಂದು 10-15 ದಿವಸದೊಳಗೆ ನಾವು ಒಂದು ಮೊತ್ತವನ್ನು, ಸಣ್ಣ ಮೊತ್ತ ಅಲ್ಲ, ಒಂದು ಗಮನಾರ್ಹ ಮೊತ್ತವನ್ನು ನಿಮಗೆ ನೀಡ್ತಾ ಇದ್ದೇವೆ. 1ನೇದ್ದು. 2ನೇದ್ದು, ಬಹಳ ಮುಖ್ಯವಾಗಿ ಎಲ್ಲ ಕಡೆಯಲ್ಲಿ ನಾವು ಕೇಳ್ತೇವೆ, ಕಲಾವಿದರಿಗೆ ಮಾರ್ಗದರ್ಶನ ನೀಡುವವರಿಲ್ಲ, ಅಧ್ಯಯನ ಇಲ್ಲ. ನೀವು ಕಲಾವಿದರಿಗೆ, ನಾನು ತುಂಬ ಕೇಳಿದ್ದೇನೆ, ಕಲಾವಿದರಿಗೆ ನೀವು ಇಷ್ಟೆಲ್ಲ ಸಹಾಯ ಮಾಡ್ತೀರಿ, ರಂಗದಲ್ಲಿ ಕೆಲವೊಮ್ಮೆ ಆಟ ನೋಡಲಿಕ್ಕೆ ಆಗುವುದಿಲ್ಲ ಮುರಳಿಯವರೇ, ನಾವು ಆ ಕಾಲದಲ್ಲಿ ನೋಡಿದ್ದೇವೆ, ಏನೋ